ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿರುವಂತಹ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿರುವಂತಹ ಕಾಂತಕುಮಾರ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ಕೊಂಡು ಫಸ್ಟ್ ಬೇಸಿಕ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಜುಕೇಶನ್. ಹೌದು, ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ಸ್ ಅಂತ ನನಗೆ ಗೊತ್ತಿದೆ ಸರ್. ಈಗ ಅತಿಯಾದ ಅವಲಂಬನೆ ಏನ್ ಕ್ರಿಯೇಟ್ ಆಗಿದೆ, ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದು ಹುಡುಗರ ಏನು ಆಸೆ ಏನಿದೆ, ತುಂಬಾ ಜನ ಆತ್ಮಹತ್ಯೆಗೂ ಕೂಡ ಕಾರಣ ಆಗಿತ್ತು. ನಾವು ನೋಡಿದೀವಿ ಅದನ್ನ. ನೀವು ಕೂಡ ಹೋಗಿದ್ರ ಧಾರವಾಡದಲ್ಲ ಒಂದ್ಸಲ ಇದು ಕೂಡ ಮಾಡಿದ್ರಿ ನೀವು. ಮತ್ತೆ ಬಳ್ಳಾರಿಯಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ. ನಿನ್ನೆ ನೀಟ್ ಎಕ್ಸಾಮ್ ವಿಷಯ ಬಂದಾಗಲೂ ಕೂಡ 4-5 ಜನ ಸುತ್ತೋಗಿದ್ರು ರಾಷ್ಟ್ರ ಮಟ್ಟದಲ್ಲಿ. ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಒಂದ್ ಕಡೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಜೀವನದಲ್ಲಿ ಅವ್ರು ಏನಾದ್ರು ಒಂದು ಆಸೆ ಇಟ್ಕೊಂಡಿದ್ದಾರೆ, ಗೌರ್ಮೆಂಟ್ ಕೆಲಸ ತಗೋಬೇಕು, ನಾನು ಸೇವೆ ಮಾಡ್ಬೇಕು ಅನ್ನೋದು. ಈಗ ಇಲ್ಲೇ ಹುಟ್ಟಿದಾನೆ ಅಂತ ಅನ್ಕೊಳ್ಳಿ. ಒಬ್ಬ ಹಿಂಗ್ ಅಂದ್ರೆ ಈಗ ಬೋರ್ನ್ ಆಗಿರೋ ಒಂದ್ ಬೇಬಿ ತಗೊಂಡೋಗಿ ಇಂಗ್ಲೆಂಡ್ ನಲ್ಲಿ ಬಿಡಿ, ಅವ್ನು ಅಲ್ಲಿರೋಂತ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡು ಅವ್ನು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾನೆ. ಈಗ ಅಲ್ಲಿರೋ ಹುಟ್ಟಿರೋಂತ ಒಂದು ಬೇಬಿ ತಗೊಂಡ್ ಕರ್ನಾಟಕದಲ್ಲಿ ಬಿಡಿ, ಅವ್ನಿಗೆ ಕೊನೆಗೆ ಬರೋದು ಕನ್ನಡನೇ. ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ, ಮತ್ತೆ ಸರ್ಕಾರದಲ್ಲಿ ಹಲವಾರು ಹುದ್ದೆಗಳು ಕೂಡ, ನೀವು 3 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಕೂಡ ಇನ್ನೂ ಕೂಡ ಖಾಲಿ ಇದೆ. ಬರೀ 56,000 ಹುದ್ದೆಗಳು ಅಷ್ಟೇ ಕಾಲ್ ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಇನ್ನೂ ಕೂಡ ಅದು ಕಾರ್ಯರೂಪದಲ್ಲಿ ಭರವಸೆ ಅಷ್ಟೇ ಸದ್ಯಕ್ಕೆ ನೋಡೋದಾದ್ರೆ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಏನನ್ನ ಬಯಸ್ಬೋದು ನಾವು? ಈಗ ನಾವೆಲ್ಲ ಏನು ಹೋರಾಟ ಮಾಡಿರೋದ್ರಿಂದ ಇಷ್ಟೆಲ್ಲ ಸ್ವಲ್ಪ ಏನೋ ಒಂದಷ್ಟು ಒಂದು ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಸರ್. ಇನ್ನೂ ಚೇಂಜಸ್ ಆಗ್ಬೇಕು. ಹೌದು ಹೌದು. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿರುವಂತಹ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿರುವಂತಹ ಕಾಂತಕುಮಾರ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗ್ತೀನಿ. ಜೊತೆಗೆ ಇವತ್ತು ಅವ್ರ ಜೊತೆ ಒಂದು ಮನವಿಚ್ಚೆ ಒಂದಷ್ಟು ಮಾತುಗಳನ್ನ ಆಡ್ತಾ ಹೋಗೋಣ. ಯಾಕಂದ್ರೆ ಹಲವಾರು ವಿಚಾರಗಳನ್ನ ಡಿಸ್ಕಸ್ ಮಾಡೋದಿದೆ. ಸುಮಾರು ವರ್ಷಗಳಿಂದ ಅವ್ರ ಸಂಘಟನೆಯನ್ನ ಮಾಡಿ ಬೃಹತ್ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡಿದ್ರೆ, ಹಲವಾರು ಭಾಗದಲ್ಲಿ ನಿಮಗೆ ಗೊತ್ತಿರೋ ಹಾಗೇನೆ ರಾಜ್ಯ ಮಟ್ಟದಲ್ಲೆಲ್ಲ, ಬೃಹತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ ನಿಮಗೆ ಹೋರಾಟಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಒಂದು ಕಿರು ಪರಿಚಯನ ಅವ್ರ ಮುಖಾಂತರ ಕೇಳ್ಕೊಳ್ಳೋಣ. ಜೊತೆಗೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ತೀರಾ? ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನಂದು ಮೂಲತಃ ದೊಡ್ಡಬಳ್ಳಾಪುರದ ಹತ್ರ ಒಂದು ಸಣ್ಣ ಹಳ್ಳಿ ಅಂತ ಹೇಳಿ, ಹಳ್ಳಿಯಿಂದ ಇವತ್ತು ಬೆಂಗಳೂರು ಅಂತ ಅಂದ್ರೆ ಊರು 2007ರಲ್ಲಿ ಬಿಟ್ಟಿದ್ದು. ಆಲ್ಮೋಸ್ಟ್ 20 ವರ್ಷ ಆಯ್ತು. 20 ವರ್ಷದಿಂದ ಆಲ್ಮೋಸ್ಟ್ ಹೊರಗಡೆನೆ ಇದ್ದೀನಿ. PU ಒಂದು 10th ಆದ್ಮೇಲೆ PU ಮಾಡಿದ್ದೆ, ಮತ್ತೆ ಅದಾದ್ಮೇಲೆ ಡಿಪ್ಲೊಮಾ ಮಾಡಿದೆ, ಅದಾದ್ಮೇಲೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ಒಂದು 5 years ಒಂದು UPSC ಹೋಗ್ತಾ ಇದ್ದೆ, ಮತ್ತೆ ಅದಾದ್ಮೇಲೆ ಲ್ಯಾಬ್ ಮಾಡ್ಕೊಂಡೆ ಮುಗಿಸಿ ಇವಾಗ ಸ್ಟೂಡೆಂಟ್ಸ್ ಪರವಾಗಿ ಅಂದ್ರೆ ನನಗೆ ಸ್ವತಃ KPSC ಇಂದ AEE ಅಂದ್ರೆ ಲಾಸ್ಟ್ 2019 ಅಲ್ಲಿ ಒಂದು ಎಕ್ಸಾಮ್ಸ್ ಆಗಿತ್ತು. ಆಗಿರೋ ಎಕ್ಸಾಮ್ಸ್ ಮತ್ತೆ ಎಕ್ಸಾಮ್ ಮಾಡಿ ಅವಾಗ ತುಂಬಾ ಅಂದ್ರೆ ನಮ್ಗೆ ಒಳ್ಳೆ ಸ್ಕೋರ್ ಬಂದಿತ್ತು. ನೆಕ್ಸ್ಟ್ ಅದರಿಂದ ಏನು ಸ್ಟೂಡೆಂಟ್ಸ್ಗೆ ನಾನು ಯಾವುದೇ ಎಕ್ಸಾಮ್ಸ್ ಬರೀಲೇಬಾರ್ದು ಅನ್ನೋಂತ ಒಂದು ಮನಸ್ಥಿತಿನ ಎಲ್ಲರಿಗೂ ಇತ್ತು ಆ ಮೂಮೆಂಟ್. ನಾನು ಬರೀ UPSC ಎಕ್ಸಾಮ್ಸ್ ಅಷ್ಟೇ ಬರೀತಿದ್ವಿ ಸರ್. ಸ್ಟೇಟ್ ಎಕ್ಸಾಮ್ ಯಾವ್ದೋ ಬರೀತಿರ್ಲಿಲ್ಲ. ಬಿಕಾಸ್ ಯಾಕೆಂದ್ರೆ ಇಲ್ಲಿ ಇರೋಂತ ಕರಪ್ಷನ್ ಇರ್ಬೋದು, ಡಿಲೇ ಪ್ರೋಸೆಸ್, ಮತ್ತೆ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗಲ್ಲ, ಮತ್ತೆ ಯಾವ್ದೇ ನೋಟಿಫಿಕೇಶನ್ಸ್ ಆದ್ರೂ ಮೊದ್ಲೇ ಫುಲ್ ಬುಕ್ ಆಗಿರುತ್ತೆ, ಮತ್ತೆ ಯಾವ ಬೇಕಾವ ಕ್ಯಾನ್ಸಲ್ ಮಾಡ್ಕೊಂತಾರೆ, ಯಾವ ಬೇಕಾವ ಎಕ್ಸಾಮ್ ಮಾಡ್ಕೊಂತಾರೆ. ಈ ರೀತಿ ಅನ್ಯಾಯ ಆಗ್ತಾ ಇತ್ತು. ಅದ್ರ ಬಗ್ಗೆ ನಾವು ಧ್ವನಿ ಎತ್ತ ಬಂದಾಗ ಸ್ಟೂಡೆಂಟ್ಸ್ ಪರವಾಗಿ ಅಂದ್ರೆ 2019ರಿಂದ ನಮ್ಗೆ ಯಾವಾಗ ಅದು ಇದಾಯ್ತು, ಅವಾಗಿಂದ ಸ್ವಲ್ಪ ಎಲ್ಲಾ ಸ್ಟೂಡೆಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಡ್ ಬಂದ್ವಿ ಸರ್. ಸೇಮ್ ಟೈಮ್ ಆಮೇಲೆ PSI ನೋಟಿಫಿಕೇಶನ್ ಇದೆ, ಅದರಲ್ಲೂ ಸ್ಕ್ಯಾಮ್ ಆಯ್ತು. ಮತ್ತೆ ಅದರಲ್ಲೂ ಮುಂದೆ ನಿಂತ್ಕೊಂಡು ಬಹಳಷ್ಟು ಹೋರಾಟ ಮಾಡಿ ಅದನ್ನು ಎಕ್ಸಾಮ್ ಮಾಡಿ ಇಷ್ಟೆಲ್ಲ ಯಾರೆಲ್ಲ ಅದರಲ್ಲಿ ತೊಳ್ಕೊಂಡಿದ್ರು ಅವ್ರಿಗಷ್ಟು ಜನಕ್ಕೆ ಶಿಕ್ಷೆ ಕೊಡೋ ತರ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡ್ ಬಂದ್ವಿ. ಇವತ್ತು ರಾಜ್ಯಾದ್ಯಂತ ಯಾವುದೇ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇದ್ರು ಮುಂದೆ ನಿಂತ್ಕೊಂಡು ಅವ್ರ ಪರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅವರಿಗೆ ಒಂದು ನ್ಯಾಯ ಕೊಡಿಸೋಂತ ಕೆಲಸ ಮಾಡಿರ್ಬೋದು. ಮತ್ತೆ ರೆಕ್ರೂಟ್ಮೆಂಟ್ ಅಲ್ಲಿ ಇರ್ಬೋದು, ಮತ್ತೆ ಬೇರೆ ಯಾವುದೇ ಸೊಸೈಟಿಗೆ ಏನೇ ಅನ್ಯಾಯ ಆಗ್ತಾ ಇದೆ ಅದನ್ನ ಖಂಡಿಸಿ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಅಂದ್ರೆ ಇವಾಗ ಹೋರಾಟ ಅನ್ನೋದು ಇವಾಗ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ಇಂದನೂ ಕೂಡ ಬಂದಿರುವಂತದ್ದು, ಅಥವಾ ಇಲ್ಲಿ ಬಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಇದಕ್ಕೆ ಬರ್ಬೇಕಾಗಿತ್ತು ಸರ್? ಅಂದ್ರೆ ಒಂದು ಲೀಡರ್ಶಿಪ್ ಅನ್ನೋದು ಮೊದ್ಲಿಂದ ಅಂದ್ರೆ ಸರ್, ಈಗ ನಮ್ಮ ಮನೆ ಅಂತಂದ್ರೆ ಸ್ಕೂಲ್ ಹೋಗ್ತಾ ಇರ್ಬೇಕಾದ್ರೆ ಮನೆ ಜವಾಬ್ದಾರಿ ಎಲ್ಲ ನಂದೇ ಇತ್ತು. ನಾವು ಮನಾನೇ ಮಾಡ್ಕೊಂಡು ಇದ್ ಮಾಡ್ತಿದ್ವಿ. ಹಂಗಾಗಿ ಕಾಲೇಜಲ್ಲಿ ಇರ್ಬೋದು, ಮತ್ತೆ ಅಲ್ಲೂ ಅಷ್ಟೇ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಅದ್ರಲ್ಲಿ ಫುಲ್ ಆಕ್ಟಿವ್ ಇದ್ದೆ. ಮತ್ತೆ ಅದ್ರೆಲ್ಲದ್ರಲ್ಲೂ ನಾನೇ ಲೀಡರ್ಶಿಪ್ ಇದೆ. ಯಾವುದೇ ಇದ್ರಲ್ಲಿ ಇತ್ತಂದ್ರೂ ಅದರಲ್ಲಿ ಲೀಡರ್ಶಿಪ್ ತಗೊಂತ ಇದ್ವಿ.
ಹ್ಮ್ ಏನೇ ಆಗ್ಬೇಕಂದ್ರೂ ಇವನ್ ಕಾಲೇಜಲ್ಲೂ ಅಷ್ಟೇ ಸರ್, ಮುಂದೆ ನಿಂತ್ಕೊಂಡು ಎಲ್ಲದಕ್ಕೂ ಅಷ್ಟೇ ಕೆಲಸ ಮಾಡ್ತಾ ಇದ್ವಿ. ಅದೇ ರೀತಿ ಹಂಗೆ ಬರ್ತಾ ಆ, ಒಂದು 4-5 ಇಯರ್ಸ್ ಫುಲ್ ಐಸೋಲೇಟ್ ಸರ್, ಎಲ್ಲಿ ಯಾರಿಗೂ ಸಿಗ್ತಿರ್ಲಿಲ್ಲ. ಹ್ಮ್ ಮಾರ್ನಿಂಗ್ ಹೆಂಗಿತ್ತಂತಂದ್ರೆ ಒಂಥರ ಅದೊಂದು ಪ್ರಿನ್ಸಿಪಲ್, ಮಾರ್ನಿಂಗ್ ಒಂದು 5 o'clock ಇಂದ ರಾತ್ರಿ 11-12 ತನಕ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಿದ್ದೆ. ಹ್ಮ್ UPSC ಬಿಟ್ರೆ ಬೇರೆ ಯಾವ್ದು ಓದ್ತಿರ್ಲಿಲ್ಲ. ಓಕೆ ಆ ರೀತಿ ಪ್ರಿಪ್ರೇಷನ್ ಮಾಡಿದೆ. ಆ ಒಂದು ನಾಲೆಡ್ಜ್ ನನಗೆ 12th ಆದ್ಮೇಲೆ, ಅಂದ್ರೆ ಎಜುಕೇಶನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಗೊತ್ತಾಗಿದ್ದು 12th ಆದ್ಮೇಲೆ ಸರ್. ಹ್ಮ್ ಹ್ಮ್ 12th ತನಕ ನನಗೆ ಅಷ್ಟು ಹಳ್ಳಿ ಕಡೆ ಎಜುಕೇಶನ್ ಮೇಲೆ ಅಷ್ಟು ಇಂಪಾರ್ಟೆನ್ಸ್ ಇರ್ಲಿಲ್ಲ. ಇವಾಗಲೂ ಅದನ್ನ ಹೇಳ್ತೀನಿ ಸರ್, ಪ್ರತಿಯೊಬ್ಬ ಯೂತ್ಸ್ ಇರ್ಬೋದು, ಹ್ಮ್ ರೂರಲ್ ಬ್ಯಾಕ್ ಗ್ರೌಂಡ್ ಯಾರಿದ್ದಾರೆ, ಸ್ಟೂಡೆಂಟ್ಸ್ ಇರ್ಬೋದು, ಯುವಕರು, ಫಸ್ಟ್ ಬೇಸಿಕ್ ಥಿಂಗ್ ಏನಪ್ಪಾ ಅಂತಂದ್ರೆ ಎಜುಕೇಶನ್. ಹೌದು ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ಸ್ ಅಂತ ನನಗೆ ಗೊತ್ತಿದೆ ಸರ್. ಯಾಕೆಂದ್ರೆ ಒಂದ್ ಸತಿ ಎಜುಕೇಶನ್ ನಿಮ್ ತಲೆ ಹೋಯ್ತಂತಂದ್ರೆ ಅದು, ಆದ್ರೆ ಪ್ರಾಪರ್ ಅದು ಸ್ಟಡಿ ಮಾಡಿರ್ಬೇಕು ಸರ್. ಸುಮ್ಮನೆ ಏನೋ ಎಕ್ಸಾಮ್ ಪರ್ಪಸ್ ಓದ್ತೀನಿ ಅಂತಂದ್ರೆ ಆಗಲ್ಲ. ಓದಿರೋದನ್ನ ನಿಮ್ ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಹ್ಮ್ ಹ್ಮ್ ಆ ಒಂದು ಮೈಂಡ್ ಸೆಟ್ ಬರ್ಬೇಕಂತಂದ್ರೆ ಸ್ವಲ್ಪ ಎಜುಕೇಶನ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಹ್ಮ್ ಅದನ್ನ ನಾನು ಮೊದ್ಲಿಂದಾನು ಮಾಡ್ಕೊಂಡ್ ಬಂದೆ. ಹಂಗಾಗಿ ಇವತ್ತು ನನಗೆ ಎಲ್ಲೇ ಯಾರಿದ್ರು ಏನ್ ಬೇಕಾದ್ರೂ ಮಾತಾಡೋದಕ್ಕೆ ಒಂದು ಧೈರ್ಯ ಇದೆ. ಹ್ಮ್ ಯಾಕಂದ್ರೆ ಆ ಒಂದು ಇಷ್ಟು ಆ, ಏನೇ ಪ್ರಶ್ನೆ ಮಾಡೋದಕ್ಕೂ ಮತ್ತೆ ಏನೇ ಚೇಂಜಸ್ ಮಾಡೋದಕ್ಕೆ ಸಾಧ್ಯ ಆಗಿರೋದು ಒಂದು ಸ್ಟೂಡೆಂಟ್ ಸಪೋರ್ಟ್ ಹ್ಮ್ ಮತ್ತೆ ಫ್ರೆಂಡ್ ಸಪೋರ್ಟ್, ಹ್ಮ್ ಅದ್ರ ಜೊತೆಲಿ ನಾಲೆಡ್ಜ್ ಸರ್, ಹಾ ಸರ್ ಹೌದು ಮತ್ತೆ ನಮ್ಮ ತಾಯಿ ಆಶೀರ್ವಾದ ಸರ್. ಹಾ ಸರ್ ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ, ಮತ್ತೆ ಸರ್ಕಾರದಲ್ಲಿ ಹಲವಾರು ಹುದ್ದೆಗಳು ಕೂಡ, ನೀವು 3 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಕೂಡ ಇನ್ನೂ ಕೂಡ ಖಾಲಿ ಇದೆ. ಬರೀ 56,000 ಹುದ್ದೆಗಳು ಅಷ್ಟೇ ಕಾಲ್ ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಭರವಸೆ ಅಷ್ಟೇನೆ ಸದ್ಯಕ್ಕೆ ನೋಡೋದಾದ್ರೆ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಆ ಏನನ್ನ ಬಯಸ್ಬೋದು ನಾವು ಇದ್ರೆ? ಸರ್, ಈಗ ಸರ್ಕಾರದ ಮಟ್ಟಿಗೆ ನಾನ್ ನೋಡ್ದಂಗೆ ಬರೀ 56,000 ಈಗಿರೋಂತ ಅಂದ್ರೆ ಕಾಂಪಿಟೇಷನ್ಗೆ ಮತ್ತೆ ಇರೋಂತ ಆಸ್ಪಿರೆಂಟ್ಸ್ ಸ್ಟೂಡೆಂಟ್ಸ್ ಇರೋ ಇದಕ್ಕೆ ಆಲ್ಮೋಸ್ಟ್ 15-20 ಲಕ್ಷ ಜನ ಸ್ಟೂಡೆಂಟ್ಸ್ ಓದ್ತಾ ಹೌದು. ಇದ್ದಾರೆ ಸರ್ ಇಡೀ ನಮ್ಮ ಕರ್ನಾಟಕದಲ್ಲಿ. ಹೌದು. ಅಂದ್ರೆ ಬರೀ ಒಂದೇ ಜಾಬ್ ಅಲ್ಲ, ಮಲ್ಟಿಪಲ್ ಜಾಬ್. ಹ್ಮ್, ಟೀಚರ್ಸ್ ಆಸ್ಪಿರೆಂಟ್ಸ್ ಲಕ್ಷಾಂತರ ಜನ ಇದ್ದಾರೆ ಹೌದು. ಮೇ ಬಿ ಅವರು ಒಂದು 8-9 ಲಕ್ಷ ಜನ ಟೀಚರ್ ಹ್ಮ್, ಆಸ್ಪಿರೆಂಟ್ಸ್ ಇದ್ದಾರೆ, ಹೌದು. ಟೀಚರ್ ಆಗ್ಬೇಕು ಅಂತ ಹೇಳಿ. ಇದು 1 ಲಕ್ಷ ಹೆಚ್ಚು ಕಡಿಮೆ 90,000 1 ಲಕ್ಷ ಖಾಲಿ ಹುದ್ದೆನೆ ಗೌರ್ಮೆಂಟ್ ಅಲ್ಲಿ ಇದೆ ಇವಾಗ ಹೌದು. ಪ್ರೆಸೆಂಟ್. ಯಾಕೆಂದ್ರೆ ಎವ್ರಿ ಮಂತ್ ಎಷ್ಟೋ ಜನ ರಿಟೈರ್ಡ್ ಆಗ್ತಾ ಹೋಗ್ತಾರೆ, ಹ್ಮ್, ಮತ್ತೆ ಹ್ಮ್. ಅವ್ರದ್ದು ಎಷ್ಟೋ ಜನ ಡೆತ್ ಆಗ್ತಾರೆ. ಈ ತರದ್ದೆಲ್ಲ ಪೋಸ್ಟ್ ನೋಡ್ತಾ ಇದ್ರೆ ತುಂಬಾ ಪೋಸ್ಟ್ ಇದೆ, ಮೋರ್ ದೆನ್ 1 ಹೌದು. lakh ಪೋಸ್ಟ್ ಇದೆ ಸರ್ ಹ್ಮ್, ಬರೀ ಶಿಕ್ಷಣ ಇಲಾಖೆಯಲ್ಲಿ. ಹ್ಮ್, ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಆಲ್ಮೋಸ್ಟ್ 29% ಲಾಸ್ಟ್ ಒಂದು 6 ಹ್ಮ್. ಮಂತ್ ಬ್ಯಾಕ್ ಇದೆ. ಹ್ಮ್, ಅಂದ್ರೆ 200 ಜನ ಇರೋಂತ ಜಾಗದಲ್ಲಿ ಬರೀ 71 ಜನ ಅಷ್ಟೇ ಇದ್ದಾರೆ. 29% ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಒಂದು 30,000-40,000 ಪೋಸ್ಟ್ ಖಾಲಿ ಇದೆ. ಹೌದು, ಹೌದು. ಈ ತರ ಪ್ರತಿ ಒಂದು ಇಲಾಖೆಯಲ್ಲೂ ಖಾಲಿ ಇದೆ. ಈಗ 43 ಇಲಾಖೆಯಿಂದ ಬರೀ 2,84,000 ಅಂತದಲ್ಲ ಸರ್, ಹ್ಮ್, ಅದು ರಿಯಲ್ ವೇಕೆನ್ಸಿ ಮೋರ್ ದೆನ್ 3 lakhs ಇದೆ. ಹ್ಮ್, ಹ್ಮ್, ಮತ್ತೆ ಅದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಹ್ಮ್. ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಹ್ಮ್, ಹ್ಮ್, ಅಂದ್ರೆ ಬರೀ ಅದು 6 ಮಂತ್ 1 year ಬ್ಯಾಕ್ ಡಾಟಾ ಆದ್ರೂ ಈಗ 3,84,000 ಅಂತಂದ್ರೆ ಹ್ಮ್, ನನಗೆ ಪ್ರಾಬಬಲಿ ಆಲ್ಮೋಸ್ಟ್ ಮೋರ್ ದೆನ್ 5 lakhs ವೇಕೆನ್ಸಿ ಇದೆ ಸರ್. ಹ್ಮ್, ಹ್ಮ್, ಯಾಕೆಂದ್ರೆ ಇವರು ಏನ್ ಮಾಡ್ತಾರಂತಂದ್ರೆ ಗೆಸ್ಟ್ ಹ್ಮ್, ಟೀಚರ್ ತಗೊಳೋದು ಮತ್ತೆ ಔಟ್ಸೋರ್ಸ್ ತಗೊಳೋದು, ಈ ತರದ್ದು ಒಂಥರ ಏನಾದ್ರು ಇದು ಔಟ್ಸೋರ್ಸ್ ಗೆಸ್ಟ್ ಟೀಚರ್ಸ್ ಇವೆಲ್ಲ ಏನ್ ಮಾಡ್ತಿದಾರಲ್ಲ ಸರ್, ಇದು ಹ್ಮ್, ಹ್ಮ್. ಒಂಥರ ಪ್ರೈವೇಟ್ ಮಾಫಿಯಾ ಇದು. ಓಕೆ. ಗೌರ್ಮೆಂಟ್ ಎಲ್ಲಿ ತಲುಪಿಸ್ಬೇಕಲ್ಲಿ ಅಮೌಂಟ್ ಕೊಟ್ರೆ ಹ್ಮ್, ಹ್ಮ್, ಯಾರಿಗ್ ಬೇಕಾದ್ರೂ ಟೆಂಪರರಿ ಜಾಬ್ ಸಿಗುತ್ತೆ. ಹ್ಮ್, ಹ್ಮ್, ಮತ್ತೆ ಈ ಟೆಂಪರರಿ ಜಾಬ್ ತಗೊಳೋರ್ಗೆ ಫಾರ್ ಎಕ್ಸಾಂಪಲ್ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅಂತ ಬಂದ್ರೆ, ಹ್ಮ್. ಫಾರ್ ಎಕ್ಸಾಂಪಲ್ ಟೀಚರ್ ಪೋಸ್ಟ್ ಅಲ್ಲಿ ಏನ್ ದುಡ್ಡು ತಗೊಂಡ್ ಜಾಸ್ತಿ ಸಿಗಲ್ಲ, ಹ್ಮ್, 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 ಮತ್ತೆ ಅದ್ರಲ್ಲಿ ನಂಬರ್ಸ್ ಜಾಸ್ತಿ ಇರ್ತಾರೆ ಸರ್. ಹ್ಮ್, 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 ಈಗ 1,000-2,000 ಅಲ್ಲ, 50,000 ಜನ ಇರ್ತಾರೆ. ಹ್ಮ್, ಅದ್ರಲ್ಲಿ ಕಡಿಮೆ ದುಡ್ಡು ಕೊಟ್ಟರು ಅಮೌಂಟ್ ಜಾಸ್ತಿ ಆಗುತ್ತೆ. ಹ್ಮ್, ಕೆಲವೊಂದ್ ಕಡೆ ಕಡಿಮೆ ಪೋಸ್ಟ್ ಇರುತ್ತೆ. ಹ್ಮ್, ಫಾರ್ ಎಕ್ಸಾಂಪಲ್ 500 ಪೋಸ್ಟ್ ಅಷ್ಟೇ ಬೇಕಾಗಿರುತ್ತೆ. ಹ್ಮ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಹ್ಮ್, ಈಗ ಅದ್ರೊಳಗಡೆ ಇರೋಂಥವ್ರನ್ನೇ FDA STA ಅವ್ರನ್ನೇ ಪ್ರಮೋಷನ್ಸ್ ಮಾಡಿ ಒಬ್ರಿಗೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೊಡ್ತಾರೆ. ಹ್ಮ್, ಹ್ಮ್, ವಿತೌಟ್ ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇರಲ್ಲ, ಏನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹ್ಮ್, ಹ್ಮ್, ಅಂತವ್ರನ್ನ ಪ್ರಮೋಷನ್ಸ್ ಕೊಟ್ಟು ಅವ್ರು ಏನ್ ಮಾಡ್ತಾರೆ, 1-2 ಲಕ್ಷ ಅಲ್ಲ, ಹ್ಮ್. ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಸರ್. ಹ್ಮ್, ಹ್ಮ್, ಹೆಚ್ಚು ಕಡಿಮೆ ಅವರೆಲ್ಲ ಏನ್ ಪ್ರಮೋಷನ್ ಮೊದ್ಲೇ ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಹ್ಮ್, ಯಾರ್ಯಾರು ಆಗ್ತೀರಾ ನೀವು ನಾನು ಎಲ್ಲಾರನ್ನು ಹ್ಮ್, ಡಿವೈಡ್ ಮಾಡ್ಕೊಂಡು ಅದ್ರಲ್ಲಿ ಕ್ರೋರ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂತಾರೆ. ಹ್ಮ್, ಕಲೆಕ್ಟ್ ಮಾಡ್ಕೊಂಡು ಎಲ್ಲಿಗೆ ತಲುಪಿಸ್ಬೇಕಲ್ಲಿ ಈಗ ಅಮೌಂಟ್ ತಲುಪಿಸ್ತಾರೆ. ಹ್ಮ್, ಯಾವ ಆರ್ಡರ್ ಬೇಕಾದ್ರೂ ಪಾಸ್ ಮಾಡ್ತಾರೆ. ಹ್ಮ್, ಹ್ಮ್, ಗೌರ್ಮೆಂಟ್ ಲೆವೆಲ್ ಸರ್ ನಾನ್ ನೋಡ್ದಂಗೆ ಹ್ಮ್, ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಹ್ಮ್, 1 ವರ್ಷ 6 ತಿಂಗಳು 10 ವರ್ಷ ಆದ್ರೂನು ಕೆಲವೊಂದು ಯಾವ್ದು ಕೆಲ್ಸ ಆಗಲ್ಲ ಯಾರಿಗೆ, ಹ್ಮ್, ನಾರ್ಮಲ್ ಜನಗಳಿಗೆ ಮತ್ತೆ ಮಿಡಲ್ ಕ್ಲಾಸ್ ಹ್ಮ್, ವಿತೌಟ್ ದುಡ್ಡಿಲ್ದೆ ಇದ್ದವ್ರಿಗೆ. ಹ್ಮ್, ನೀವು ನೋಡಿರ್ಬೇಕು ಸರ್ ಸೋಷಿಯಲ್ ಮೀಡಿಯಾ ಬರೀ 20,000 ದುಡ್ಡು
ತಗೊಳೋದಕ್ಕೆ ಅವ್ನ್ ಡೆಡ್ ಬಾಡಿ ಊತಿರೋದನ್ನ ಹೌದು ತಗೊಂಡ್ಬಂದು ಹೌದು 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 ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಬ್ಯಾಂಕ್ ಅಲ್ಲಿ ಸೆಕ್ಟರ್ ಬ್ಯಾಂಕ್ ಅಲ್ಲಿ ತಗೊಂಡು ಹಾಕಿದ್ದಂತ ಬರೀ 20,000 ಇಷ್ಟು ಜಾಸ್ತಿ ಹೌದು ಇಲ್ಲ ಸರ್, ಬರೀ ಹೌದು 20,000ಕ್ಕೆ ಹೌದು ನಮ್ ದೇಶ ಎಲ್ಲಿದೆ ಅಂತ ನೋಡಿ, ಅದ್ರಲ್ಲೇ ಗೊತ್ತಾಗುತ್ತೆ. ಹ್ಮ್. ಅಲ್ಲ, ಒಂದ್ ಕಡೆಗೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಿದೆ, ಒಂದ್ ಕಡೆ ಪ್ರೈವೇಟ್ ಕಂಪ್ನಿಗಳೆಲ್ಲ ಲೇ ಆಫ್ ಮಾಡ್ತೀವಿ, ಒಂದ್ ಕಡೆಗೆ AI ಇಂದ ಒಂದಷ್ಟು ಜನ ಜಾಬ್ ಕಳ್ಕೊಳ್ತಿದ್ದಾರೆ. ಎಜುಕೇಶನ್ ರೇಟ್ ಜಾಸ್ತಿ ಆದಷ್ಟು ಕೂಡ ಈ ಕಡೆ ಜಾಬ್ ತಗೊಳ್ಳೋ ಸಂಖ್ಯೆನೂ ಕೂಡ ಕಡಿಮೆ ಇದೆ. ಸರಿ, ನಾವು ಸರ್ಕಾರಿ ಹುದ್ದೆಗಳಿಂದನೇ ಇದನ್ನ ಭರ್ತಿ ಮಾಡ್ಕೊಳ್ತೀವಿ ಅಂದ್ರೆ ಅದು ಕೂಡ ಕಷ್ಟ ಆಗ್ಬಿಡುತ್ತೆ. ಇದ್ರ ಜೊತೆಗೆ ನಮ್ಗೆ ಇದ್ರ ಮೇಲೆ ಅವಲಂಬನೆ ಆಗಿರುವಂತದ್ದು, ಉದಾಹರಣೆಗೆ ಒಂದ್ 5 ಲಕ್ಷ ಜನ ನೀವ್ ಹೇಳ್ದಂಗೆ ಪೋಸ್ಟ್ ಖಾಲಿ ಇರೋದು. ಒಂದ್ ವೇಳೆ ಸರ್ಕಾರ ಅಷ್ಟು ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮಾಡಿದ್ರು ಕೂಡ ಉಳಿದಿರೋಂತ ಜನಗಳೆಲ್ಲ ನಾವು ಹಾಗೆ ಉಳ್ಕೊಳ್ತೀವಿ. ನಿಯರ್ಲಿ 35 to 40% ಇವತ್ತು ಜಾಬ್ಲೆಸ್ ಇವತ್ತು ಸ್ಟೇಟ್ ಅಲ್ಲಿ. ಸೊ ಇಂಥ ಯುವಕರುಗಳಿಗೆ ನಾವ್ ಏನ್ ಮಾಡೋದು? ಯಾಕಂದ್ರೆ ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ 300 ಪೋಸ್ಟ್ ಇದ್ರೆ 3 ಲಕ್ಷ ಅಪ್ಲಿಕೇಶನ್ಸ್ ಬರುತ್ತೆ. 1000 ಪೋಸ್ಟ್ ಇತ್ತು, ಲಕ್ಷಾಂತರ ಅಪ್ಲಿಕೇಶನ್, 4 ರಿಂದ 5 ಲಕ್ಷವರೆಗೂ ಕೂಡ ಅಪ್ಲಿಕೇಶನ್ ಬಂತು. ಮತ್ತೆ ಜಾಬ್ ಸಿಕ್ಕಿದಷ್ಟು 1000 ಮಾತ್ರ ಸಿಕ್ಕಿದೆ. ಇನ್ನು ಉಳಿದಂತವ್ರಿಗೆಲ್ಲ ಏನಾಗುತ್ತೆ ಪಾಪ, ಅವ್ರ ಪರಿಸ್ಥಿತಿಗಳೆಲ್ಲ ಏನಾಗ್ಬೋದು? 5 ರಿಂದ 6 ವರ್ಷ, 10 ವರ್ಷ, ಫ್ರಾಂಕ್ 13 ವರ್ಷ, 14 ವರ್ಷದಿಂದ ಓದ್ತಿರೋದು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಇದರಿಂದ ರಾಷ್ಟ್ರದಕ್ಕೆ ನಾವು ಯುವಕರಾಗಿ ಕೊಡುವಂತ ಕೊಡುಗೆ ಏನಿರುತ್ತೆ? ಸರ್ ಈಗ ಗೌರ್ಮೆಂಟ್ ಮನ್ಸ್ ಮಾಡಿದ್ರೆ ಹ್ಮ್ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಹ್ಮ್ ಗೌರ್ಮೆಂಟ್ ಅಲ್ಲಿ ಎಲ್ಲಾ ರಿಸೋರ್ಸ್ ಗೌರ್ಮೆಂಟ್ ಇರುತ್ತೆ. ಹ್ಮ್ ಗೌರ್ಮೆಂಟ್ ಅಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿದ್ರೆ, ಹ್ಮ್ ಬಿಲ್ ಪಾಸ್ ಮಾಡಿ ಒಂದು ಆಕ್ಟ್ ಮಾಡಿದ್ರೆ, ಅದು ಎಂಟೈರ್ ಸ್ಟೇಟಿಗೆ ಹ್ಮ್ ಪ್ರತಿಯೊಬ್ಬರಿಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬರು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಹ್ಮ್ ಅದೇ ರೀತಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮತ್ತೆ ಗೌರ್ಮೆಂಟ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಹ್ಮ್ ಇವರು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸರ್, ಈಗ ಪ್ರೈವೇಟ್ ಕ್ವಾಲಿಟಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಹ್ಮ್ ಈಗ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ ಅಲ್ಲಿ ಒಂದು ಟೀಚರ್ಸ್ ಇಲ್ಲ ಅಂತಂದ್ರೆ ಕ್ವಾಲಿಟಿ ಹ್ಮ್ ಎಜುಕೇಶನ್ ಸಿಗಲ್ಲ. ಹ್ಮ್ ಕ್ವಾಲಿಟಿ ಎಜುಕೇಶನ್ಸ್ ಕೊಡ್ಬೇಕು ಅಂತಂದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಅಂದ್ರೆ ಹ್ಮ್ ಒಳ್ಳೆ ಪ್ರೈವೇಟ್ ಸ್ಕೂಲ್ ಕಳಿಸ್ಬೇಕಂತಂದ್ರೆ ಹ್ಮ್ ಹ್ಮ್ ಅಟ್ಲೀಸ್ಟ್ ಇವ್ರ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ, ಸಾಲ ಆಗಿಲ್ಲ ಏನೋ ಒಂದ್ ಆಗ್ಲಿ, ಹ್ಮ್ ನನ್ ಮಗ ಒಳ್ಳೆ ಎಜುಕೇಶನ್ ಕಲಿಬೇಕು ಅಂತ ಹೇಳ್ಬಿಟ್ಟು ಸ್ಕೂಲಿಂದಾನೇ ಇವ್ರು ಸಾಲ ಮಾಡಿ ಪ್ರೈವೇಟ್ ಸ್ಕೂಲ್ ಹ್ಮ್ ಕಳ್ಸ್ಬಿಡ್ತಾರೆ. ಹ್ಮ್ ಹ್ಮ್ ಪ್ರೈವೇಟ್ ಸ್ಕೂಲು ಕಾಲೇಜಸ್ ಯಾರ್ದಿರುತ್ತೆ? ಹ್ಮ್ ಹ್ಮ್ ಎಲ್ಲ ಇವರೇ ಮಿನಿಸ್ಟರ್ಸ್, MLA ಗಳು ಇರ್ತಾರೆ. ಹ್ಮ್ ಹ್ಮ್ ಮತ್ತ ಅವರು ಫೀಸ್ ಏನ್ ಕಡಿಮೆ ಇದೆ ಸರ್ ಇವಾಗ? ಹ್ಮ್ ಎಜುಕೇಶನ್ ರೇಟ್ LKG ಗೆ ಜಾಸ್ತಿ 1 ಇದೆ. ಲಕ್ಷ, ಹೌದು 2 ಲಕ್ಷ, 3 ಲಕ್ಷ ತನಕ ಇರುತ್ತೆ ಹೌದು ಫೀಸ್. ಹೌದು ಹೌದು ಇನ್ನ ಅವ್ರ ಪೇರೆಂಟ್ಸ್ ಪಾವರ್ಟಿಯಿಂದ ಆಚೆ ಹೆಂಗ್ ಬರ್ತಾರೆ? ಹ್ಮ್ ಹ್ಮ್ ಈಗ ಗೌರ್ಮೆಂಟ್ ಮನ್ಸ್ ಮಾಡಿದ್ರೆ ಹ್ಮ್ ಎಷ್ಟು ಬೇಕಾದ್ರೂ ಪ್ರೈವೇಟ್ ಇಂಡಸ್ಟ್ರಿನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಹ್ಮ್ ಬೇಕಾದ್ರೆ ಹ್ಮ್ ಪ್ರೈವೇಟ್ ಇಂಡಸ್ಟ್ರಿ ಓಪನ್ ಮಾಡ್ಬೋದು. ಹ್ಮ್ ಈಗ ನಾರ್ತ್ ಕರ್ನಾಟಕ ಹೋಗಿ ಸರ್, ಯಾವ್ದಾದ್ರು ಒಂದ್ ಇಂಡಸ್ಟ್ರಿ ತೋರಿಸ್ಬಿಡಿ. ಹೌದು, ನಾರ್ತ್ ಕರ್ನಾಟಕದಲ್ಲಿ ಅದು ಸಿಗೋದಿಲ್ಲ ನಮ್ಗೆ. ಈಗ ಆತ ಅಲ್ಲಿ ಏನ್ ಯೋಚನೆ ಮಾಡ್ತಾರಂತಂದ್ರೆ, ಅವ್ನ್ ಅಲ್ಲಿಂದ ಇಲ್ಲಿಗೆ ಬಂದು ಹ್ಮ್ ಬೆಂಗಳೂರಲ್ಲಿ 50,000 ತಗೊಂಡ್ರು 15,000 ಉಳಿಯಲ್ಲ ತಿಂಗಳಿಗೆ. ಹೌದು. ಅವ್ನು ಇನ್ನೂ 10,000, 15,000 ಒಂದು ಸಾಲ ಮಾಡ್ಬೇಕು, ಹ್ಮ್ ಇರೋದನ್ನ ಅಲ್ಲಿ ಮ್ಯಾನೇಜ್ ಮಾಡ್ಬೇಕು. ಹೌದು. ಮನೆಗಂತೂ ದುಡ್ಡು ಕಳ್ಸಕ್ಕಾಗಲ್ಲ. ಹ್ಮ್ ಅವ್ರ ಅಪ್ಪ ಇಲ್ಲಿ ಯಾಕೆಂದ್ರೆ ಅಷ್ಟು ಎಕ್ಸ್ಪೆಂಡಿಚರ್ ಇದೆ ಸರ್. ಹ್ಮ್ ಒಂದ್ ಟೈಮ್ ಊಟ ಇಲ್ಲಿ ಏನಿಲ್ಲ ಅಂದ್ರೂ 100 ರೂಪಾಯಿ ಕೊಟ್ರು ಒಂದ್ ಹೊಟ್ಟೆ ತುಂಬಾ ಊಟ ಮಾಡಕ್ ಆಗಲ್ಲ ಇಲ್ಲಿ. ಹ್ಮ್ 100 ರೂಪಾಯಿ ಇದ್ರೂನು 100 ರೂಪಾಯಿ ಕೊಟ್ರು ಯಾವ್ದೋ ಒಂದು ಹೋಟ್ಲು ಹೋಗಿ ಹ್ಮ್ ಹೊಟ್ಟೆ ತುಂಬಾ ಇವತ್ತು ಊಟ ಸಿಗಲ್ಲ. ಹೌದು. ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದ್ 15-20 ಸಾವಿರ, 15,000 ಸರ್, 15,000 ಸ್ಯಾಲ್ರಿ ಬರ್ತಾ ಇದೆ ಅಂತಂದ್ರು ಹ್ಮ್ ಕಂಪ್ಲೀಟ್ 15,000 ಸೇವ್ ಇರುತ್ತೆ. ಹ್ಮ್ ಯಾಕಂದ್ರೆ ಊಟ ತಿಂಡಿ ಎಲ್ಲ ಮನೆಯಲ್ಲೇ ಮಾಡ್ಕೊಂತಾರ ಅವರು. ಹ್ಮ್ ಇಲ್ಲಿ ಏನೂ ಇರಲ್ಲ. ಪರಿಸ್ಥಿತಿ ಹಂಗಿದೆ. ಅಂದ್ರೆ ಅಲ್ಲಿಂದ ಇಲ್ಲಿ ಗಂಟ ನೀವು ಟ್ರಾವೆಲ್ ಮಾಡ್ಕೊಂಡ್ಬಂದು ಇಲ್ಲೆಲ್ಲ ಇಷ್ಟು ಕಷ್ಟಪಟ್ಟು, ಮತ್ತೆ ಇಲ್ಲಿಂದ ನೋಡ್ಬೇಕು ಸರ್, ಏನು ಫುಲ್ ಟ್ರಾಫಿಕ್, ಹ್ಮ್ ಮತ್ತೆ ಇನ್ ಟೈಮಿಗೆ ಏನೂ ಫೆಸಿಲಿಟೀಸ್ ಇಲ್ಲ. NGOಗಳ ಮುಖಾಂತರ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಸರ್ಕಾರ ಕಾರ್ಯಕ್ರಮಗಳು ತುಂಬಾ ಇವೆ, ನಿಮ್ಗೆ ಗೊತ್ತಿರೋ ಹಾಗೆ. ಸರ್ ಇದೆಲ್ಲ ಪ್ರೈವೇಟ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿದ್ರು ಕೂಡ ಜಾಬ್ ಇಲ್ಲ ಇವತ್ತು. ಅಂದ್ರೆ ಹಾಗಿದ್ರೆ ಸ್ಕಿಲ್ ಡೆವಲಪ್ ಆಗ್ತಿದೆ ಇಲ್ವಾ ಅನ್ನೋದು ಇಲ್ಲಿ ಕ್ವಶನ್ ಬರುತ್ತೆ. ಸರ್ ಈಗ ಗೌರ್ಮೆಂಟ್, ನಾನು ಹೇಳ್ತೀನಿ ಕೇಳಿ, ಮಿನಿಸ್ಟರ್ಸ್ ಲೆವೆಲ್ಗೆ ಗೌರ್ಮೆಂಟ್ ಏನ್ ಮಾಡ್ತಿದಾರೆ ಅಂತಂದ್ರೆ, ಇದೆಲ್ಲ ಫ್ರಾಡ್ ಸರ್. ಇದು ಸ್ಕಿಲ್ ಡೆವಲಪ್ಮೆಂಟ್, ದುಡ್ಡು ಕೊಡ್ತೀನಿ, ಅವೆಲ್ಲ ಎಲ್ಲ ಫ್ರಾಡ್ ಇದು. ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಅವೆಲ್ಲ ಯಾರು ಸರ್? ಪ್ರೈವೇಟ್ ಏಜೆನ್ಸಿ. ಯಾರ ಬಡವರು ಇರ್ತಾನ, ಅವ್ನ ಏಜೆನ್ಸಿ ನಡೆಸೋನು, ಇಲ್ಲ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು FDA ಇಲ್ಲ ಅಂದ್ರೆ ಗ್ರೂಪ್ B ಆಫೀಸರ್ ಇರ್ತಾರ ಸರ್, ಅದು ಎಲ್ಲರಿಗೂ ರೀಚ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ. ಹ್ಮ್ ಒಂದು ಪ್ರೈವೇಟ್ ಏಜೆನ್ಸಿ ಅವರಿಗೆ ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಸರ್, ಕೆಲವೊಂದು ಪ್ರಾಡಕ್ಟೇ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ, ಪ್ರಾಡಕ್ಟೇ ಇರಲ್ಲ ಅಲ್ಲಿ, ಅವನ ಅಕೌಂಟಿಗೆ ದುಡ್ಡು ಕಳ್ಸಿರ್ತಾರೆ. ಇವತ್ತು ಹ್ಮ್ 100 ಕೋಟಿ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಹ್ಮ್ ಇಲ್ಲ, CAG ರಿಪೋರ್ಟ್ ಅಲ್ಲೂ ಕೂಡ ಅದನ್ನ ವರದಿ ಮಾಡಿದೆ. ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಯಾವುದೇ ಒಂದು ಆ ಏನು ಡೆವಲಪ್ಮೆಂಟ್ ವರ್ಕ್ ಇರ್ಬೋದು ಸರ್. ಅಲ್ಲಿ ರೋಡ್ ಅಂತ ಹೇಳಿರ್ತೀವಿ, ನೀವು ಕನ್ಸ್ಟ್ರಕ್ಷನ್ಗೆ ಹ್ಮ್ ಆ ರೋಡೇ ಹಾಕಿರಲ್ಲ, 5 ಕೋಟಿ ಬಿಲ್ ಮಾಡ್ಕೊಂಡಿರ್ತಾರೆ. ನೀವು ಅದು ಬಿಡಿ ಸರ್, ಊರಲ್ಲಿ ಹಳ್ಳಿಯಲ್ಲಿ ಬೋರ್ ಕೊಡ್ದಿದ್ದಾರೆ ಅಂತ ಅನ್ಕೊಂಡಿರ್ತಾನೆ, ಯಾವ್ದೋ ಒಂದು ಬೋರ್ ಫೋಟೋ ತಗೊಂಡು ಬಿಲ್ ಮಾಡ್ಕೊಂಡಿರ್ತಾರೆ, 5 ಲಕ್ಷ ಬಿಲ್ ಮಾಡ್ಕೊಂಡಿರ್ತಾರೆ. ಹ್ಮ್
ಆ ತರ 100 ಮಾಡ್ಕೊಂಡ್ರೆ ಎಷ್ಟಾಯ್ತು ಸರ್? 5 ಕೋಟಿ ಆಯ್ತು. ಅಲ್ಲ ನಾನ್ ಹೇಳ್ತಿರೋದಂದ್ರೆ ಇಷ್ಟೊಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿವೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲೂ ಕೂಡ. ಆದ್ರೂ ಕೂಡ ಮಕ್ಕಳು ಭೌತಿಕ ಮಟ್ಟ ಹೆಚ್ಚಾಗ್ತಿಲ್ಲ, ಸ್ಕಿಲ್ ಡೆವಲಪ್ ಆಗ್ತಿಲ್ಲ. ಸೊ ಇವೆಲ್ಲನೂ ಕೂಡ ನೋಡ್ತಾ ಹೋದ್ರೆ ಒಂದ್ ಕಡೆಗೆ ಪ್ರೈವೇಟ್ ಅಲ್ಲಿ ಜಾಬ್ ಇಲ್ಲ, ಒಂದ್ ಕಡೆ ಗವರ್ಮೆಂಟ್ ಇಂದನೂ ಕೂಡ ಜಾಬ್ ಇಲ್ಲ. ಸೊ ಮಕ್ಳು ಭವಿಷ್ಯ ಏನಾಗ್ಬೇಕು ಅಂತ ಇದೇ ಮುಂದುವರಿತಾ ಹೋದ್ರೆ. ಸರ್ ಈಗ ಇವಾಗ ಕರ್ನಾಟಕದಲ್ಲಿ ನೀವ್ ಹೇಳಿದ ಪ್ರಕಾರ 15-20 ಲಕ್ಷ ಜನರು ಕೂಡ ಜಾಬ್ಲೆಸ್ ಇದ್ದಾರೆ. ನಾವ್ ಹಿಂಗೆ ಕಂಟಿನ್ಯೂ ಆಯ್ತಾ ಹೋದ್ರೆ ಯುವಕರ ಕತೆ ಏನಾಗ್ಬೇಕು ಸ್ಟೇಟ್ ಅಲ್ಲಿ? ಸರ್ ಈಗ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರೋಂಥವ್ರು ಮೋರ್ ದೆನ್ 50% ಇದಾರೆ ಸರ್. ಹ್ಮ್ ಈಗ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ಬಂದು ಎಷ್ಟೋ ಜನ ಪ್ರೈವೇಟ್ ಇಂದ ಯಾಕೆ ಬರ್ತಾರಂತಂದ್ರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮುಗಿಸಿರ್ತಾನೆ ಸರ್. ಅವನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಂಗೆ ಒಂದು 50,000 ಲಕ್ಷ ಸ್ಯಾಲರಿ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಹ್ಮ್ ಅವನಿಗೆ ಇಂಜಿನಿಯರಿಂಗ್ ಮುಗ್ಸೋ ತನಕ ಗೊತ್ತಿರಲ್ಲ ಇಲ್ಲಿ ಹೊರಗಡೆ ಪ್ರಪಂಚ ಹೆಂಗಿರುತ್ತೆ ಅಂತ ಹೇಳಿ. ಅಲ್ಲಿ ತನಕ ಏನೋ ಸಾಲ ಆಗಿಲ್ಲ ಮಾಡಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಒಂದು ಇಂಜಿನಿಯರಿಂಗ್ ಮುಗಿಸಿರ್ತಾನೆ ಸರ್. ಮುಗ್ಸಾದ್ಮೇಲೆ ಆಚೆ ಬಂದ್ಮೇಲೆ 1 ವರ್ಷ 2 ವರ್ಷ ಜಾಬ್ ಹುಡ್ಕೋದ್ರಲ್ಲೇ ಕಳೀತಾನೆ. ಸಪೋಸ್ ಏನಾದ್ರು ಕಾಲೇಜಲ್ಲಿ ಇದು ಸಿಗ್ಲಿಲ್ಲ ಅಂತಂದ್ರೆ, ಅವನ್ ಆಚೆ ಬಂದು 1 ವರ್ಷ 2 ವರ್ಷ ಜಾಬ್ ಹುಡುಕಿ ಹೊರಗಡೆ ಹೋಗಿ ಜಾಬ್ ಸಿಕ್ತು ಅಂತಂದ್ರು ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಸರ್? ಒಂದ್ 10,000 15,000 ಫಸ್ಟ್ ಇಯರ್. ತುಂಬಾ ನಾಲೆಡ್ಜ್ ಇತ್ತಂದ್ರೆ ಅದು CS ಏನಾದ್ರು ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆಲ್ಲ ಒಂದ್ 30,000 40,000 ಮ್ಯಾಕ್ಸಿಮಮ್ 50,000 ಅಂತ ಅನ್ಕೊಳ್ಳಿ ಸರ್. ತುಂಬಾ ಅಂದ್ರೆ ಚೆನ್ನಾಗ್ ಸ್ಕಿಲ್ ಇದ್ರೆ ಅವನಿಗೆ, ಅವನು 1 ವರ್ಷ 2 ವರ್ಷ ಮಾಡ್ತಾನೆ. ಈಗಿರೋ ಒಂದು ಟೆಕ್ನಾಲಜಿ ಬಂದ್ರೆ ಅವನಲ್ಲೂ ಸ್ವಲ್ಪ ಏನಾದ್ರು ವೇರಿಯೇಷನ್ಸ್ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಮಾತಾಡ್ದ ಅಂದ್ರೆ ಇಮಿಡಿಯೇಟ್ ತೆಗ್ದೀಟ ಸರ್. ಇಲ್ಲ ಕಾಂತಕುಮಾರ್, ನಾನ್ ಹೇಳ್ತಿರೋ ಏನಂತಂದ್ರೆ ಒಂದ್ ವೇಳೆ ಸರ್ಕಾರ ಎಷ್ಟು ಜನಕ್ಕೆ ಆಫರ್ ಮಾಡಕ್ಕಾಗತ್ತೆ? ನಮ್ಗೆ ಗೊತ್ತಿರೋ ಪ್ರಕಾರ ಹೆಂಗೆಲ್ಲ ಹಾಕಿದ್ರು ಒಂದು 5 ಲಕ್ಷ ಜನ ಹೋಗ್ಬೋದು ರಿಕ್ರೂಟ್ಮೆಂಟ್ ಸ್ಟೇಟ್ ಅಂತ ತಗೊಳ್ಳೋದಾದ್ರೆ. ರಿಮೈನಿಂಗ್ ಎಲ್ಲ ಏನ್ ಮಾಡೋದು ಅಂತ, ಉದಾಹರಣೆಗೆ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದ್ ಬಗ್ಗೆ ಅವೇರ್ನೆಸ್ ಕೂಡ ನಡೀತಾ ಇಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಡೀತಾ ಇದೆ, ಅದ್ರ ಬಗ್ಗೆ ಕೇಳೋರು ಕೂಡ ದಿಕ್ಕಿಲ್ಲ. ಹಾಗೆ ಉಳಿದಂತವ್ರದ್ದು ಪರಿಸ್ಥಿತಿ ಪ್ರತಿ ವರ್ಷ 3 ಲಕ್ಷ ಜನ ನಮ್ಗೆ ಡಿಗ್ರಿ ಹೋಲ್ಡರ್ಸ್ ಬಂದು ಜಾಯ್ನ್ ಆಗ್ತಿರ್ತಾರೆ. ಇಂಜಿನಿಯರಿಂಗ್ ಮಾಡಿರ್ತಾರೆ, 80% ಗೆ ಜಾಬ್ಲೆಸ್ ಇವತ್ತು ಇಂಜಿನಿಯರಿಂಗ್ ಹುಡುಗರಿಗೆ. ಸೊ ನೆಕ್ಸ್ಟ್ ಹಿಂಗೆ ಆದ್ರೆ ಭವಿಷ್ಯ ಏನಾಗುತ್ತೆ? ಒಮ್ಮೆ ಇದು ಕರ್ನಾಟಕ ಅಷ್ಟೇ ಅಲ್ಲ, ಎಂಟೈರ್ ಪ್ರತಿ 28 ಸ್ಟೇಟ್ ಅಲ್ಲೂ ಕೂಡ ನಾವು ಇದನ್ನೇ ನೋಡ್ತೀವಿ, ಇದೇ ಕಂಡೀಷನ್. ಗವರ್ಮೆಂಟ್ ಅಲ್ಲಿ ನಾನು ತುಂಬಾ ಜನ ನೋಡಿದೆ ಸರ್. ಈಗ 7th ಪೇ 8th ಪೇ ಆಗ್ಬೇಕು, ಒಬ್ಬೊಬ್ರಿಗೆ 2 ಲಕ್ಷ 3 ಲಕ್ಷ 4 ಲಕ್ಷ ನೀವು ಕೊಡೋ ಸ್ಯಾಲರಿನ ಇಲ್ಲಿ ಆನ್ ಅಂಡ್ ಅವರೇಜ್ 50,000 ಸಿಕ್ಕರು ಸಾಕು ಅಂತ ಹೇಳ್ತಾರೆ ಸರ್. ಯಾಕೆಂದ್ರೆ ಲೈಫ್ ಸಸ್ಟೈನ್ ಆಗೋದಕ್ಕೆ ಏನ್ ಜಾಸ್ತಿ ಬೇಕಿಲ್ಲ. ಕಾಂತಕುಮಾರ್, ಇದು ಹೆಂಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಹೆಂಗ್ ಹೇಳ್ತಾರೆ, ಮತ್ತೆ ಸರ್ಕಾರಿ ನೌಕರ ಆದ್ಮೇಲೆ ಮತ್ತೆ ಇವನೇನ್ಗಳು ಮಾಡ್ಕೊಂಡು ಸರ್ಕಾರದ ವಿರುದ್ಧ ಪ್ರೆಷರ್ ಇಲ್ಲ, ಪ್ರೆಷರ್ ಹಾಕ್ಲಿ ಸರ್, ಅದು ಒಂದ್ ಸೈಡ್. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಂಗೆ ಸಾಲ್ವ್ ಮಾಡ್ಕೊಬೇಕಂತಂದ್ರೆ, ಬಿಕಾಸ್ ಗೌರ್ಮೆಂಟ್ ಪ್ರೈವೇಟ್ ಅಂದ್ರೆ ಇಂಡಸ್ಟ್ರೀಸ್ ಒಂದು ಸೆಟಪ್ ಮಾಡಬೇಕು, ಮತ್ತೆ ಇಲ್ಲಿ ಇರೋಂತ ವೇಕೆನ್ಸಿನ ಫಿಲ್ ಮಾಡ್ಬೇಕು. ಗೌರ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಡ್ ಏನಾದ್ರು ಒಂದ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಸರ್. ಒಂದ್ 5 ಲಕ್ಷ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ಅಪ್ ಅನ್ನೋ ಒಂದು ಸ್ಕೀಮ್ ನ ತಗೊಬಂದು ಅದ್ರ ಮುಖಾಂತರ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಲ್ವಾ? ಯುವಕರಿಗೆ ಯಾಕೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಸಿಗ್ತಾ ಇಲ್ಲ? ಅದನ್ನ ಅದ್ರ ಬಗ್ಗೆ ಕ್ಯಾಂಪೇನ್ ಗಳು ಮಾಡಬಹುದಿತ್ತಲ್ವಾ? ನೀವು ಹೋರಾಟ ಜೊತೆಗೆ ಅದು ಒಂದು ಭಾಗವಾಗಿ ಮಾಡಬಹುದಲ್ವಾ? ಖಂಡಿತ ಮಾಡ್ಬೋದು ಸರ್. ಈಗ ಇಲ್ಲ ಅಂತಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲಿ ಪ್ರಾಪರ್ ಸ್ಕಿಲ್ ಡೆವಲಪ್ಮೆಂಟ್ ಯಾರಿಗೆ ಸಿಗ್ತಾ ಇದೆ ಸರ್? ಇಲ್ಲಿ ಎಲ್ರಿಗೂ ಸಿಗ್ತಾ ಇಲ್ಲ. ಎಲ್ಲೋ 0.1% ಸ್ಕಿಲ್ ಡೆವಲಪ್ಮೆಂಟ್ ಹೋಗ್ತಿದ್ದಾರೆ. ಆ ಸ್ಕಿಲ್ ತಗೊಂಡು ಈಗ ಮಲ್ಟಿಪಲ್ ಒಂದೇ ಅಂತಲ್ಲ ಸರ್. ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು 4-5 ಡಿಗ್ರಿ ಮಾಡಿದಾರೆ ನೋಡಿದೀವಿ ಸರ್. 4-5 ಡಿಗ್ರಿ ಸರ್. PhD ಮಾಡಿರೋನ್ ಕೂಡ ಒಂದ್ STA ಜಾಬ್ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕು ಸರ್ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ಕ್ವಾಲಿಟಿ ಎಜುಕೇಶನ್ಸ್ ಅನ್ನೋದಕ್ಕಿಂತ ಇಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲಿ ಯಾವ್ದು ಜಾಬೇ ಇಲ್ಲ ಸರ್ ಹೇಳ್ಬೇಕಂತ. ಜಸ್ಟ್ ಇನ್ನೊಂದು ಅವ್ರಿಗೆ ಅವೇರ್ನೆಸ್ ಇಲ್ಲ. ಈ ಪ್ರೈವೇಟ್ ಜಾಬ್ ಹೆಂಗ್ ಮಾಡ್ಬೇಕು, ಸೆಲ್ಫ್ ಎಂಪ್ಲಾಯ್ಮೆಂಟ್, ಮತ್ತೆ ಬೇರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ನಾನು ಅದನ್ನೇ ಹೇಳ್ತಿರೋದು, ಈ ಹೋರಾಟದ ಜೊತೆಗೇನೆ ಒಂದಷ್ಟು ಜನಕ್ಕೆ ಜೀವನ ಕಟ್ಕೊಳ್ಳುವಂತಹ ಒಂದಷ್ಟು ಸ್ಟಾರ್ಟ್ಅಪ್ ರಿಲೇಟೆಡ್ ಗಳಾಗಿ ಅವೇರ್ನೆಸ್ ಕೊಡೋದು ಹಾಕಿ ಸಂಘಟನೆ, ನಿಮ್ ಸಂಘಟನೆ. ಖಂಡಿತ ಸರ್. ಹೌದು. ಏನಂದ್ರೆ ನಾವು ಒಂದು ಯಾರು ಮಾಡ್ತಿಲ್ಲ ಅನ್ನೋದಾದ್ರೆ ಇವಾಗ ನಾವು ಅದನ್ನು ಮಾಡೋದ್ರಿಂದ ಈ ಸರಿ ಸೊಸೈಟಿ ಒಂದು ಸರ್ವಿಸ್ ಕೊಟ್ಟ. ನಾನು ಪರ್ಸನಲಿ ಈ ಕ್ವಶನ್ ಏನಂತ ಅಂದ್ರೆ ಸರ್, ಇದು ನಾವ್ ಯಾವ್ದಾದ್ರು ಒಂದು ಕೆಲಸ ಹಿಡ್ಕೊಂಡ್ರೆ ಆ ಕೆಲ್ಸದ ಮೇಲೆ ಜಾಸ್ತಿ ಫೋಕಸ್ ಮಾಡಿದಾಗ ಸಕ್ಸಸ್ ಆಗುತ್ತೆ. ನಾವು ಸೇಮ್ ಟೈಮ್ ಈಗ ರೆಕ್ರೂಟ್ಮೆಂಟ್ ಮಾಡಿ ಅಂತ ಗೌರ್ಮೆಂಟ್ ರೆಕ್ರೂಟ್ ಫೋರ್ಸ್ ಮಾಡಿದಾಗ, ಪ್ರೆಷರ್ ಹಾಕಿದಾಗ ಅದನ್ನ ಅಷ್ಟೇ ಮಾಡಕ್ಕಾಗುತ್ತೆ. ಈಗ ಬೇರೆ ಸೇಮ್ ಟೈಮ್ ನಾನು ಇನ್ನೊಂದ್ಸತಿ ಅದ್ರ ಬಗ್ಗೆನೆ ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ಇರೋದಕ್ಕೆ ನೀವು ಮಾಡ್ಬೇಕಂತ ಯೋಚನೆ ಮಾಡಿದಾಗ ಅವ್ರು ಅದನ್ನ ಇದು ಒಂದು ಪಾರ್ಟ್ ಅನ್ನ ಸೀರಿಯಸ್ ಆಗಿ ತಗೊಳಲ್ಲ, ಇನ್ನೊಂದು ಪಾರ್ಟ್ ಸೀರಿಯಸ್ ಆಗಿ ತಗೊಂಡು ಅವ್ರ ಏನ್ ಮಾಡ್ತಾರೆ, ಒಂದು ನೆಗ್ಲೆಕ್ಟ್ ಮಾಡಿದಾಗ ಅವಾಗ ಹೋರಾಟ ಏನಾಗುತ್ತೆ, ವಿಫಲ ಆಗುತ್ತೆ. ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ ಮತ್ತೆ ಯಾವ್ದೇ ವ್ಯಕ್ತಿ ಜೀವನದಲ್ಲಿ ಅಚೀವ್ ಮಾಡ್ಬೇಕಂತಂದ್ರೆ ಒಂದೇ ಗುರಿ ಇರಬೇಕು.
ಹ್ಮ್ ಅದಾಗಿಲ್ವಾ ನೆಕ್ಸ್ಟ್ ಸೆಕೆಂಡ್ ಹ್ಮ್ ಒಂದ್ ಅಚೀವ್ ಮಾಡೋ ತನಕ ಇನ್ನೊಂದ್ರ ಬಗ್ಗೆ ನಾವು ಫೋಕಸ್ ಹ್ಮ್ ಮಾಡಕ್ಕಾಗಲ್ಲ ಸರ್. ಹ್ಮ್ ಪ್ರೆಸೆಂಟ್ ಈಗ ಹ್ಮ್ ಅದೊಂದ್ ಮಾಡಿದೀವಿ ರೆಕ್ರೂಟ್ಮೆಂಟ್ ಬಗ್ಗೆ. ಹ್ಮ್ ಈ ಒಂದು ರೆಕ್ರೂಟ್ಮೆಂಟ್ 56,000 ನಮ್ಮ ಉದ್ದೇಶ ಇಲ್ಲ ಸರ್. ಹ್ಮ್ ಇದ್ರ ಜೊತೆ ಇನ್ನೂ 50,000 ಇದೇ ವರ್ಷ ಫಿಲ್ ಆಗ್ಬೇಕು. ಹ್ಮ್ ಅದ್ರ ಜೊತೆಲಿ ಹ್ಮ್ ಪ್ರತಿ ವರ್ಷ ಎಷ್ಟೇ ಹ್ಮ್ ವೇಕೆನ್ಸಿ ಇರ್ಲಿ ಸರ್. ಹ್ಮ್ ಈಗ ಹುಡುಗರು ಏನಂದ್ರೆ ಈ ವರ್ಷ 5 ವರ್ಷ ಈಗ ಏನು ಹೋರಾಡಿದ್ದು ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಹ್ಮ್ ಇಲ್ಲಿ ನಂಬರ್ ಆಫ್ ವೇಕೆನ್ಸಿನೂ ಜಾಸ್ತಿ ಆಗುತ್ತೆ. ಒಂದು ಸ್ಟೂಡೆಂಟ್ಸ್ಗೂ ಜಾಸ್ತಿ ಹ್ಮ್ ಹ್ಮ್ ಅಂದ್ರೆ ಸ್ಟ್ರೆಸ್ ಆಗುತ್ತೆ ಸರ್ ಅವ್ರಿಗೆ ಹ್ಮ್ ಹ್ಮ್ ಎಲ್ಲಾ ರೀತಿನೂ. ಹ್ಮ್ ಫೈನಾನ್ಷಿಯಲ್ ಬರ್ಡನ್, ಸೋಷಿಯಲ್ ನೋಡೋ ರೀತಿನೂ ಬೇರೆ ಹ್ಮ್ ಇರುತ್ತೆ. ಹ್ಮ್ ನಾನು ಹೇಳ್ತೀನಿ ಗೌರ್ಮೆಂಟ್ಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಮ್ ಸರ್ ಅದು 50 ಇರ್ಲಿ 500 ಇರ್ಲಿ ವೇಕೆನ್ಸಿ ಹ್ಮ್ ಪ್ರತಿ ವರ್ಷ ಒಂದು ಈವೆಂಟ್ ಆಫ್ ಇರ್ಲೇಬೇಕು. ಹ್ಮ್ 2 ವರ್ಷ 3 ವರ್ಷ ಮ್ಯಾಕ್ಸಿಮಮ್ 4 ಅಟೆಂಪ್ಟ್ ಕೊಟ್ಟು ಅವ್ನು ಬೇರೆ ಕೆಲಸ ನೋಡ್ತಾರೆ. ಹ್ಮ್ ಯಾಕಂದ್ರೆ ಅಷ್ಟು ನಾಲೆಡ್ಜ್ ಬಂದಿರುತ್ತೆ ಸರ್. ಹೌದು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸಿಲೆಬಸ್ ಏನ್ 10 ವರ್ಷ ಏನಿಲ್ಲ, ಹ್ಮ್ ಮ್ಯಾಕ್ಸಿಮಮ್ ಒಂದು 1.5 2 ಇಯರ್ಸ್. ಹ್ಮ್ ಒಂದು 0 ಇಂದ ಸ್ಟಾರ್ಟ್ ಮಾಡಿದ್ರು ಹೌದು 2 ಒನ್ ಇಯರ್ಸ್ 1.5 to 2 ಇಯರ್ಸ್ 1.5 ಬೇಕಾಗುತ್ತೆ. ಇಂದ 2 ಇಯರ್ಸ್ ಅಲ್ಲಿ ಹೌದು ಸಿಲೆಬಸ್ ಮುಗಿಸಿ ಅವ್ನು ಯಾವ ಎಕ್ಸಾಮ್ ಬೇಕಾದ್ರೂ ಕೊಡ್ಬೇಕು ಅನ್ನೋ ತರ ಪ್ರಿಪೇರ್ ಆಗಿರ್ತಾರೆ. ಹ್ಮ್ ಇದು ಗೌರ್ಮೆಂಟ್ ಒಂದು ರೆಸ್ಪಾನ್ಸಿಬಿಲಿಟಿ. ಹ್ಮ್ ಏನ್ ಡೈರೆಕ್ಟ್ ಎಲ್ಲರಿಗೂ ಜಾಬ್ ಕೊಡಿ ಅಂತಾನೆ ಎಲ್ರಿಗೂ ಕೇಳ್ತಾ ಇಲ್ಲ. ಹೌದು ಸಪೋಸ್ ಆಗ್ತಾ ಇಲ್ವೋ ಹಳ್ಳಿ ಕಡೆ ಎಷ್ಟೊಂದು ಲ್ಯಾಂಡ್ ಇರುತ್ತೆ ಸರ್. ಹ್ಮ್ ಈಗೆಲ್ಲ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಇದ್ ಮಾಡ್ತಿದ್ದಾರೆ. ಹ್ಮ್ ಎಷ್ಟೊಂದು ಮಿಷನರಿ ಬಂದಿದೆ, ಎಕ್ವಿಪ್ಮೆಂಟ್ಸ್ ಇದೆ, ಹ್ಮ್ ಇನೋವೇಟಿವ್ ಟೆಕ್ನಾಲಜಿ ಇರುತ್ತೆ. ಹ್ಮ್ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಗೌರ್ಮೆಂಟ್ ಅಲ್ಲಿ ಆಗ್ಲಿಲ್ವಾ ಆಲ್ಟರ್ನೇಟಿವ್ ನೀವು ಮೈಂಡ್ ಯೂಸ್ ಮಾಡಿ. ಹ್ಮ್ ಇವತ್ತು ಎಲಾನ್ ಮಸ್ಕ್ ಒಂದ್ ವರ್ಷದಿಂದ ಇನ್ನೊಂದು ವರ್ಷದ ಒಂದು ಔಟ್ಕಮ್ ನೋಡಿದ್ರೆ ನೀವು ನೋಡ್ಬೇಕು ಸರ್. ಎಷ್ಟು ಹೌದು ಮಿಲಿಯನ್ಸ್ ಹ್ಮ್ ಟ್ರಿಲಿಯನ್ಸ್ ಒಂದು ಎಕಾನಮಿ ಡೆವಲಪ್ ಮಾಡ್ಕೊಂತ ಇದೆ ಅಂತಂದ್ರೆ ಹೌದು ನೀವ್ ಯಾಕೆ ಆಗಲ್ಲ? ಹ್ಮ್ ಒನ್ ಕ್ಯಾನ್ ಡೂ ಇಟ್ ಅಂದ್ರೆ ಎನಿ ಒನ್ ಕ್ಯಾನ್ ಡೂ ಇಟ್. ರೈಟ್ ಹೌದು ಒಬ್ರು ಮಾಡಿದಾರ ಅಂತಂದ್ರೆ ಯಾರು ಬೇಕಾದ್ರೂ ಯಾರು ಮಾಡ್ಬೋದು. ಬೇಕಾದ್ರೂ ಅದನ್ನ ಅಚೀವ್ ಮಾಡ್ಬೋದು. ಹೌದು ಗಾಂಧೀಜಿಯವರು ಒಂದು ಹೇಳಿರಂತ ಸರ್. ಹ್ಮ್ ಇಂಥದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಹ್ಮ್ ನಾನ್ ಮಾಡಿದೀನಿ ಅಂತಂದ್ರೆ ನಂತರ ಇನ್ನೊಬ್ರು ಮಾಡಕ್ ಆಗಲ್ಲ ಅಂತಲ್ಲ. ಹೌದು ಎಫರ್ಟ್ಸ್ ಹಾಕ್ಬೇಕಷ್ಟೇ. ಹೌದು ಡೈಲಿ ಅದನ್ನ ಅಷ್ಟು ಈಸಿನೂ ಇಲ್ಲ ಸರ್ ಇದು. ಹ್ಮ್ ಬಟ್ ಮಾಡ್ತೀನಿ ಅಂತ ನಿಂತ್ಕೊಂಡ್ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಹ್ಮ್ ಅದನ್ನ ನಾವು ಸ್ವಲ್ಪ ಇನೋವೇಟಿವ್ ಆಗಿ ಹ್ಮ್ ಯಾರು ಏನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 1 or 2 3 4 ಮ್ಯಾಕ್ಸಿಮಮ್ ಹೇಳ್ತೀನಲ್ಲ ಸರ್ 4 ಇಯರ್ಸ್ ಇರ್ಬೇಕಿಲ್ಲಿ. ಹ್ಮ್ 4 ಇಯರ್ಸ್ ಅಲ್ಲಿ ನೀವ್ ಯಾವ್ದಕ್ ಓದಕ್ ಬಂದಿದ್ದೀರಾ ಹ್ಮ್ ಅದ್ರದ್ದು ಸಪೋಸ್ ಆಗ್ಲಿಲ್ವಾ ಹ್ಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಹ್ಮ್ ಗೌರ್ಮೆಂಟ್ ಪ್ರೆಸರ್ ಹಾಕೋಣ. ಹ್ಮ್ ಯಾವುದೇ ಒಂದು ನೋಟಿಫಿಕೇಶನ್ ಫಾರ್ ಎಕ್ಸಾಂಪಲ್ ಹ್ಮ್ PSI ಆಗ್ಬೇಕು ಅಂತ ಬಂದಿರ್ತಾರೆ. ಹ್ಮ್ PSI ನೋಟಿಫಿಕೇಶನ್ಸ್ ಈಗ ಆಗ್ತಾ ಇಲ್ಲ. ಹ್ಮ್ ಅಂದ್ರೆ ಈಗ ಗೌರ್ಮೆಂಟ್ ಲೆವೆಲ್ ಅಲ್ಲಿ PSI ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹ್ಮ್ ಹ್ಮ್ ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಎಲ್ಲೂ ವೇಕೆನ್ಸಿ ಇಲ್ಲ ಅಂತ ಹ್ಮ್ ಹೇಳಿದ್ದಾರೆ. ಹ್ಮ್ ಹ್ಮ್ ಅದಕ್ಕೆ ಒಂದು ಟೀಮ್ ರೆಡಿ ಮಾಡ್ಕೊಬೇಕು. ಹ್ಮ್ 50 ಜನ 500 ಜನ ಒಂದ್ಸತಿ ಹ್ಮ್ ನಾವ್ ಹೇಳಿದ್ ಇಷ್ಟೇ ಮಾಡ್ಬೇಕು ಸರ್, ಬೇರೆ ಏನಿಲ್ಲ. ಸೋಷಿಯಲ್ ಮೀಡಿಯಾ ಸರ್ ಇವಾಗ್ಲೂ ಕೂಡ ಇವಾಗ ನೋಡಿ 600 ಜನ ಕಾಲ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅಂತಂದ್ರೆ ಅನ್ಕೋಣ ನಾವು 600 ಪೋಸ್ಟ್ ಮಾಡಲ್ಲ ಕಾಲ್ ಸರ್. ಅದು ಮಾಡಿದ್ರೆ ನಿಮಗೆ ಅದು ಫೇಕ್ ಸುದ್ದಿ. ಅದು ಹೌದು ಡಿಪಾರ್ಟ್ಮೆಂಟ್ ಲೆವೆಲ್ ಗೆ ಅದು 2 ಇಯರ್ಸ್ ಅಲ್ಲ ಇವಾಗ ನಮಗೆ ಕಾಂಪಿಟೇಷನ್ ಹೆಂಗಿರುತ್ತೆ ಅಂದ್ರೆ ಇವಾಗ ಅವ್ರು ಒಂದ್ ವೇಳೆ 3 ತಿಂಗಳು ಬಿಟ್ಟು ಮಾಡಿದ್ರು 4 ತಿಂಗಳು ಬಿಟ್ಟು ಮಾಡಿದ್ರು ಹೋರಾಟ ಮಾಡಿ ಮಾಡಿಸಿದ್ರು 600 ಜನಕ್ಕೆ ಅಷ್ಟು ಎಷ್ಟು ಕಾಲ್ ಮಾಡಿದ್ರು ಅಷ್ಟು ಜನಕ್ಕೆ ಮಾತ್ರ ಆಗತ್ತೆ. ಅಪಿಯರ್ ಆಗೋ ಸಂಖ್ಯೆ ನಮ್ಗೆ ಲಕ್ಷಾಂತರ ಈಗ ಇರುತ್ತೆ. ಇಲ್ಲಿ ಆಸ್ಪಿರೆಂಟ್ಸ್ ಕೂಡ ಒಂದೇ ನೋಟಿಫಿಕೇಶನ್ ಮೇಲೆ ಡಿಪೆಂಡ್ ಆಗಲ್ಲ ಸರ್. ಹ್ಮ್ ಅವ್ನು ಯಾವ್ದು PSI ಬರೆಯೋರು ಗ್ರೂಪ್ ಸಿ ಸಿಲೆಬಸ್ ಯಾವ್ದೇ PDO ಬರ್ಲಿ, CTI ಬರ್ಲಿ, FDA ಬರ್ಲಿ, STA ಬರ್ಲಿ, ಹೌದು. VAO ಬರ್ಲಿ, ಹ್ಮ್. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬರ್ಲಿ, ಹೌದು. ಇನ್ಕ್ಲೂಡಿಂಗ್ ಏನಾದ್ರು ಟೀಚರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿ ಡಿಗ್ರಿ ಆಗಿತ್ತು ಅಂತ TET ಇದು ನೆಟ್ ಸ್ಲೆಟ್ ಏನಾದ್ರು ಮಾಡ್ಕೊಂಡಿದ್ರೆ ಎಲ್ಲಾ ಟೀಚರ್ಸ್ ಎಕ್ಸಾಮ್ಸ್ ಇರ್ಬೋದು. PSTR, GPSTR, HS ಎಲ್ಲಾ ಎಕ್ಸಾಮ್ ಬರೀತಾರೆ. ಹೌದು ಯಾವ್ದಾದ್ರು ಒಂದ್ ಜಾಬ್ ನೋಡ್ಕೊಂತಾರೆ. ಹ್ಮ್ ತುಂಬಾ ಡೆಡಿಕೇಟಿವ್ ಆಗಿ ಓದ್ಬೇಕು, ನನಗೆ ಇದೇ ಬೇಕು, ಹ್ಮ್ ಪೊಲೀಸೇ ಆಗ್ಬೇಕು ಅನ್ನೋ 100% ಆ ಜಾಬ್ ತಗೊಂತಾರೆ. ಹ್ಮ್ 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 ಈಗ ಫಾರ್ ಎಕ್ಸಾಂಪಲ್ ಇಲ್ಲೂ ನನ್ ಕೆಲವೊಂದು ಡಿಪೆಂಡ್ಸ್ ಏನಂದ್ರೆ ಕ್ವಶನ್ ಪೇಪರ್ ಮೇಲೂ ಹೌದು. ಡಿಪೆಂಡ್ ಆಗುತ್ತೆ ಸರ್. ಈಗ ಹೌದು ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ನಡೆಸೋರು ಹ್ಮ್ ಒಂದ್ಸತಿ PSI ಕ್ವಶನ್ ಪೇಪರ್ PC ಲೆವೆಲ್ ತೆಗಿತಾರೆ. ಹೌದು ಸ್ವಲ್ಪ ಅಲ್ಲೋಗಿ ಬೈದ್ರೆ ಆಮೇಲೆ ತಿರ್ಮತ್ KS ಲೆವೆಲ್ ತೆಗಿತಾರೆ. ಹೌದು ಅವ್ನು PC ಲೆವೆಲ್ ಓದ್ತಾ ಇರೋ PSI ಆಗಿರ್ತಾನೆ. ಹೌದು ಅವ್ನು KS ಓದಿರೋ PS ಸ್ಟ್ಯಾಂಡ್ ಆಫ್ ಸೆಟ್ ಅಂತ ಏನಿರುತ್ತೆ ಕ್ವಶನ್ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಕೆಲವೊಬ್ರು ನಾನು 100% PSI ಆಗ್ಲೇಬೇಕು ಅಂತ ಅವನು ನಿಂತ್ಕೊಂಡಿದಂದ್ರೆ ಅವ್ನು ಯಾವ್ದೇ ಕೊಡ್ಲಿ, PC ಆದ್ರೂ ಕೊಡ್ಲಿ, KS ಕೊಡ್ಲಿ, UPSC ಲೆವೆಲ್ ಕೊಟ್ರು ಅವ್ನು ಪಾಸ್ ಆಗ್ತಾನೆ ಸರ್. ಈಗ ಅತಿಯಾದ ಅವಲಂಬನೆ ಏನ್ ಕ್ರಿಯೇಟ್ ಆಗಿದೆ, ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದು ಹುಡುಗರ ಏನು ಆಸೆ ಏನಿದೆ, ತುಂಬಾ ಜನ ಆತ್ಮಹತ್ಯೆಗೂ ಕೂಡ ಕಾರಣ ಆಗಿತ್ತು. ನಾವು ನೋಡಿದೀವಿ ಅದನ್ನ. ನೀವು ಕೂಡ ಹೋಗಿದ್ರ ಧಾರವಾಡದಲ್ಲ ಇದು ಕೂಡ ಮಾಡಿದ್ರಿ ನೀವು. ಮತ್ತೆ ಬಳ್ಳಾರಿಯಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ. ನಿನ್ನೆ ನೀಟ್ ಎಕ್ಸಾಮ್ ವಿಷಯ ಬಂದಾಗಲೂ ಕೂಡ 4-5 ಜನ ಸತ್ತೋಗಿದ್ರು ರಾಷ್ಟ್ರ ಮಟ್ಟದಲ್ಲಿ. ಈ ತರ ಒಂದೇ ಕಡೆ ಡಿಪೆಂಡ್ ಅತಿಯಾದ ಅವಲಂಬನೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಇದ್ರ ಪ್ರಮಾಣ ಕೂಡ ಜಾಸ್ತಿ ಆಯ್ತೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಯ್ತೆ.
ಸೊ ಇಂಥ ಯುವಕರಿಗೆ ಏನ್ ಹೇಳ್ತಾ ಹೋಗ್ತೀರಾ? ಇವಾಗ ಒಂದು ಆಪ್ಷನ್ಸ್ ಗವರ್ಮೆಂಟ್ ಜಾಬ್ ಒಂದು ಆಪ್ಷನ್ಸ್ ಆಗಿ ಇಟ್ಕೋಬೇಕಾ? ಇಲ್ಲಿ ಪರ್ಮನೆಂಟ್ ಇದು ಬೇಕೇ ಬೇಕು ಅಂತ ಇಟ್ಕೊಬೇಕಾ? ಯಾಕಂದ್ರೆ ಅತಿಯಾದ ಅವಲಂಬನೆ ನಿಮ್ ಜೀವನನೇ ಸಾಯಿಸುತ್ತೆ ನಂಬ್ಕೊಂಡು ಅಂತಾಗಿದ್ರೆ ಯಾಕೆ ಬೇಕು ಅಂತ ನಾನು ಕೇಳ್ತೀನಿ. ಇಲ್ಲ ಸರ್, ಫಸ್ಟ್ ಥಿಂಗು ಸೂಸೈಡ್ ಅನ್ನೋದು ಫಾರ್ ಅದೇನು ಯಾರೋ ಮೂರ್ಖರು ಮಾಡೋಂತ ಹ್ಮ್ ಕೆಲಸ ಅದು. ಹ್ಮ್ ಏನಂದ್ರೆ ಜೀವನದಲ್ಲಿ ಅವ್ರಿಗೆ ಏನೋ ಮಾಡ್ಬೇಕನ್ನೋದೇ ಇರಲ್ಲ ಅವನಿಗೆ. ಹೌದು ಅವ್ರ ಉದ್ದೇಶ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಅವ್ನ್ ಮತ್ತೆ ಒಂದಲ್ಲ ಒಂದ್ ದಿವಸ ಸಾಯೋ ಪರಿಸ್ಥಿತಿ ಬರ್ತಾರೆ. ಹೌದು ಯಾಕಂದ್ರೆ ಈಗಿರೋ ಒಂದು ಎನ್ವಿರಾನ್ಮೆಂಟಲ್, ಈಗಿರೋ ಒಂದು ಸೋಷಿಯಲ್ ಕಲ್ಚರ್ ಹೌದು ತುಂಬಾ ಡಿಫ್ರೆಂಟ್ ಇದೆ ಸರ್. ಹೌದು ಮುಂಚೆ ಆದ್ರೆ ಏನೋ ಅನ್ಬೋದಾಯ್ತು, ಏನೋ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಆಯ್ತು, ಏನೋ ಭಯ, ಯಾರೋ ಬೈದ್ರು, ಹೌದು ಅದಕ್ಕೆ ಸುಮ್ನೆ ಯಾರೋ ಬೈದ್ರಂತ ಸತ್ತಿರೋ ನೋಡಿದೀವಿ ಸರ್. ಹೌದು 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 ಈಗಿನ ಸಿಚುವೇಶನ್ ಎಂತೆಂತ ಇನ್ಸಿಡೆಂಟ್ ಇದಾವೆ. ಹೌದು ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಸರ್ 2.4% ಹೌದು ಡಿಸೇಬಲ್ಡ್ ಪರ್ಸನ್ ಇದೆ. ಹೌದು 100 ಜನಕ್ಕೆ 2ರಿಂದ 3 ಜನ ಡಿಸೇಬಲ್ಡ್ ಪರ್ಸನ್. ಹೌದು ಕಣ್ ಕಾಣಿಸಲ್ಲ, ಕಿವಿ ಕೇಳಲ್ಲ. ಕೇಳಿಸಲ್ಲ, ಹೌದು ಕೈ ಇರಲ್ಲ, ಕಾಲ್ ಹೌದು ಇರಲ್ಲ. ಹೌದು ಅಂತವ್ರೆಲ್ಲ ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹ್ಮ್ ನಿಮಗೆ ಕೈ ಕಾಲು ಎಲ್ಲ ಹ್ಮ್ ಇದ್ರೂನು ಹೌದು ನೀವು ತಲೆ ಯೂಸ್ ಮಾಡಿ ಇದೆಲ್ಲ ಇನ್ನೊಂದು ಅಂತ ಒಂದ್ಸತಿ ಡಿಸೈಡ್ ಮಾಡಿದ್ರೆ ಹ್ಮ್ ಸರ್, ಒಂದ್ ಏನದು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಲ್ಲ, ಹೌದು ಸಾಯ್ಬೇಕು ಅಂತ ಏನ್ ನೀವು ಯೋಚನೆ ಮಾಡ್ತೀರಾ, ಹೌದು ಅದರಲ್ಲಿ 0.1% ಬದುಕ್ಬೇಕು ಅನ್ನೋದು ಯೋಚನೆ ಮಾಡಿ. ಅದ್ರಲ್ಲಿ ಹೌದು ನೀವೆಲ್ಲೋ ಇರ್ತೀರಾ ಸರ್. ಹೌದು ಇವತ್ತು ನೋಡಿ, ಫಾರ್ ಎಕ್ಸಾಂಪಲ್ ರಾಜಕೀಯ ವ್ಯಕ್ತಿಗಳೇ ಹ್ಮ್ ಇವತ್ತು 12th ಫೈಲ್ ಹ್ಮ್ ವಿಜಯ್ ಅವ್ನ್ ಸಿಎಂ ಆಗಿದ್ದಾನೆ. ಹೌದು ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕದಲ್ಲಿ ಎಷ್ಟು ಕ್ಯಾಬಿನೆಟ್ ಸಚಿವರು ಹೌದು ಹೌದು ಇದಿದ್ದಾರೆ ಹೇಳಿ. ಹ್ಮ್ ಎಜುಕೇಶನ್ ಅಲ್ಲಿ 0, ಏನು ಹೌದು ಗೊತ್ತಿರಲ್ಲ. ಹೌದು ಎಷ್ಟು MLA ಇದಾರೆ ಸರ್. ಹೌದು ಇವತ್ತು ಒಂದು ರಾಜ್ಯ ದೇಶ ಆಳ್ತಾ ಇರೋಂತವ್ರದ ಹತ್ರ ನಾಲೆಡ್ಜ್ ಅಷ್ಟೇ ಇದೆ, ಹೌದು ಕ್ವಾಲಿಫಿಕೇಶನ್ಸ್ ಇಲ್ಲ. ಇಲ್ಲ ಬಟ್ ನಿಮ್ ಹತ್ರ ಕ್ವಾಲಿಫಿಕೇಶನ್ ಇದೆ, ಹ್ಮ್ ನಾಲೆಡ್ಜು ಇದೆ, ಹ್ಮ್ ಎರಡು ಯೂಸ್ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ಮಾಡ್ಬೋದು. ಅದು ನಾನು ಆಯ್ಸು ಅದಕ್ಕೆ ಅಂದ್ರೆ ಅತಿಯಾದ ಅವಲಂಬನೆ ಆಗ್ತಾ ಹೋದ್ರೆ ಸರ್, ಅದು ನಾವ್ ಹೇಳ್ಬೋದು, ಬಟ್ ಅವ್ರ ಮೆಂಟಲ್ ಸ್ಟ್ರೆಸ್ ಇರುತ್ತಲ್ಲ, ಇಲ್ಲ, ಫ್ಯಾಮಿಲಿ ಕಡೆಯಿಂದ ಇದು ಸಪೋರ್ಟ್ ಸಿಗಲ್ಲ ಅವ್ರಿಗೆ. ನಾನು ಅವರಿಗೆ ಎಲ್ಲರ ಹತ್ರ ಹೇಳ್ಕೊಂಡ್ಬಿಟ್ಟಿರ್ತಾನೆ KS ಮಾಡ್ತೀನಿ IAS ಮಾಡ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಕಷ್ಟ ಇರುತ್ತೆ. ಪ್ರಾಕ್ಟಿಕಲ್ ಬಂದಾಗ 3 ವರ್ಷಕ್ಕೊಂದು ನೋಟಿಫಿಕೇಶನ್ ಆಗುತ್ತೆ. UPSC ಬಂದಾಗ ಆಲ್ ಇಂಡಿಯಾ ಲೆವೆಲ್ ಇಡೀ ಕರ್ನಾಟಕದಲ್ಲಿ ಬರೋ ರ್ಯಾಂಕ್ಗಳು 25 ಅಷ್ಟೇ ವರ್ಷಕ್ಕೆ, ಅದಕ್ಕಿಂತ ಜಾಸ್ತಿ ತಗೊಳಕ್ ಆಗಲ್ಲ. ಸೊ ಹಾಗಿದ್ದಾಗ ಇಷ್ಟೊಂದು ಗವರ್ಮೆಂಟ್ ಜಾಬ್ ಅಲ್ಲಿ ಅವಲಂಬನೆ ಆಗ್ತಾ ಹೋಯ್ತು ಅಂದ್ರೆ ಒಂದ್ ವರ್ಗ ಏನೊಂದು ನಮ್ಗೆ 20 ವರ್ಷದಿಂದ 40 ವರ್ಷಗಳಿಂದ ಹೊರಗಡೆ ಏನ್ ವರ್ಗ ಬರುತ್ತೆ, ಒಂದು ನಿಯರ್ಲಿ 40% ಹಂಗೆ ಒಂದು ಡೆಡ್ ಆಗಿ ಕುತ್ಕೊಂಡ್ಬಿಡುತ್ತೆ ಒಂದ್ ಕಡೆಗೆ. ಸೊ ಅತಿಯಾದ ಅವಲಂಬನೆನೂ ಕೂಡ ಎಲ್ಲೋ ಒಂದು ರಾಜ್ಯಕ್ಕೆ ಇಲ್ಲಿ ತೊಂದ್ರೆ ಹಾಗೆ ಇಲ್ಲಿ ಆಗುತ್ತೆ ಇಲ್ಲಿ ಅಲ್ವಾ? ಏನ್ ಗೊತ್ತಾ ಸರ್, ಇನ್ನೊಂದು ಯಾವ್ದೇ ಆಸ್ಪಿರೆಂಟ್ಸ್ ಹ್ಮ್ ಯಾರೋ ಒಬ್ರು ಮೋಟಿವೇಶನ್ ಇಟ್ಕೊಂಡ್ ಬರೋದು, ಓದಕ್ ಬರೋದು ಅಂತ ಹೇಳ್ತಿಲ್ಲ, ಸರಿ ಅದು ಹೌದು ಓಕೆ. ಅದು ಸಕ್ಸಸ್ ಕೊಡೋದು ಬಿಡೋದು ನಾವು ಹಾಕೋ ಎಫರ್ಟ್ಸ್ ಇಂದ ಬರುತ್ತೆ. ಹ್ಮ್ ಬಟ್ ಸಕ್ಸಸ್ ಅದ್ರಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೈಫ್ ಇನ್ನೂ ದೊಡ್ಡದಿದೆ, ಹೌದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಫಾರ್ ಹ್ಮ್ ಎಕ್ಸಾಂಪಲ್ 1,000 ಪೋಸ್ಟ್ ಇದೆ ಅಂದ್ರೆ UPSC ಇಂದ ಹೌದು IAS IPS ಮತ್ತೆ IRS ಪೋಸ್ಟ್, ಅದ್ರಲ್ಲಿ 27-28 ಸರ್ವಿಸ್ ಇರುತ್ತೆ ಸರ್. ಅದ್ರಲ್ಲಿ ಹೌದು ಡಿಸ್ಟ್ರಿಬ್ಯೂಟ್ ಆದ್ರೆ IAS ಪೋಸ್ಟ್ ಇರೋದೇ 100 ಪೋಸ್ಟ್ 100 ಇರಲ್ಲ post ಹೌದು ಪ್ರತಿ ವರ್ಷ ಹೇಳ್ಬೇಕಂತ ಹೌದು ಸರ್. 10 ವರ್ಷ ರೆಕ್ರೂಟ್ಮೆಂಟ್ ಮಾಡಿದ್ರೆ 1000 ಪೋಸ್ಟ್ ಪೋಸ್ಟ್ ಆಗಲ್ಲ. ರೆಕ್ರೂಟ್ಮೆಂಟ್ ಹೌದು ಮಾಡ್ಕೊಂತಾರೆ ಬರೀ IAS. ಹೌದು ಕಾಂಪಿಟೇಷನ್ ಎಷ್ಟು, 10 ಲಕ್ಷ 12 ಲಕ್ಷ ಅಪ್ಲಿಕೇಶನ್ಸ್ ಹೌದು ಬರುತ್ತೆ. 1,000ದಲ್ಲಿ 100 ಪೋಸ್ಟ್ IAS ಇರೋದು. ಹ್ಮ್ 10ರಿಂದ 12 ಲಕ್ಷ ಏನ್ ಎಕ್ಸಾಮ್ ಬರೀತಾರಲ್ಲ, ಎಲ್ರು ನಾನು IAS ಆಗ್ಬೇಕಂತಾನೆ ಬರೀತಾರೆ. ಹೌದು IAS ಆಗಿಲ್ಲ ಅಂತಂದ್ರೆ ಜೀವನದಲ್ಲಿ ಬೇರೆ ಏನಾದ್ರೂ ಆಗ್ಬಹುದು. ಹ್ಮ್ ಈಗ ಅಷ್ಟು ಜನ ಸೂಸೈಡ್ ಮಾಡ್ಕೊಬೇಕಂತ ಅಂತ ಯೋಚನೆ ಮಾಡ್ತಾರ. ಇಲ್ಲ ಒಂದು ಸೂಸೈಡ್ ಮಾಡ್ಕೊಳಂತವ್ರು ಫುಲ್ ನಾಲೆಡ್ಜ್ ಇರಲ್ಲ ಸರ್. ಹ್ಮ್ ಮತ್ತೆ ಇನ್ನೊಂದು ಅವ್ರ ಪೇರೆಂಟ್ಸ್ ಒತ್ತಡನೂ ಇರುತ್ತೆ, ಮತ್ತೆ ಹ್ಮ್ ಸಮಾಜದ ಒತ್ತಡನೂ ಇರುತ್ತೆ. ಹೌದು ಮತ್ತೆ ಅದಕ್ಕಿಂತ ಮೇಲೆ ಯೋಚನೆ ಮಾಡ್ಬೇಕು ನಾವು. ಹ್ಮ್ ಯಾಕೆಂದ್ರೆ ಫ್ಯಾಮಿಲಿಯಲ್ಲಿ ಒಂದು ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ, ಕರೆಕ್ಟ್ ಒಪ್ಕೊಂತೀನಿ, ಐ ಅಗ್ರಿ. ಹ್ಮ್ ಬಟ್ ನಾನು ಪೇರೆಂಟ್ಸ್ಗೂ ತುಂಬಾ ಜನಕ್ಕೆ ಅದೇ ಹೇಳೋದು ಸರ್. ಯಾಕೆಂದ್ರೆ ಸ್ಟೂಡೆಂಟ್ಸ್ಗೆ ಅವರಿಗೆ ಫ್ರೀ ಆಗಿ ಬಿಡ್ಬೇಕು. ಅವರಿಗೆ ಹ್ಮ್ ಏನಾದ್ರೆ ಫೋರ್ಸ್ ಮಾಡೋಂಥದ್ದು ಇಲ್ಲಿನ ಹ್ಮ್ ಸಿಚುವೇಶನ್ ಅವ್ರಿಗೆ ಗೊತ್ತಿರಲ್ಲ. ಹೌದು ಸ್ಟೇಟ್ ಎಕ್ಸಾಮ್ಸ್ ಏನ್ ನಡೀತಾ ಇದೆ ಪೇರೆಂಟ್ಸ್ ಗೊತ್ತಿರಲ್ಲ. ಹೌದು ಯಾಕಂದ್ರೆ ಅವ್ರೇನು ಒಂದೇ ವರ್ಷದಲ್ಲಿ ಕಳ್ಸಿದ ತಕ್ಷಣ ಮಗ ನೆಕ್ಸ್ಟ್ ಇಯರ್ ನನ್ ಮಗ ಆರ್ಡರ್ ಕಾಪಿ ತಗೊಂಡು ನೆಕ್ಸ್ಟ್ ಗೌರ್ಮೆಂಟ್ ಅಲ್ಲಿ ಜಾಯ್ನ್ ಆಗ್ಬಿಡ್ತಾನೆ, ಹ್ಮ್ ನಮಗೇನು ಕಷ್ಟ ಇರಲ್ಲ ಅಂತ ಕಳ್ಸಿರ್ತಾರಲ್ಲ. ಹೌದು ಅವ್ರಿಗೆ ಒಂದು ಕಿವಿ ಮಾತು ಏನಂದ್ರೆ ಅಷ್ಟಿ ಸುಲಭ ಅಲ್ಲ ಸರ್. ಹ್ಮ್ ಈಗಿರೋ ಕಾಂಪಿಟೇಷನ್ಗೆ ಮತ್ತೆ ಗೌರ್ಮೆಂಟ್ ನಡ್ಕೊಳೋ ರೀತಿ, ಈಗ 1 ವರ್ಷ 2 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ ಮಕ್ಳಿಗೆ ಹ್ಮ್ ಜಾಬ್ ಸಿಗಲ್ಲ. ಮತ್ತೆ ಆತರ 1 ವರ್ಷ 2 ವರ್ಷದಲ್ಲಿ ನಿಮಗೆ ಜಾಬ್ಸ್ ಕೊಡ್ಸ್ಬಿಡ್ತೀನಿ, ನಿಮಗೆ ಕೋಚಿಂಗ್ ಕೊಡ್ತೀನಿ, ಅದೇ ನಿಮಗೆ ಮೋಸ ಒಂದೇ ಆಗುತ್ತೆ. ವರ್ಷದಲ್ಲಿ ನಿಮಗೆ ಹೌದು ಲಿಸ್ಟ್ ಅಲ್ಲಿ ಇರ್ತೀರಾ, ಏನ್ ಬೇಕಾದ್ರೂ ಅಚೀವ್ ಹೌದು ಮಾಡ್ಬೋದು. ಆತರ ಏನಾದ್ರು ಆ ತರದವ್ರಿಗೆ ಏನಾದ್ರು ಇನ್ಫ್ಲೂಯೆನ್ಸ್ ಆದ್ರೆ ಹೌದು ನಿಮ್ ಜೀವನನೇ ಹಾಳಾಗುತ್ತೆ. ಹಾಳಾಗುತ್ತೆ ಡೆಫಿನೆಟ್ಲಿ. ಬಟ್ ಏನಂದ್ರೆ ಪೇಷನ್ಸ್ ಇರ್ಬೇಕು ಸರ್ ಇಲ್ಲಿ. ಹೌದು 1 or 2 3 ಇಯರ್ಸ್ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಯಾವ ರೀತಿ ಮಾಡ್ತಾ ಇದೆ. ಹ್ಮ್ ಈಗ ಫಾರ್ ಎಕ್ಸಾಂಪಲ್ ಎಲ್ರು UPSC IAS ಆಗ್ಬೇಕಂತಂದ್ರೆ ಆಗಲ್ಲ. ಹೌದು ಬೇರೆ ಬೇರೆ ಆಲ್ಟರ್ನೇಟಿವ್ ಏನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ KPSC KS ಎಕ್ಸಾಮ್ಸ್ ಇರ್ಬೋದು. ಹ್ಮ್ ಈ ಒಂದು ವಿಚಾರ ನೀವು ನೋಡಿ ಸರ್, ಎಷ್ಟು ಸ್ಕ್ಯಾಮ್ ಇದೆ ಅದ್ರಲ್ಲೂ. ಹೌದು ನೋಟಿಫಿಕೇಶನ್ಸ್ ಓಕೆ,
ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನೀವ್ ಹೇಳಿದ್ರಿ ಸೂಸೈಡ್ ಮಾಡಿ 4 ಜನ ಹೌದು ನೀಟ್ ಎಕ್ಸಾಮ್ ಅಲ್ಲಿ ಸೂಸೈಡ್ ಹೌದು ಮಾಡ್ಕೊಂಡು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಹೌದು ಈ ಒಂದು ಏಜೆನ್ಸಿನೇ ಇಂದಾನೆ ಹ್ಮ್ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ ಅಂತಂದ್ರೆ, ಹೌದು UPSC ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇಲ್ಲ ಅಂತ ಯಾರಿಗೆ ಗೊತ್ತಿರುತ್ತೆ? ಹೌದು UPSC ಮೇಲೆ ಹೆಂಗ್ ಟ್ರಸ್ಟ್ ಮಾಡ್ತೀರಾ ಸರ್? ಹ್ಮ್ ಇನ್ನು ಸ್ಟೇಟ್ ಅಲ್ಲಿ ನೋಡಿದೀವಿ KPSC ಅಲ್ಲಿ ಹೌದು ಕ್ವಶನ್ ಕ್ವಶನ್ ಪೇಪರ್ ತಗೊಂಡು ಕೊಡಲ್ಲ ಸರ್ ಅವ್ರು ನಿಮ್ಗೆ. ಹೌದು ಈಗ 170 ಕ್ವಶನ್ಸ್ ಕೊಟ್ರೆ ಇನ್ನೇನ್ ಬೇಕು ಸರ್ ಅದಕ್ಕೆ? ಹ್ಮ್ ಟಾಪ್ ಹ್ಮ್ ನೀವೇ ಇರ್ತೀರಾ ಸರ್. ಹ್ಮ್ ಈ ತರ ಪರಿಸ್ಥಿತಿ ಯಾವುದೇ ಹ್ಮ್ ಒಂದು ಎಕ್ಸಾಮ್ ಸಿಸ್ಟಮ್ ನೋಟಿಫಿಕೇಶನ್ಸ್ ಆಗೋದೇ ಅಲ್ಲ ಸರ್ ಇಂಪಾರ್ಟೆಂಟ್. ಹ್ಮ್ ನೋಟಿಫಿಕೇಶನ್ಸ್ ಆದ್ಮೇಲೆ ಅದನ್ನ ಹೆಂಗ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದೇ ನಮ್ ಕನ್ಸರ್ನ್ ಇರೋದೇ ಅಂದ್ರೆ ಒಂದ್ ಕಡೆಗೆ ಭ್ರಷ್ಟಾಚಾರ, ಒಂದ್ ಕಡೆ ನಿರುದ್ಯೋಗ, ಇದ್ರ ಬ್ಯಾಲೆನ್ಸ್ ಮಾಡಕ್ ಆಗ್ದೇನೆ ಪಾಪ ತುಂಬಾ ಜನ ಏನು ಅಳಿ ತಪ್ತಾ ಇರೋದು, ಆತ್ಮಹತ್ಯೆ ಆಗ್ಬೋದು, ಬೇರೆ ತರ ಯೋಚನೆ ಮಾಡ್ತಿರೋದಾಗ್ಬೋದು ಪಬ್ಲಿಕ್ ಅಲ್ಲಿ. ಇದಕ್ಕೆಲ್ಲ ಸರ್ ಈಗ ಇದಕ್ಕೆಲ್ಲ ಉದಾಹರಣೆಗೆ ಎಷ್ಟೋ ಜನ ಓದ್ಕೊಂಡು ನನ್ನ ಹತ್ರನೂ ಬರ್ತಾರೆ, ಸಾರ್ ಅದು ತುಂಬಾನೇ ತಲೆ ಟೆಸ್ಟ್ ಆಗ್ತಿದೆ, ಆಗ್ತಾ ಇಲ್ಲ ಮೇಂಟೈನ್ ಮಾಡಕ್ಕೆ, ಸ್ಟೆರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಾ ಇದೀವಿ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ, ಈ ತರದ್ದೆಲ್ಲ ನಿಮ್ಮ ಹತ್ರನೂ ಬಂದಿರುತ್ತೀವಲ್ಲ ಕೂಡ. ಹಾಗಿದ್ರೆ ನಾವ್ ಇವಾಗ ಇಷ್ಟೊಂದು ಅವಲಂಬನೆ ಮಾಡೋದ್ರಿಂದ ಇದೆಲ್ಲ ಸಮಸ್ಯೆ ಆಗುತ್ತೆ. ಒಂದೇ ಜಾಬ್ ಮೇಲೆ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು ಅನ್ನೋ ಅತಿಯಾದಂತ ಆಸೆ, ವ್ಯಾಮೋಹ, ಅದು ಎಲ್ಲ ಒಂದ್ ಕಡೆ ಕಾರಣ ಆಗ್ಬೋದು. ಇವ್ರ ಜೊತೆಗೆ ಪ್ಲಾನ್ ಎ ಜೊತೆಗೆ ಪ್ಲಾನ್ ಬಿ ಉಟ್ಕೊಂಡು ಓದಿದ್ರೆ ಮಕ್ಕಳುಗಳು, ಬಹುಶಃ ನೀವ್ ಹೇಳ್ದಂಗ ಅವ್ರ ಅಪ್ಪನ 4 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂದ್ರೆ 4 ಹಸು ಕಟ್ಟರು ಕೂಡ ಜೀವನ ನಡೆದೋಗ್ಬಿಡುತ್ತೆ, ರಾಯಲ್ ಆಗಿ ಅವರು ಲೈಫ್ ಅನ್ನ ಸೆಟಲ್ ಮಾಡ್ಕೋಬಹುದು. ಯಾಕೆ ಅವರು ಇದ್ರ ಜೊತೆಗೆ ಇನ್ನೊಂದು ಉದ್ಯೋಗವನ್ನ ಪರ್ಯಾಯವಾಗಿ ಹುಡಿಕೊಂಬಾರ್ದು? ಇಷ್ಟೊಂದು ಅವಲಂಬನೆ ಒಂದು ಎಕನಾಮಿಕಲಿ ಕೂಡ ವೀಕ್ ಆಗುತ್ತೆ, ರಾಷ್ಟ್ರಕ್ಕೂ ನಷ್ಟನೇ, ಇದು ರಾಜ್ಯಕ್ಕೂ ನಷ್ಟನೇ, ಹೌದಲ್ಲ? ಯಾವ್ದನ್ನ ಇವ 4 ವರ್ಷ ಓದ್ತಾನೆ ಅಂತಂದ್ರೆ ಒಂದ್ ಕಂಪ್ಲೀಟ್ 5 ವರ್ಷ ಓದ್ತಾನೆ ಅಂದ್ರು ಕೂಡ ಎಕನಾಮಿಕಲಿ ಕಂಪ್ಲೀಟ್ಲಿ ಬರ್ಡನ್ನೇ ಆಗುತ್ತಲ್ಲ ರಾಷ್ಟ್ರಕ್ಕೆ. ಅದು ನಾವೇನ್ ಕಾಂಟ್ರಿಬ್ಯೂಟ್ ಮಾಡಕ್ ಆಗುತ್ತೆ? ಒಂದ್ ಕಡೆ ಅವ್ರು ಮೋಸ ಮಾಡ್ತಿರ್ತಾರೆ, ನಾವು ಮಾಡ್ಬೇಕಾಗತ್ತೆ. ಹಾಗೆ ಕೆಲವೊಬ್ರು ಯಾರಿಗೆ ಮಾಡುವಂತ ಸಾಮರ್ಥ್ಯ ಇದೆ, ಸ್ಟಾರ್ಟ್ಅಪ್ ಗಳಿಗೆ ಮಾಡುವಂತ ಸಾಮರ್ಥ್ಯ ಇದೆ, ಅವ್ರು ಮಾಡುವಂತ ಪರ್ಯಾಯವಾಗಿ ಮಾಡುವಂತ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಅಂತ ನನಗೂ ಕೂಡ ಅನ್ಸುತ್ತೆ ಸರ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸರ್ ಈಗ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ತುಂಬಾ ಅಂದ್ರೆ ಈ ವರ್ಷ ಎಸ್ಪೆಷಲಿ ಹ್ಮ್ ಈಗ ನಾವೆಲ್ಲ ಏನು ಹೋರಾಟ ಮಾಡಿರೋದ್ರಿಂದ ಇಷ್ಟೆಲ್ಲ ಸ್ವಲ್ಪ ಏನೋ ಒಂದಷ್ಟು ಒಂದ್ ಹ್ಮ್ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಸರ್. ಹೌದು ಇನ್ನೂ ಚೇಂಜಸ್ ಆಗ್ಬೇಕು. ಹೌದು ಹೌದು ಯಾಕಂದ್ರೆ ಇದಕ್ಕೆ ಸ್ಯಾಟಿಸ್ಫೈಡ್ ಆಗೋದಲ್ಲ, ಹ್ಮ್ ಇನ್ನೂ ಸಾಕಷ್ಟಿದೆ ಹ್ಮ್ ಚೇಂಜಸ್ ಮಾಡೋದು. ಹ್ಮ್ ಯಾಕಂದ್ರೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಒಬ್ರಿಗೆ ಜಾಬ್ ಸಿಕ್ತಂತಂದ್ರೆ ಹ್ಮ್ ಅವನ್ ಜಾಬ್ ತಗೊಂಡಾದ್ಮೇಲೆ 10 ಜನಕ್ಕೆ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ತಾನೆ ಸರ್ ಅವನು. ಹೌದು ಅದೇ ನೀವೇನಾದ್ರೂ ದುಡ್ಡು ಕೊಟ್ಟು ಬಂದಿದ್ದೀರಾ ಅಂತಂದ್ರೆ ಹ್ಮ್ ನೀವೊಬ್ರು ಸುಮ್ನೆ ಒಬ್ಬ ಎಕ್ಸಾಂಪಲ್ ಸರ್, ನೀವು PSI ಆಗಿ ಒಂದ್ 50 ಲಕ್ಷ ದುಡ್ಡು ಕೊಟ್ಟು ಬಂದಿದ್ದೀರಾ ಅಂತಂದ್ರೆ ಹ್ಮ್ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು 5 ನಿಮಿಷ ನೀವು ಅವ್ನ್ ಕಷ್ಟ ಕೇಳಲ್ಲ ಸರ್. ನೀವು ಹ್ಮ್ ಹ್ಮ್ ಎಷ್ಟು ದುಡ್ಡು ಕೊಡ್ಬೇಕನ್ನೋದೇ ಯೋಚನೆ ಮಾಡ್ತೀರಾ ಸರ್. ಈಗ ಹ್ಮ್ ಹ್ಮ್ ಆ ಪರಿಸ್ಥಿತಿ ಬರೋದಕ್ಕಿಂತ ಮುಂಚೆ ನಮ್ದು ಕರ್ನಾಟಕದಲ್ಲಿ ದುಡ್ಡಿನ ಕೊರತೆ ಏನಿಲ್ಲ ಸರ್. ಇಲ್ಲಿ ಹ್ಮ್ ಏನ್ ಈ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ ಸರ್, ಹ್ಮ್ ಆ ದುಡ್ಡೆಲ್ಲ ಆ ದುಡ್ಡನ್ನ ಈಗೇನ್ 20 ಲಕ್ಷ ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ರು ಹ್ಮ್ ಅವ್ರು ಕುತ್ಕೊಂಡು ಓದ್ತಾ ಇದ್ರು ತಿಂಗಳಿಗೆ 30-40 ಸಾವಿರ 50 ಸಾವಿರ ದುಡ್ಡು ಹಾಕ್ಬೋದು ಸರ್. ಹ್ಮ್ ಅಷ್ಟು ದುಡ್ಡು ಇಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಸರ್. ಹ್ಮ್ ಸಾವಿರಾರು ಕೋಟಿ, ನಾನು ಹೇಳಿದೀನಿ ಸರ್, ಹ್ಮ್ ಸಾವಿರಾರು ಕೋಟಿ ಹ್ಮ್ ಬರೀ ನಮ್ ಕರ್ನಾಟಕದಲ್ಲಿ ಇರಲ್ಲ, ಹೊರಗಡೆ ಅವ್ರು ಬರ್ತಾರೆ ಸರ್. ಹ್ಮ್ ಹೊರಗಡೆ ಸ್ಟೇಟ್ ಅವರು, ಹೊರಗಡೆ ಕಂಟ್ರಿಯಿಂದ ಬಂದು ನಮ್ ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಲೆಕ್ಕ ಅಷ್ಟೇ. ಹ್ಮ್ ಹ್ಮ್ ಅವ್ರದ್ದು ಏನು ಇನ್ವೆಸ್ಟ್ಮೆಂಟ್ ಇರಲ್ಲ. ಹ್ಮ್ ಎಲ್ಲ ಆಫೀಸರು, ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ಬುಕ್ ಹ್ಮ್ ಮಾಡ್ಕೊಂಡು ಹ್ಮ್ ನೂರಾರು ಕೋಟಿ ಸಾವಿರಾರು ಕೋಟಿ ಸ್ಕ್ಯಾಮ್ ಮಾಡ್ತಾರೆ. ಹ್ಮ್ ಹ್ಮ್ ನೀವು ಎಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ನೀವು ಹೇಳಿ ಸರ್, ಏನ್ ಹ್ಮ್ ಡೆವಲಪ್ಮೆಂಟ್ ಆಗ್ತಾ ಇದೆ? ಹ್ಮ್ ಅದು ಹೌದು, ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಲ್ಲಾಗ್ಲಿ ಏನು ನಮಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸರ್. ಕಣ್ಣು ಕಾಣುವಂತದ್ದು ಒಂದಷ್ಟು ಬಿಟ್ರೆ ಕಣ್ಣು ಕಾಣದೇ ಇರೋದು ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್ ಇಂಟೆಲೆಕ್ಚುಯಲ್ ಆಗಿ ಏನ್ ವರ್ಕ್ ಆಗ್ತಿದೆ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ಇಂದ ನೋಡೋದಾದ್ರೆ, ಯೂತ್ ಪಾಯಿಂಟ್ ಆಫ್ ಇಂದ ನೋಡೋದಾದ್ರೆ, ಎಷ್ಟು ಜನಕ್ಕೆ ಪ್ರೈವೇಟ್ ಕಂಪನಿಗಳನ್ನ ಅಥವಾ ಸ್ಟಾರ್ಟ್ಅಪ್ ಮಾಡಿ ಇನ್ವೆಸ್ಟ್ಮೆಂಟ್ ಆಗ್ತಿದೆ, ಇವೆಲ್ಲ ನೋಡೋದಾದ್ರೆ ಶೂನ್ಯ ಅಂತಾನೆ ಬರುತ್ತೆ. ಎಷ್ಟೊಂದು ಡಿಪೆಂಡೆನ್ಸಿ ಕ್ರಿಯೇಟ್ ಆಗ್ತಿದೆ ಅಂತಂದ್ರೆ ಇನ್ನೊಂದು ಕಡೆಗೆ ಜಾಬ್ ಇಲ್ಲದೆ ಇರೋದೇ ಕಾರಣ ಅಲ್ಲ. ಅದೇ ನಿಮಗೆ ಹಲವಾರು ವರ್ಷಗಳ ಹಿಂದೆ ಇಷ್ಟೊಂದು ಡಿಪೆಂಡೆನ್ಸಿ ನಾವು ನೋಡ್ತಿರ್ಲಿಲ್ಲ. ಪ್ರೈವೇಟ್ ಕಂಪನಿ ಓಪನಿಂಗ್ಸ್ ಇತ್ತು, ಏನೋ ಒಂದ್ ಮಾಡ್ತಾ ಇದ್ರು, ಒಂದ್ ವರ್ಷ ಮಳೆ ಬಂದಿಲ್ಲ ಅಂತಾರೆ ಎಲ್ಲ ಮೈಗ್ರೇಟ್ ಆಗ್ತಾರೆ ಪಾಪ, ಹಳ್ಳಿಗಳಲ್ಲೂ ಕೂಡ ಇರ್ಲಿಕ್ಕೆ ಆಗಲ್ಲ ಇವತ್ತು. ಸೊ ಅವ್ರಿಗೆ ಸೌಲಭ್ಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದು ಕೂಡ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಗೆ ಕಾರಣ. ಒಂದ್ ಕಡೆ ಸ್ಟೇಟ್ಮೆಂಟ್ ಹೇಳ್ತಾರೆ, ನೀವು ನೋಡಿರ್ತೀರಿ ನೀವು ಕೂಡ, ಎಜುಕೇಶನ್ ರೇಟ್ ಜಾಸ್ತಿ ಆಗ್ತದೆ, ಎಲ್ಲರೂ ಎಜುಕೇಟ್ ಆಗ್ತಿದ್ದಾರೆ, ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಎಜುಕೇಶನ್ ತಗೊಳ್ಳೋದು ಬೇಡವಾ ಹಾಗಿದ್ರೆ? ಇವೆಲ್ಲ ಕ್ವಶನ್ಗಳು ಕೂಡ ಬರುತ್ತೆ ಮನುಷ್ಯನ್ಗೆ. ಸೊ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಇದನ್ನ ಹಿಂಗೆ ಕಂಟಿನ್ಯೂ ಆದ್ರೆ ಹುಡುಗರುಗಳು ಏನ್ ಹೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋಂತವ್ರು ಪ್ಲಾನ್ ಎ ಜೊತೆಗೆ ಪ್ಲಾನ್ ಬಿ ನು ಉಟ್ಕೊಡೋದು ಎಷ್ಟೋ ಉತ್ತಮ ಅಂತ ನನ್ನ ಇಲ್ಲ ಒಪಿನಿಯನ್. ಸರ್, ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ಬೇಕಂತ ಅಂದಾಗ ನೀವ್ ಏನೇ ಅಚೀವ್ ಮಾಡ್ಬೇಕು. ನನ್ ಪ್ರಕಾರ ಪ್ಲಾನ್ ಬಿ ಇರಬಾರ್ದು ಅಂತಲ್ಲ ಸರ್. ಪ್ಲಾನ್ ಬಿ ಏನೇ ಇದ್ರು ಅದು
ದೊಡ್ಡ ಮಟ್ಟಕ್ಕೆ ಇರಬೇಕು. ಈ ಪ್ಲಾನ್ ಏನೇ ನೀವು ಅಚೀವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಎಲ್ರು ಹೇಳ್ತಾರೆ ಪ್ಲಾನ್ ಬಿ ಇರ್ಬೇಕಂತ ಹೇಳ್ಬಿಟ್ಟು. ನೀವು ಪ್ಲಾನ್ ಬಿ ಯಾವಾಗಾದ್ರೂ ಇತ್ತಂತಂದ್ರೆ ನೀವು ಪ್ಲಾನ್ ಎ ಬಗ್ಗೆ ಯೋಚನೆ ಮಾಡಲ್ಲ. ಆಲ್ರೆಡಿ ಪ್ಲಾನ್ ಬಿ ಫಿಕ್ಸ್ ಮಾಡ್ಕೊಂಡಿದ್ದೀರಲ್ಲ, ಹೆಂಗಿದ್ರು ಅವ್ರು ಮಾಡಿದ್ರು ಮಾಡಿಲ್ಲ ಅಂತಂದ್ರು ನಾವು ಅದ್ರಲ್ಲಿ ಇರಲ್ಲ ಸರ್. ಈ ಫಾರ್ ಎಕ್ಸಾಂಪಲ್ 1,000 ಅಲ್ಲ 10,000 ಪೋಸ್ಟ್ PSI ಇದ್ರೂನು ಅವ್ನು ಓದ್ತಾ ಇದ್ದಾನೆ ಅಂತಂದಾಗ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಯಾಕೆ ಹೇಳಿ, ಅವ್ನು ಆಲ್ರೆಡಿ ಪ್ಲಾನ್ ಬಿ ಸೆಟ್ ಮಾಡ್ಕೊಂಡಿದ್ದಾನೆ. ಕರೆಕ್ಟ್ ಅಲ್ಲ ಸರ್? ಹೌದು. ಈಗ ಅವ್ನು ಅದ್ರಲ್ಲಿ 10,000 ಜನದಲ್ಲಿ ಇರಲ್ಲ. ಅವನು 10,000 ಜನ PSI ಮಾಡ್ಲಿ, ಇಲ್ಲ 10,000 ನೀವು KS ಪೋಸ್ಟ್ ಕರೀಲಿ, 1,000 ಕರೀಲಿ, 10,000 ಕರೀಲಿ, ಅವ್ನ್ ಪ್ಲಾನ್ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಪ್ಲಾನ್ ಬಿ ಸೆಟ್ ಮಾಡ್ತಾನೆ ಸರ್. ಸರ್ ಅಂದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿದೆ ಅಲ್ವಾ, ಇದರಿಂದ ಸಮಸ್ಯೆನೇ ಉದ್ಭವಿಸುತ್ತಲ್ವಾ? ಈಗ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ 5 years ನಾನು ಓದ್ತೀನಿ, ನನಗೆ ಯಾವುದೂ ಜಾಬ್ ಆಗಿಲ್ಲ. 6 years ಇಂದ ನಾನು ಏನ್ ಮಾಡೋಣ? ಫಾರ್ ಎಕ್ಸಾಂಪಲ್ ಇದು ಹೆಂಗೆ ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ನಾ 13 ಅಲ್ಲಿ ಬಂದೆ, 26 ಅಲ್ಲಿ ಇನ್ನೂ ಕೂಡ ನನ್ನ ಕ್ಲಾಸ್ ಓದ್ತಿರೋ, ನನ್ನ ಜೊತೆ ಓದ್ತಿರೋ ಇನ್ನೂ ಕೂಡ ಓದ್ತಿರ್ತಾರೆ. ಏನಕ್ಕೆ ಈ ತರ ಆಗುತ್ತೆ? ಯಾಕಂದ್ರೆ ಒಂದು ವ್ಯಾಮೋಹ ಬಂದ್ಬಿಟ್ಟಿದೀವಿ, ಇದು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಈ ತರದ್ದು ಬೆಂಗಳೂರು ವಿಜಯನಗರದಲ್ಲಿ, ಧಾರವಾಡದಲ್ಲಿ ಎಲ್ಲಾ ಕಡೆ ನೋಡ್ತೀವಿ. ಹಿಂಗೆ 40 ವರ್ಷ ಆದ್ರೂ ಜಾಬ್ ಆಗಿರಲ್ಲ, 45 ವರ್ಷ ಆದ್ರೂ ಜಾಬ್ ಆಗಿರಲ್ಲ. ಒಂದ್ ವೇಳೆ 45 ವರ್ಷಕ್ಕೆ ನನ್ ಜಾಬ್ ಆದ್ರೆ 15 ವರ್ಷ ಸರ್ವಿಸ್ ನಾನು ಏನಂತ ಕೊಡಕ್ ಆಗತ್ತೆ? ಸರ್ ಇಲ್ಲಿ ಈ ತರ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾಕೆ ಆಗುತ್ತೆ ಅಂತಂದ್ರೆ ಸರ್, ಒಂದು ಕಾಂಪಿಟೇಷನ್. ಇವಾಗ ನೀವೆಲ್ಲ ನೋಡಿರ್ಬೋದು ಸರ್, ಈಗ JEE ಮತ್ತೆ ನೀಟ್ ಎಕ್ಸಾಮ್ಸ್, ನೆಟ್ ಇದೆಲ್ಲ ಎಕ್ಸಾಮ್ಸ್ ಬರೀಬೇಕಂತಂದಾಗ ಅವ್ರಿಗೆ 3rd 4th ಇಂದಾನೇ ಅವ್ರಿಗೆ ಕೋಚಿಂಗ್ ಕ್ಲಾಸ್ ಮಾಡಿರ್ತಾರೆ. ಈ ಕಾಂಪಿಟೇಷನ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಅವ್ರ ಮಕ್ಳು ಏನ್ ಮಾಡ್ಬೇಕಂತಂದ್ರೆ, ಮತ್ತೆ ಅವ್ರ ಮಕ್ಳು ಗವರ್ಮೆಂಟ್ ಅಲ್ಲೇ ಸೇರ್ಬೇಕಂದ್ಬಿಟ್ಟು ಸ್ಕೂಲು ಕಾಲೇಜಸ್ ಇಂದಾನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಮಾಡಕ್ಕೆ ಮತ್ತೆ ಆನ್ಸರ್ ರೈಟಿಂಗ್ ಬರೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾರೆ. ಅವರು ಕಾಂಪಿಟೇಷನ್ಗೂ ಮತ್ತೆ ಇವರಿಗೆ ಇಲ್ಲೇನ್ ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅಂದ್ರೆ ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಸಡನ್ ಆಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಗೌರ್ಮೆಂಟ್ ಜಾಬ್ ತಗೊಬೇಕಂತ ಬರ್ತಾರೆ. ಮತ್ತೆ ಇನ್ನೊಂದು ಡಿಗ್ರಿ ಮುಗಿದ ತಕ್ಷಣ ಬೇರೆ ಏನೋ ಒಂದ್ 6 ತಿಂಗಳು 1 ವರ್ಷ ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಏನೋ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋ ತರ ಇಲ್ಲಿ ಬರ್ತಾರೆ. ಒಂದ್ 2-3 ವರ್ಷ ಅಂತೂ ಬೇಕಿಲ್ಲ ಇರೋ ಸಿಲೆಬಸ್ಗೆ. ಆ 2-3 ವರ್ಷದಲ್ಲಿ ಫಸ್ಟ್ ಅಲ್ಲಿ ಬಂದಿದ ತಕ್ಷಣ ಯಾವ್ದೋ ಒಂದು ನೋಟಿಫಿಕೇಶನ್ಸ್ ಆಗಿರುತ್ತೆ, ಅದ್ರಲ್ಲಿ ಪಾಸ್ ಆಗಲ್ಲ. ಇನ್ನೊಂದು ಅದ್ರಲ್ಲಿ ಅಟೆಂಪ್ಟ್ ಕೊಡಕ್ಕಾಗಲ್ಲ, ಯಾಕಂದ್ರೆ ಏನು ಓದೇ ಇರಲ್ಲ ಅವಾಗ. ಇನ್ನೊಂದ್ 2 ವರ್ಷ ಅಂದ್ರೆ 3 ವರ್ಷ ಆದ್ಮೇಲೆ ಗೌರ್ಮೆಂಟ್ ಯಾವ್ದು ನೋಟಿಫಿಕೇಶನ್ಸ್ ಮಾಡಲ್ಲ. ಅದಾದ್ಮೇಲೆ ಏನೋ ಪ್ರೆಸರ್ ಇನ್ನೊಂದು ನೋಟಿಫಿಕೇಶನ್ ಆದ್ರೆ ಇನ್ನೊಂದ್ 2-3 ವರ್ಷ ತಗೊಳುತ್ತೆ. ಟೋಟಲ್ 5 ವರ್ಷ 6 ವರ್ಷಕ್ಕೆ ಒಂದು ನೋಟಿಫಿಕೇಶನ್ ಬಂತು. 5th 6th ಇಯರ್ ಒಂದು ನೋಟಿಫಿಕೇಶನ್ ಗೌರ್ಮೆಂಟ್ ಮಾಡಿದ್ರೆ ಇನ್ನೇನು 1 or 2 ಮಾರ್ಕ್ಸ್ ಇಲ್ಲ ಒಂದು 5-10 ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿರ್ತಾರ ಅವನು. ಇನ್ನೊಂದು ಅಟೆಂಪ್ಟ್ ಕೊಟ್ರೆ 100% ಪಾಸ್ ಆಗೇ ಆಗ್ತೀನಿ ಅನ್ನೋ ತರ ಮೈಂಡ್ ಫಿಕ್ಸ್ ಆಗಿರುತ್ತೆ. 3rd ಅಟೆಂಪ್ಟ್ ಕೊಟ್ಟಾಗ ಇನ್ನೊಂದು ಅಟೆಂಪ್ಟ್ ಬರ್ಬೇಕಂದ್ರೆ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ಮಾಡಿದ್ರೆ ಎಕ್ಸಾಮ್ ಬರೆಯಕ್ಕಾಗುತ್ತೆ. ಅದು ಅವ್ರು 1 ವರ್ಷದಲ್ಲಂತೂ ಯಾವ್ದು ನೋಟಿಫಿಕೇಶನ್ಸ್ ಮಾಡಲ್ಲ, 2-3 ವರ್ಷ ತಗೊಂತಾರೆ. ಆ ಅಟೆಂಪ್ಟ್ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಸಿಕ್ಕಾಯ್ತಂದ್ರೆ ಓಕೆ ಸರ್. ಅದ್ರಲ್ಲಿ ಏನಾದ್ರು ಸ್ಕ್ಯಾಮ್ ಆಯ್ತು, ಕರಪ್ಷನ್ ಆಯ್ತು ಅಂತಂದ್ರೆ ಮತ್ತೆ ಮುಗೀತು, ಮತ್ತೆ ನಾವು ಜೀವನ ಪೂರ್ತಿ ಹೋದಕ್ಕೆ. ಒಂದೇನ್ ಸರ್, ಇಲ್ಲಿ ಇವಾಗ ನಾವು ಮಾತಾಡ್ತಿದ್ವಿ ಅಷ್ಟೊತ್ತಿಗೆ ಕರಪ್ಷನ್ ಇಲ್ಲ ಸರ್. ಇಲ್ಲಿ ಬರ್ಬೇಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಗಿರೋ ಕಾಂಪಿಟೇಷನ್ಗೆ ತುಂಬಾ ಫೋಕಸ್ ಇರ್ಬೇಕು ಸರ್. ಮತ್ ನೀವ್ ಯಾವ್ದಾದ್ರು ಒಂದು ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದ್ರೆ ನೀವ್ ಯಾವ್ದೇ ಏನ್ ಮಾಡ್ತಾರೆ ಸರ್, ಮಾರ್ಕೆಟ್ ಅಲ್ಲಿ 100 ಬುಕ್ಸ್ ಇರುತ್ತೆ. ಈ ಸಿಕ್ಕಿದ ಬುಕ್ಸ್ ಎಲ್ಲ ತಗೊಂಬಂದ್ ಇದೊಂದು ಓದೋಣ ಅಲ್ಲ ಸರ್. ಅಲ್ಲಿ ಮಾಡೋ ಮಿಸ್ಟೇಕ್ ಅಲ್ಲಿ ತುಂಬಾ ಜನ. ಬೇಸಿಕ್ ಸೆನ್ಸ್ ಏನಿರ್ಬೇಕಂತಂದ್ರೆ ಸ್ಟೂಡೆಂಟ್ ಆಸ್ಪಿರೆಂಟ್ಸ್ ಗೆ ಒಂದು ಯಾವ ಎಕ್ಸಾಮ್ ಓದ್ಬೇಕು, ನಾನು ಏನಾಗ್ಬೇಕು ಫಸ್ಟ್ ತಿಳ್ಕೊಬೇಕು ಸರ್. ಕ್ಲಾರಿಟಿ ಇರಬೇಕು. ಹೂ ಐ ಆಮ್, ವೇರ್ ಐ ಆಮ್, ವಾಟ್ ಐ ಆಮ್ ಡೂಯಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಬುಕ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಪೊಲಿಟಿ ಅಂತಂದ್ರೆ ಲಕ್ಷ್ಮೀಕಾಂತ್ ಬುಕ್ಸ್ ತಗೊಂಡ್ರೆ ಒಂದು ಬುಕ್ ಅನ್ನ 100 ಸತಿ ಓದಿ. 100 ಬುಕ್ ಒಂದೊಂದು ಸತಿ ಓದೋದ್ರಿಂದ ಪ್ರಯೋಜನ ಇಲ್ಲ. ನೀವು ಓದಿದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತಲೆಯಲ್ಲಿ ಏನಿರಲ್ಲ. ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಓದಿರೋದೆಲ್ಲ ಅಲ್ಲಿ ಬರಲ್ಲ. ಕಾಂಪಿಟೇಟಿವ್ ಅದೇ ಸೇಮ್ ಕ್ವಶನ್ ಬರಲ್ಲ. ಈಗ ಯಾಕೆಂದ್ರೆ ಒಂದ್ ಲೈನ್ ಒಂದ್ ವರ್ಡ್ ಅಲ್ಲಿ ಆನ್ಸರ್ ಇರಲ್ಲ, 3-4 ಸೆಂಟೆನ್ಸ್ ಇರುತ್ತೆ. ಅದ್ರಲ್ಲಿ 1 2 3 ಯಾವ್ದು 1 2 1 3 1 4 ಈ ತರ ಚಾಯ್ಸ್ ಕೊಟ್ಟು ಕ್ವಶನ್ಸ್ ಬರುತ್ತೆ. ಆ ತರ ಕ್ವಶನ್ಸ್ ಬಂದಾಗ ಅನಾಲಿಟಿಕಲ್ ಸ್ಕಿಲ್ ಇಲ್ಲ ಅಂತಂದ್ರೆ ಆನ್ಸರ್ ಮಾಡಕ್ ಆಗಲ್ಲ. ಸ್ಕಿಲ್ ಇರ್ಬೇಕು ಸರ್. ಮತ್ತೆ ಏನಂದ್ರೆ ಫುಲ್ ಫ್ಲೆಡ್ಜ್ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಫುಲ್ ಫ್ಲೆಡ್ಜ್ ಅದ್ರ ಬಗ್ಗೆ ಧ್ಯಾನ ಮಾಡ್ಬೇಕು. ಹುಡುಗರು ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿರ್ತದೆ. ಡೈಲಿ 1 hour ಅಟ್ಲೀಸ್ಟ್ ಯೋಗ ಧ್ಯಾನ ಮಾಡ್ಬೇಕು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಇದು ಯಾಕೆ ಅಚೀವ್ ಆಗಲ್ಲ ಜೀವನದಲ್ಲಿ ಸ್ಟೂಡೆಂಟ್ಸ್ ಯಾಕೆ ಅಂತಂದ್ರೆ, ಈಗಿರೋಂತ ಜನರೇಷನ್ ಅಲ್ಲಿ ಇಮಿಡಿಯೇಟ್ ರಿಸಲ್ಟ್ ಸಿಗ್ಬೇಕು.
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು, ಈಗ ಫಾರ್ ಎಕ್ಸಾಂಪಲ್ ಈಗ ತಮಿಳ್ನಾಡಲ್ಲಿ ವಿಜಯ್ ಹೌದಾ? 2 ವರ್ಷದಲ್ಲಿ ಸಿಎಂ ಆಗ್ಬಿಟ್ಟಿದ್ದೇನೆ ಅಂತ. ಹ್ಮ್. 2 ವರ್ಷದಲ್ಲಿ ಆಗಿಲ್ಲ ಸರ್. ಹೌದು. 50 ವರ್ಷ ಎಫರ್ಟ್ಸ್ ಹಾಕಿ ಈಗ ಸಿಎಂ ಹೌದು, ಆಗಿರೋದು. ಹೌದು, ಹೌದು. 10-15 ವರ್ಷದಿಂದ ಅವರು ಕಂಟಿನ್ಯೂಸ್ ಕಂಟಿನ್ಯೂಸ್ ಎಫರ್ಟ್ ಸಂಘಟನೆ ಹಾಕಿದ್ದಾರೆ. ಮಾಡ್ಕೊಂಡು ಹೌದು, ಬಂದು ಹೋರಾಟ ಮಾಡಿ ಇವಾಗ ಆಗಿರೋದು. ಹೌದು, ಬಟ್ ಅದು ಜನನು ಅವ್ರಿಗೆ ಕೈ ಹಿಡಿದ್ರು. ಹೌದು, ಈಗ ನಮ್ ಜನ, ನಮ್ ಯುವಕರು ಹೌದು, 2 ವರ್ಷನೂ ಕಾಯ್ತಾ ಇಲ್ಲ ಸರ್ ಅವರಿಗೆ. ಹೌದು, ಈಗ್ಲೇ ಬೇಕು, ನನಗೆ ಒಂದೇ ಹೌದು. ವರ್ಷದಲ್ಲಿ ಬೇಕು. ದಟ್ ಈಸ್ ನಾಟ್ ಇಂಪಾಸಿಬಲ್. ಹ್ಮ್. ಶುಡ್ ಬಿ ಪೇಷನ್ಸ್ ಇರಬೇಕು. ಮತ್ತೆ ಇದ್ರ ಒಂದು ಪ್ರಾಬ್ಲಮ್ ಏನಂದ್ರೆ ಸರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರ್ತಾರೆ, ಗಾಸಿಪ್ ಗಳನ್ನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಲೈಬ್ರರಿ ಪಾಪ 24 ಗಂಟೆ ಲೈಬ್ರರಿಲೇ ಇರ್ತಾರೆ. ಪ್ರಾಕ್ಟಿಕಲ್ ನೀವು ಹೇಳಿದ್ರೆ ಓದಕ್ ಹೋಗಲ್ಲ, ಅನಾಲಿಸಿಸ್ ಮಾಡಿ ಓದಕ್ ಹೋಗಲ್ಲ, ಮತ್ತೆ ಲಾಜಿಕಲ್ ಥಿಂಕಿಂಗ್ ಡೆವಲಪ್ ಮಾಡ್ಕೊಡಕ್ ಹೋಗಲ್ಲ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಒಂದೇ ಬುಕ್ಸ್ ಇಟ್ಕೊಂಡು ಅದನ್ನ ಕಟ್ಟೋಡಿ ಉರಿ ಹೊಡಿತಾ ಹೋಗೋದು. ನಾವು ಹೇಳ್ಬಿಟ್ರೆ 20 ಟೈಮ್ಸ್ ಓದಿ 30 ಟೈಮ್ಸ್ ಓದಿದ್ರು ನಂಬರ್ ಆಫ್ ಟೈಮ್ಸ್ ಓದೋದ್ರಿಂದ ಅವ್ರೇನ್ ಮೈಂಡ್ ಮೆಚುರಿಟಿ ಆಗೋದಿಲ್ಲ. ಅನಾಲಿಸಿಸ್ ಮಾಡದೆ ಓದಿದ್ರು ಕೂಡ ಇದೇ ಸಮಸ್ಯೆ ಫೇಸ್ ಮಾಡ್ತಾರೆ. ಸೊ ಇವಾಗ ಒಂದು ಅಟೆಂಪ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಮ್ಯಾಕ್ಸಿಮಮ್ 1 or 2 ಅಟೆಂಪ್ಟ್ಸ್ ಅಲ್ಲಿ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ರ ಲೈಫ್ ಇನ್ನೊಂದು ಎಕ್ಸಾಂಪಲ್ ಆಗ್ಬಿಡುತ್ತೆ ಅಷ್ಟೇ. ಇಲ್ಲ ಸರ್, ಈಗ ಸ್ಟೂಡೆಂಟ್ಸ್ ಓದ್ಬೇಕಾದ್ರೆ ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹ್ಮ್. ಒಂದು ಸಿಲೆಬಸ್, ಹೌದು, ಇವೆರಡು ತುಂಬಾ ಇಂಪಾರ್ಟೆಂಟ್. ಮತ್ತೆ ಅದಕ್ಕೆ ರೈಟ್ ಬುಕ್ಸ್ ಯಾವ್ದು, ಹೌದು. ರೈಟ್ ಫ್ರೆಂಡ್ಸ್ ಇರಬೇಕು. ವೆರಿ ಹೌದು, ಹೌದು. ಆ ಎನ್ವಿರಾನ್ಮೆಂಟ್ ಅಲ್ಲಿ ಸೆಟ್ ಮಾಡ್ಕೊಬೇಕು. ಹ್ಮ್. ಅಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಂದು ಮಾರ್ಗದರ್ಶನ ತಗೊಬೇಕು. ಫಾರ್ ಎಕ್ಸಾಂಪಲ್ ನಿಮ್ ತರ ಯಾರು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಅಟ್ಲೀಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಿಲ್ಲ ಅಂತಂದ್ರು ಹ್ಮ್. ಬಂದು ಒಂದ್ 10 ನಿಮಿಷ ಮಾತಾಡೋದು. ಇಲ್ಲ ಸರ್, ನೋಡಿ ನಾನು ಹೇಳೋದಂದ್ರೆ ಕೋಚಿಂಗ್ ಇಂದ ಎಲ್ಲ ಕೊಟ್ಬಿಡುತ್ತೆ ಅಂತಾರೆ. ಒಬ್ಬ ಕೋಚ್, ಪರ್ಸನಲ್ ಕೋಚ್ ಇದ್ರೆ ಬೆಸ್ಟ್. ಒಬ್ಬ ಸೀನಿಯರ್ ಇರ್ತಾನೆ, ಹಾ. ಎಕ್ಸಾಮ್ ಕ್ಲಿಯರ್ ಮಾಡೋರು ಇರ್ತಾನೆ. ಯಾರು ಪ್ರಾಪರ್ ಗೈಡೆನ್ಸ್ ಬಿಟ್ರೆ ಯಾವ್ದ್ರ ಅವಶ್ಯಕತೆನೇ ಬರಲ್ಲ ನಿಮ್ಗೆ ಎಲ್ಲೂ ಕೂಡ. ಫ್ರಾಂಕ್ ಯಾರೊಬ್ಬರು ನಮ್ಗೆ ಪ್ರಾಪರ್ ಗೈಡ್ ಮಾಡ್ತಾರೆ, ಒಂದು ರೈಟ್ ರೂಟ್ ಕರ್ಕೊಂಡು ಹೋಗ್ತಾರೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಾಡ್ಬೋದು. ಇಲ್ಲಾಂತಂದ್ರೆ ಏನಾಗುತ್ತೆ, ನಂಬರ್ ಆಫ್ ಅಟೆಂಪ್ಟ್ಸ್ ಕೌಂಟ್ ಆಗುತ್ತೆ ಅಷ್ಟೇ. ಸೊ ನಾವು ಒಬ್ಬರೇ ಕೂತ್ಕೊಂಡು ಬ್ಲೈಂಡ್ ಆಗಿ ಓದಿದ್ರು ಕೂಡ ಕಷ್ಟನೇ. ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಇವ್ರೊಬ್ರು ಪ್ರಾಡಕ್ಟ್ ಆಗ್ಬಾರ್ದು ಅಂತ ನನ್ ಕನ್ಸರ್ನ್ ಆಗೋದು, ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ. ಅವೇರ್ನೆಸ್ ಇಲ್ಲ, ಬ್ಲೈಂಡ್ ಆಗಿ ಓದ್ತೀನಿ ಅಂತಂದ್ರೆ ಈ ಹೌದು. ಜೀವನದಲ್ಲಿ ಏನು ಅಚೀವ್ ಮಾಡಕ್ಕಾಗಲ್ಲ. ಹೌದು. ಈಗ ಫಸ್ಟ್ ಅವೇರ್ನೆಸ್ ಇರಬೇಕು, ಹ್ಮ್. ಮತ್ತೆ ಅದನ್ನ ರೈಟ್, ಅದನ್ನ ರೀಚ್ ಮಾಡೋದಕ್ಕೆ ಒಬ್ರು ಗುರು ಅಂತ ಇರಬೇಕು. ಹ್ಮ್. 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 ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಗುರು ಇರ್ಬೇಕು. ಇರಬೇಕು. ಹೌದು. ಮುಂದೆ ಗುರಿ ಇದೆ, ಗುರು ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನನಗೂ ಇವಾಗ ನೀವು ಹೇಳೋದ್ರಲ್ಲಿ ನೆನಪಾಯ್ತು, ನಿಮ್ ಗುರು ಯಾರು ಆಗಿದ್ರೆ ಅಂತ. ನಮ್ ಗುರು ಹೇಳ್ತೀನಿ ಸರ್, ಬಂದ ಹೇಳ್ತೀನಿ. ಓಕೆ. ನಾನು ಹೇಳೋದಂದ್ರೆ ಸರ್, ಇದ್ರ ಜೊತೆಗೆ ಈ ಹುಡುಗರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಹುಡುಗರಿಗೆ, ಇವಾಗ ನೀವು ಆಲ್ರೆಡಿ ಹೋರಾಟ ಮಾಡ್ತೀರಾ, ಸರ್ಕಾರದಲ್ಲಿ ಯಾವ ಸ್ಥಿತಿಯಲ್ಲಿ ಇದೆ ಇವಾಗ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ರಿಕ್ರೂಟ್ಮೆಂಟ್ ಇವಾಗ ಹುಡುಗರು ಯಾವಾಗಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಮಕ್ಳು ಯಾವಾಗಿಂದ, ಇವಾಗ ಸುಮಾರು ಜನ ಓದ್ತಾನೆ, ಟು ಫ್ರಾಂಕ್ ಯಾರು ಓದ್ತಾ ಇಲ್ಲ. ಬೆಸ್ಟ್ ನೀವೆಲ್ಲ ಕಡೆ ನೀವು ಕೂಡ ವಿಚಾರ ಮಾಡಿ. ನಾನು ಅದನ್ನ ಹೇಳ್ತಾ ಇದೀನಿ ಸರ್. ಈಗ ಹಾ ಸರ್, ಫಾರ್ ಎಕ್ಸಾಂಪಲ್ ಒಂದು, ಈಗ ಸಮುದ್ರದೊಳಗಡೆ ಬಿದ್ದಿದೀವಿ ಸರ್ ನಾವು. ಹ್ಮ್. ಹ್ಮ್. ನಾವು ಈಜ್ಲೇಬೇಕು, ಹೌದು, ವಿಧಿ ಇಲ್ಲ, ದಡ ಸೇರ್ಬೇಕು ಅಂತ. ಹೌದು. ದಡ ಸೇರ್ಬೇಕು ಅಂತಂದಾಗ ನಾವು ದಡ ಯಾವ ರೀತಿ ಸೇರ್ಬೇಕು, ಹ್ಮ್. ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಒಂದ್ ಕಡೆ ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ಹೌದು. ಜೀವನದಲ್ಲಿ ಅವ್ರು ಏನಾದ್ರು ಒಂದು ಆಸೆ ಇಟ್ಕೊಂಡಿದ್ದಾರೆ, ಗೌರ್ಮೆಂಟ್ ಕೆಲಸ ತಗೋಬೇಕು, ಹೌದು. ನಾನು ಸೇವೆ ಮಾಡ್ಬೇಕು ಅನ್ನೋದು ಇದೆ. ಹ್ಮ್. ಈಗ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಿದೀವಿ. ಹ್ಮ್. ಇಷ್ಟೆಲ್ಲ ಹೋರಾಟ ಮಾಡಿದಾಗ ಇದೇ ವರ್ಷ 56,000 ಪೋಸ್ಟ್ ಆಗುತ್ತೆ ಸರ್. ನಮಗೂ ತುಂಬಾ ಜನ ಕಾಲ್ ಮಾಡಿದ್ರು, ಅಂದ್ರೆ ಓದ್ಬೇಕಾ ಬೇಡವಾ, ಓದ್ಬೇಕಾ ಬೇಡವಾ ಅಂತ ಹೇಳಿ. ಹ್ಮ್. ಯಾಕೆಂದ್ರೆ ನನಗೆ ಗೊತ್ತು ಸರ್, ಸ್ಟೂಡೆಂಟ್ಸ್ ಹ್ಮ್. ನಾನು ಧಾರವಾಡದಲ್ಲಿ ಯಾಕೆ ಏಕಾಏಕಿ ಹೋಗಿ ಹೋರಾಟ ಮಾಡಿದ್ದು ಅಂದ್ರೆ, ಅಲ್ಲಿ ನಾನು ಅನಿರ್ದಿಷ್ಟಾವಧಿ ಹೋರಾಟ ಮಾಡಿದ್ದು ಅಂದ್ರೆ, ಹ್ಮ್. ಗೌರ್ಮೆಂಟ್ ಇನ್ನೂ ಸ್ವಲ್ಪ ಡಿಲೇ ಮಾಡೋರು ಇದ್ರು. ಹ್ಮ್. ಈಗ ಆಗಸ್ಟ್, ಸೆಪ್ಟೆಂಬರ್, ಇನ್ನೂ ಒಂದು 6 ತಿಂಗಳು ವರ್ಷ ಹ್ಮ್. ಮುಂದೆ ಹಾಕ್ಬಿಡೋಣ, ಹ್ಮ್. GP ಎಲೆಕ್ಷನ್ ಬರ್ತಾ ಓಕೆ. ಇತ್ತು. ಹ್ಮ್. ಅಂದ್ರೆ ಈಗ ಇವ್ರಿಗೆ ಕೇಳಲಿಲ್ಲ ಅಂತಂದ್ರೆ ಏನು ಮಾಡಲ್ಲ ಸರ್ ಇವರು. ಹ್ಮ್. 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 ಇಷ್ಟೆಲ್ಲ ಮಾಡದ್ಮೇಲೆ ಈಗ ಗೌರ್ಮೆಂಟ್ ಒಳ ಮೀಸಲಾತಿ ರೋಸ್ಟರ್ ಎಲ್ಲ ಕಂಪ್ಲೀಟ್ ಮಾಡಿದ್ರು, ಈಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಹ್ಮ್. ನಾನೇ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀನಿ ಸರ್. ಹ್ಮ್. ಹ್ಮ್. ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಸುಮಾರು 8,000 ಹುದ್ದೆ ಕಾಲ್ ಆಗ್ತಿದೆ. ಹೌದು ಸರ್. ಅದನ್ನ ಈಗ ಇಮಿಡಿಯೇಟ್ ನಾಳೆ ಎಕ್ಸಾಮ್, ಫಾರ್ ಎಕ್ಸಾಂಪಲ್ 3 months ಅಲ್ಲಿ ಎಕ್ಸಾಮ್ ಇರುತ್ತೆ. ಹೌದು. ಇಲ್ಲ ನೀವು KA ಕೊಡಬೇಕು ಅಂತ ನಾವೆಲ್ಲ ಹುಡುಗರ ಪ್ರೆಸರ್ ಕೂಡ ಹೌದು. ಒಂದ್ ವೇಳೆ KA ಕೊಟ್ಟರೆ 65 ದಿನದಲ್ಲಿ ಎಕ್ಸಾಮ್ ಬರುತ್ತೆ ಮಿನಿಮಮ್. ಈಗ ಇದು ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆಯಲ್ಲ ಸರ್, ಸಿವಿಲ್ PSI, ಸಿವಿಲ್ ಕಾನ್ಸ್ಟೇಬಲ್, KS, ISF, KS, RPF ಎಲ್ಲ ಅದೆಲ್ಲ ಇವರೇ ಮಾಡ್ತಾರೆ ಸರ್. ಇಲ್ಲ ಇಲ್ಲ, KSP ಅವರೇ ಮಾಡ್ತಾರೆ. KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರೇ ಮಾಡ್ತಾ ಇದ್ದಾರೆ. ಅವರೇ ಮಾಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದ್ ವಾರದಲ್ಲಿ, ಮುಂದಿನ ವಾರ, ಈ ವಾರ ನೋಟಿಫಿಕೇಶನ್ಸ್ ಆಗುತ್ತೆ ಸರ್. ಮ್ಯಾಕ್ಸಿಮಮ್ 25 ತನಕ ಹೇಳಿದ್ದಾರೆ ಅವರು. ಅದ್ರೊಳಗಡೆ ಮಾಡ್ತೀವಿ. GP ಎಲೆಕ್ಷನ್ ಒಂದು ಬರುತ್ತಲ್ಲ, ಅದ್ರದ್ದು ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ? ತುಂಬಾ ಜನದ್ದು ಫೋನ್, ನಮಗೂ ಫೋನ್ ಕಾಲ್ಸ್ ಬಂದ್ರೆ ಕೇಳ್ತಾರೆ. ನಾನು ಅದನ್ನೇ ಸರ್, ಈಗ ನಾನು ಹೋರಾಟ ಮಾಡಿದ ರೀಸನ್ನೇ ಅದು. ಮತ್ತೆ ಅದಾದ್ಮೇಲೆ ಹೋರಾಟ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ ಸರ್. ಈಗ ತಕೊಂಡೋದ್ರು,
ನನಗೆ ನೀವು ಇಮೇಜ್ ಮಾಡಕ್ಕಾಗಲ್ಲ ಸರ್. ಹ್ಮ್. ಸುಮಾರು 2 ದಿನ ಕಂಟಿನ್ಯೂಸ್ ಆಗಿ ಹ್ಮ್. ಹ್ಮ್. ಅವತ್ತು ಹೋರಾಟ ಮಾಡಿದ ದಿನ ರಾತ್ರಿ ಸುಮಾರು 9-10 ಗಂಟೆಗೆ ಬಂದ್ವಿ. ಹ್ಮ್. ರಾತ್ರಿ ಎಲ್ಲ ಒಂದ್ ನಿಮಿಷ ನಿದ್ದೆ ಬಂದಿಲ್ಲ ನನಗೆ. ಹ್ಮ್. ಫುಲ್ ಬಾಡಿ ಪೈನ್. ಹ್ಮ್. ಹ್ಮ್. ಇಷ್ಟಂತೂ ಈ ಕೈಲಿ ಹೌದು, ಹೌದು, ಆಗ್ತಿಲ್ಲ ಸರ್ ಇದನ್ನ. ಹೌದು. ಬಾಡಿ ಪೈನ್ ಇತ್ತು, ನನಗೆ ಗೊತ್ತೇ ಇರ್ಲಿಲ್ಲ. ಹ್ಮ್. 2-3 ದಿನ ಸುಮಾರು ಹಂಗೆ ಕಂಟಿನ್ಯೂಸ್ ಪೈನ್. ಅವತ್ತೇ ನಾನು ಗೌರ್ಮೆಂಟ್ ಅಲ್ಲಿ ಮಾತಾಡಿದ್ವಿ ಸರ್. ಹ್ಮ್. ನಾನು ಹೇಳಿದೆ ಈ ತರ ನೀವೇನೇ ಮಾಡಿದ್ರು ನೀವ್ ಎಷ್ಟೇ FIR ಹಾಕಿದ್ರು ಏನೇ ಮಾಡಿದ್ರು ಬಿಡಲ್ಲ. ಹ್ಮ್. ಒಟ್ಟು ಹೋರಾಟ ಮಾತ್ರ ಕಂಟಿನ್ಯೂಸ್ ಆಗಿರುತ್ತೆ. ನಾವು ಹ್ಮ್. ಹೇಳಲ್ಲ ಸರ್ ಈಗ ಎಲ್ಲಿ ಏನ್ ಮಾಡ್ತೀವಿ ಅಂತ. ಹೌದು. ಈ ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಮಾಡ್ಲೇಬೇಕು. ಹ್ಮ್. ಹ್ಮ್. ಅದು ವಿಧಾನಸೌಧ ಮುಂದೆ ಮಾಡ್ತೀವ, ಬೇರೆ ಕಡೆ ಮಾಡ್ತೀವಿ, ಅದು ಹ್ಮ್. ಸೆಕೆಂಡ್ರಿ. ಮಾಡ್ಲೇಬೇಕು ಗೌರ್ಮೆಂಟ್ ಡಿಸಿಷನ್ ಹ್ಮ್. ತಗೊಂಡು. ಹ್ಮ್. ಯಾಕೆಂದ್ರೆ ಪರಿಸ್ಥಿತಿ ಹೆಂಗಿದೆ, ಯಾಕೆಂದ್ರೆ 1 ತಿಂಗಳು, ಮುಂದಿನ ವಾರ 2 ದಿನದಲ್ಲಿ ಮಾಡ್ತೀವಿ. ಹ್ಮ್. ಈ ತರ ಮಿನಿಸ್ಟರ್ ಎಲ್ಲ ಬರೀ ಸ್ಟೇಟ್ಮೆಂಟ್ಸ್ ಕೊಟ್ಕೊಂಡೇ ಹ್ಮ್. ಮಾಡ್ತಿದ್ರು. ಹ್ಮ್. ಹ್ಮ್. ಅದಂಗ ಆಗ್ಬಾರ್ದು ಅಂತಾನೆ ನಾವು GB ಎಲೆಕ್ಷನ್ ಹ್ಮ್. ಫ್ಯಾಕ್ಟ್ ಅಂದ್ರೆ GB ಎಲೆಕ್ಷನ್ ಬಂದ್ರೆ ಯಾವ್ದು ಸ್ಕೀಮ್ಸ್ ಅನೌನ್ಸ್ ಮಾಡಂಗಿಲ್ಲ, ಹೌದು. ಯಾವ್ದು ನೋಟಿಫಿಕೇಶನ್ ಹ್ಮ್. ರಿಕ್ರೂಟ್ಮೆಂಟ್ ಹ್ಮ್. ಮಾಡಂಗಿಲ್ಲ, ಹ್ಮ್. ಹಿಂಗೆಲ್ಲ ಇತ್ತು. ಅದಾದ್ಮೇಲೆ ನಾನು ಬಂದು ಗೌರ್ಮೆಂಟ್ ಹತ್ರ ಚರ್ಚೆ ಮಾಡಿ ಹ್ಮ್. ಕೇಳಿದ್ದಾಗ ಅದು ಇವನ್ DIG ರಿಕ್ರೂಟ್ಮೆಂಟ್ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅನುಚೇತ್ ಸರ್ ಹತ್ರನೂ ಮಾತಾಡಿದ್ವಿ ಸರ್. ಹ್ಮ್. ಮತ್ತೆ ಚೀಫ್ ಸೆಕ್ರೆಟರಿ ಹತ್ರನೂ ಮಾತಾಡಿದ್ವಿ, ಹಾ. ಶಾಲಿನಿ ರಜನೀಶ್ ಮೇಡಮ್ ಹತ್ರ, ಹ್ಮ್. BPR ಸೆಕ್ರೆಟರಿ ಹತ್ರನೂ ಮಾತಾಡಿದ್ವಿ. ಹ್ಮ್. ಅವ್ರ ಹತ್ರ ಎಲ್ಲ ಲೆಟರ್ ಕೊಟ್ಟು ಮಾತಾಡಿ ಹ್ಮ್. ಇವನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹ್ಮ್. ಅವರು ಪತ್ರ ಬರೆದು ಹ್ಮ್. ಯಾವುದೇ ಇದು GB ಎಲೆಕ್ಷನ್ ಅಂದ್ರೆ ಬರೀ ಬೆಂಗಳೂರು ಮಾತ್ರ ಸರ್ ಹ್ಮ್. ಎಲೆಕ್ಷನ್ ಆಗೋದು. ಹ್ಮ್. ಅದಕ್ಕೆ ಯಾಕೆ ಇದನ್ನೆಲ್ಲ ತಡೆ ಹಿಡಿಬೇಕು, ನಾವು ಅದನ್ನ ನೋಟಿಫಿಕೇಶನ್ಸ್ ಮಾಡ್ತೀವಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳಿ. ವಾಸರ. ಮತ್ತದು ಜೂನ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರು ಸರ್. ಮತ್ತೆ ಹ್ಮ್. ಅವ್ರೇನ್ ಟೈಮ್ ತಗೊಳೋದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಇದಾಕಿದ್ದಾರೆ. ಓಕೆ. ಮೇ ಬಿ ಅದು ಮುಂದೆ ಹೋಗ್ಬೋದು. ಓಕೆ. ಇಲ್ಲ ಅಂತಂದ್ರೆ ಅದೇ ಡೇಟಿಗೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಂತೂ ತೊಂದ್ರೆ ಇಲ್ಲ. ರಿಕ್ರೂಟ್ಮೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಸರ್. ಹಾ ಸರ್. ಹೌದು. ಆ ತರ ಏನು ನಿಲ್ಸಿದೆ ಅಂದ್ರೆ ನಾವು ಬೇರೆ ಬೇರೆ ರೀತಿ ಹ್ಮ್. ಪ್ಲಾನ್ ಮಾಡಿದೀವಿ ಆಲ್ರೆಡಿ, ಓಕೆ. ಏನ್ ಮಾಡ್ಬೇಕು ಅಂತ ಹೇಳಿ. ಹ್ಮ್. ಅದನ್ನ ಹೇಳಲ್ಲ, ಮಾಡಿದ್ದು. ಹಾ ಸರ್. ಅದೇ ಮಕ್ಕಳಿಗೆ ನೀವು ಕೊನೆಯದಾಗಿ ಏನಂತ ಹೇಳಕ್ ಬಯಸ್ತೀರಾ ಹೇಳ್ಬೇಕು. ಸರ್ ಈಗ ನೋಡಿ, ಇಷ್ಟು ವರ್ಷ ಏನು ಸುಮಾರು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಓದ್ತಾ ಇದ್ರು ಅವರೆಲ್ಲ ಪಾಪ. ಹ್ಮ್. ಅಷ್ಟು ಮೋರ್ ದೆನ್ 5 ಇಯರ್ಸ್ ಇಲ್ಲ 2 ಇಯರ್ಸ್ ಹಿಂದೆ ಓದ್ತಿರೋರ್ಗೆ ಹ್ಮ್. ಮಿನಿಮಮ್ 1 ಇಯರ್ ಓದಿರೋ ಏನ್ ನಾಲೆಡ್ಜ್ ಇದೆ. ಹ್ಮ್. ಫಾರ್ ಎಕ್ಸಾಂಪಲ್ ಕೆಲವೊಂದು ಡಿಪಾರ್ಟ್ಮೆಂಟ್ ವೈಸ್ ಎಕ್ಸಾಮ್ಸ್ ಬಂದಿರುತ್ತೆ. ಹ್ಮ್. ಟೈಮ್ ಅಂತ ಅನ್ಕೊಂಡ್ರು ಈ ಟೈಮ್ ಸ್ವಲ್ಪ ನಂಬರ್ ಆಫ್ ವೇಕೆನ್ಸಿ ಹ್ಮ್. ಹ್ಮ್. ಜಾಸ್ತಿ ಇದೆ ಸರ್. ಫಾರ್ ಎಕ್ಸಾಂಪಲ್ ಶಿಕ್ಷಣ ಇಲಾಖೆಯಲ್ಲಿ 15,000 ಹೌದು. ವೇಕೆನ್ಸಿ ಇದ್ದು ಫಿಲ್ ಮಾಡ್ತೀನಿ ಅಂತ ಹ್ಮ್. ನಿಮಗೆ ಏನೋ ಅಫಿಷಿಯಲಿ ಹಾಗೆ ಹೇಳಿದಾರಲ್ಲ ಹೇಳಿದ್ದಾರೆ. ಸರ್. ಹಾ ಸರ್. ನಾವು ಹೋಗ್ಬಿಟ್ಟು ಅದು ಸಾಲಲ್ಲ ಅಂತಾನೆ ಹೇಳಿದೀವಿ. ಓಕೆ. PSTR, GPSTR, ಹ್ಮ್. HSTR, ಹ್ಮ್. ಮತ್ತೆ ಈ ಒಂದು ಸಂಗೀತ ಟೀಚರ್ಸ್, ಹ್ಮ್. ಕಂಪ್ಯೂಟರ್ ಟೀಚರು, ದೈಹಿಕ ಶಿಕ್ಷಕರು, ಹ್ಮ್. ಶಿಕ್ಷಣ ಇಲಾಖೆಯಲ್ಲಿ ಸರ್ ಹೌದು, ಇವತ್ತು ಭೇಟಿ ಹೌದು. ಮಾಡಿದ್ದೀವಿ. ಹ್ಮ್. ಅಂದ್ರೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಆಗ್ತದೆ, ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು. ಹ್ಮ್. ಹ್ಮ್. 15,000ದಲ್ಲಿ 5,267 ಪೋಸ್ಟ್ HK, ಓಕೆ. ಇನ್ನು 9,733 ಅಷ್ಟು ನಾನ್ ಪೋಸ್ಟ್ ನಾನ್ HKಗೆ. ಹ್ಮ್. ಹ್ಮ್. ಈ ಪೋಸ್ಟ್ ಬಿಟ್ಟು ಹ್ಮ್. ಇನ್ನು ಅಟ್ಲೀಸ್ಟ್ ಒಂದು 5-10 ಸಾವಿರ ಪೋಸ್ಟ್ಗೆ ಆಡ್ ಮಾಡಿ ಅಂತ ನಾವು ಕೇಳ್ಕೊಂತೀವಿ ಸರ್. ಹ್ಮ್. 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 ಮೋರ್ ದೆನ್ ನನಗನ್ಸುತ್ತೆ ಇನ್ನೊಂದು 5-6 ಸಾವಿರ ಪೋಸ್ಟ್ ಅಂದ್ರೆ ಆಡ್ ಆಗುತ್ತೆ ಅಂತ. ಹ್ಮ್. 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 20,000 ಪ್ಲಸ್ ಪೋಸ್ಟ್ ಈ ಸತಿ ಕರೀತಾರೆ ಅನ್ನೋ ನಂಬಿಕೆ ಇದೆ ಸರ್. ಹ್ಮ್. ಇವತ್ತು ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀವಿ. ಹ್ಮ್. ಆ ಪೋಸ್ಟ್ ಆಗ್ಲೇಬೇಕು. ಹ್ಮ್. ಪೋಸ್ಟ್ ಆಗಿ ಈಗ ಹೈಯೆಸ್ಟ್ ಪೋಸ್ಟ್ ಅದು. ಹ್ಮ್. ಈಗ ಹ್ಮ್. ಅಷ್ಟು ಕರಿತಿದಾರೆ ಅಂತ ಅಂದಾಗ ನೀವು ಇಷ್ಟೆಲ್ಲ ಎಫರ್ಟ್ಸ್ ಏನ್ ಹಾಕಿದ್ದೀರಾ ಸರ್, ಅದನ್ನ ಫುಲ್ಫಿಲ್ ಆಗ್ಬೇಕು ಅಂತಂದ್ರೆ ಇನ್ನೊಂದು 3 ಮಂತ್ಸ್ 4 ಮಂತ್ಸ್ ಹ್ಮ್. ಮ್ಯಾಕ್ಸಿಮಮ್ ಅವ್ರು ನೋಟಿಫಿಕೇಶನ್ ಆಗಿ ಹ್ಮ್. 100 ಇಲ್ಲ 120 ಡೇಸ್ ಎಕ್ಸಾಮ್ ಇರುತ್ತೆ ಸರ್. ಹ್ಮ್. ಹೌದು, ಹೌದು. ಈಗ ಟೀಚರ್ ಇಲಾಖೆಯಿಂದನೂ ಅಷ್ಟೇ, ಶಿಕ್ಷಣ ಇಲಾಖೆಯಿಂದ ಹ್ಮ್. ಇದೇ ಅಕಾಡೆಮಿಕ್ ಇಯರ್ ಅವ್ರು ಜಾಯಿನ್ ಮಾಡ್ಕೊಬೇಕಂತ ಹೇಳಿದ್ರು. ಹೌದು. ಬಟ್ ಆದ್ರೆ ಈ ರೀತಿ ಇವಾಗ ಸ್ವಲ್ಪ ಚೇಂಜಸ್ ಇದೆ ಸರ್ ಅವ್ರದ್ದು. ಹ್ಮ್. ಹ್ಮ್. ಅಂದ್ರೆ ನೆಕ್ಸ್ಟ್ ಒಂದು 3 ಮಂತ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಅಂದ್ರೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಕೂಡ ಹ್ಮ್. ಡಿಸೆಂಬರ್ ಆನ್ವರ್ಡ್ಸ್ ಒಂದು 3 to 4 ಮಂತ್ಸ್ ಅಂದ್ರೆ ಟ್ರೈನಿಂಗ್, ಓಕೆ. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕನ್ನೋ ಒಂಥರ ಪ್ಲಾನ್ ಇದೆ. ಹ್ಮ್. ಯಾಕಂದ್ರೆ ಈಗ ಬೇರೆ ಎಲ್ಲದಕ್ಕೂ ಹೌದು, ಹೌದು. ಮುಂಚೆ ಎಲ್ಲ ಏನಿಲ್ಲ ಸರ್, ಡೈರೆಕ್ಟ್ ಹೌದು. ಇದ್ ಮಾಡ್ತಿದ್ರು. ಇವಾಗ ಟ್ರೈನಿಂಗ್ ಎಲ್ಲ ಕೊಟ್ಟು. ಈ ಟ್ರೈನಿಂಗ್ ಮಾಡ್ಬೇಕು. KPS ಸ್ಕೂಲ್ ಏನೋ ಹೌದು. ಇದ್ ಮಾಡಿದಾರಲ್ಲ ಸರ್, ಅದಕ್ಕೆ ಸೇಮ್ ಟೈಮ್ ಸ್ಕೂಲ್ ಕ್ಲೋಸಸ್ ಮಾಡ್ಬಾರ್ದು ಸರ್. ಹೌದು. ಪ್ರತಿ ಒಂದು ಸ್ಕೂಲ್ ಇಂಪಾರ್ಟೆಂಟ್. ಹೌದು. ಅದು ಒಂದ್ ಹುಡುಗ ಇರ್ಲಿ ಸರ್, ಹ್ಮ್. 100 ಜನ ಇರ್ಲಿ ಹ್ಮ್. ಸ್ಟೂಡೆಂಟ್ಸ್, ಹ್ಮ್. ಅವನು ಅದನ್ನ ಒಬ್ಬ ಸ್ಟೂಡೆಂಟ್ಸ್ ನಾಳೆ ದಿನ ಏನ್ ಬೇಕಾದ್ರೂ ಆಗ್ಬೋದು. ಹೌದು. ಅವ್ನು APJ ಅಬ್ದುಲ್ ಕಲಾಂ ಆಗ್ಬೋದು, ಗಾಂಧೀಜಿ ಆಗ್ಬೋದು, ಹೌದು. ಅಂಬೇಡ್ಕರ್ ಆಗ್ಬೋದು. ಹೌದು. ಈ ತರ ಎಲ್ಲ ಯೋಚನೆ ಮಾಡ್ಬೇಕು ಸರ್. ಒಂದ್ ಹುಡುಗಂಗೂ ಎಜುಕೇಶನ್ ಇಂಪಾರ್ಟೆಂಟ್. ಹ್ಮ್. ಇವತ್ ನನಗೆ ಆಗ್ಲಿ, ಅದು ನಾನು ಸೆಕೆಂಡ್ PUC ಆದ್ಮೇಲೆ ಇವತ್ತು ಎಜುಕೇಶನ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಹೌದು. ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಹೌದು. 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 ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಹ್ಮ್. ಎಜುಕೇಶನ್ ಅನ್ನೋದು ನನಗೆ ಇಲ್ಲಿಗೆ ತಗೊಂಡ್ಬಂದಿದೆ. ಹೌದು. ಬಿಕಾಸ್ ಆಫ್ ಎಜುಕೇಶನ್ ಇಲ್ಲ ಅಂದಿದ್ರೆ ಹೌದು. ನಾನು ಅವತ್ತು ಇಲ್ಲ ಏನು ಆಗಲ್ಲ. ಹೌದು. ನಾನು ಅಪ್ ಟು 12th ಕನ್ನಡ ಮೀಡಿಯಂ ಸರ್. ಹ್ಮ್. ಹ್ಮ್. ನೀವು ಇಮ್ಯಾಜ್ ಮಾಡ್ರಿ. ಹೌದು.
12th ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಕೊಂಡ್ ಬಂದಿರೋದು. ಹ್ಮ್ ಆಮೇಲೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಡಿಪ್ಲೊಮೊ, ಹ್ಮ್ ಪ್ರೈವೇಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕೂಡ ಸಿವಿಲ್ private. ಇಂಜಿನಿಯರ್, ಓಕೆ. ಮತ್ತೆ ದಯಾನಂದ್ ಸಾಗರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಹ್ಮ್ 5 ವರ್ಷ ಮಾಡಿ. ಹ್ಮ್ ಅಂದ್ರೆ ದಯಾನಂದ್ ಸಾಗರ್ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ಅಂತಂದ್ರೆ ಎಷ್ಟು ಹೌದು. ಟಫ್ ಇರುತ್ತೆ. ಹೌದು ಇವಾಗಲ್ಲ, ಸೀಟ್ ಒಳ್ಳೆ ಸ್ಕೋರ್ ಆಗಿರ್ಬೇಕು. ಹೌದು. ಇವಾಗಲ್ಲ ಸರ್, 12 ವರ್ಷ, ವರ್ಷಗಳಿಂದ. 15 ವರ್ಷ ಮುಂಚೆ. ಹ್ಮ್ ಫಾರ್ ಎಕ್ಸಾಂಪಲ್ ಸಿವಿಲ್ ಒಳ್ಳೆ ಡಿಮ್ಯಾಂಡ್ ಇತ್ತು ಅವಾಗೆಲ್ಲ. ಹಾ ಹ್ಮ್ ಒಳ್ಳೆ ಡಿಮ್ಯಾಂಡ್ ಇತ್ತು ಸರ್. ಹೌದು. ಮತ್ತೆ ಅವಾಗ ಸಿಇಟಿ ರ್ಯಾಂಕ್ ಬರ್ಬೇಕು. ಹ್ಮ್ ಮತ್ತೆ ನಾನು ಗೌರ್ಮೆಂಟ್ ಸ್ಕೂಲ್ ಬಂದಿದ್ದೆ ಸರ್. ಹ್ಮ್ ನನ್ ಜೊತೆ ಓದ್ದವ್ರು ಯಾರು ಏನೂ ಮಾಡಿಲ್ಲ. ಹೌದು. ಒಬ್ರು ಇಂಜಿನಿಯರಿಂಗ್ ಅನ್ನೋದಂದ್ರೆ ಗೊತ್ತಿಲ್ಲ ಆ ಹ್ಮ್ ಮೂಮೆಂಟ್ ಅಲ್ಲಿ. ಹ್ಮ್ ಆ ತರ ಸ್ಕೂಲಲ್ಲಿ ಓದ್ಕೊಂಡ್ ಬಂದಿದೀವಿ. ಹ್ಮ್ ನಾನು ಅದನ್ನೇ ಹೇಳ್ತೀನಿ ಸರ್, ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಹೌದು. ಅದಕ್ಕೆ ಒಬ್ಬ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ರೂನು ಹ್ಮ್ ಅವನಿಗೆ ಬೇಸಿಕ್ ಫೆಸಿಲಿಟೀಸ್ ಏನ್ ಬೇಕು ಗೌರ್ಮೆಂಟ್ ಫುಲ್ಫಿಲ್ ಮಾಡ್ಲೇಬೇಕು. ಹ್ಮ್ ಹ್ಮ್ ಸರ್ ಇವತ್ತು ನಮ್ ಕರ್ನಾಟಕದಲ್ಲಿ ನಾವು ನೋಡ್ತೀನಲ್ಲ ಸರ್, ಹ್ಮ್ ನೀವು ಮಧ್ಯರಾತ್ರಿಗೆ ಹೋಗಿ ಆ ಬರೀ ಬೆಂಗಳೂರಲ್ಲಿ ಅಂತಲ್ಲ, ಯಾವ್ದು ಹಳ್ಳಿಗೆ ಹೋದ್ರೂ ಇವತ್ತು ಕುಡಿಯಕ್ಕೆ ಎಣ್ಣೆ ಸಿಗುತ್ತೆ. ಹೌದು ಹೌದು ಹೌದು. ಇವತ್ತು ಅದೇ ಲೈಬ್ರರಿಗೆ ಹೋಗಿ ಸಿಗಲ್ಲ. ಕುಡಿಯೋದಕ್ಕೆ ನೀರ್ ಸಿಗ್ತದೆ, ಸಿಗಲ್ಲ. ಕುಡಿಯೋದಕ್ಕೆ ನೀರ್ ಸಿಗ್ತಾ ಇಲ್ಲ ಸರ್. ಹೌದು. ಇವತ್ತು ನಂಬರ್ ಆಫ್ ಲೈಬ್ರರೀಸ್ ಜಾಸ್ತಿ ಮಾಡಬೇಕು. ಹ್ಮ್ ಮತ್ತೆ ಗೌರ್ಮೆಂಟ್ ಲೈಬ್ರರಿ 24/7 ಇರ್ಬೇಕು. ಹ್ಮ್ 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 ಫುಲ್ ಫ್ಲೆಡ್ಜ್ ಫೆಸಿಲಿಟೀಸ್ ಇರ್ಬೇಕು. ಇದು ಸಂಬಂಧಪಟ್ಟ ಈ ಹೋರಾಟಗಳು ನಿಮ್ಮ ದೇವದೇಶಗಳಲ್ಲಿ 100 ಸರ್, ಸೇರಿಸ್ಕೊಂಡಿದ್ದಾರೆ. 100%. ನಾನು ಇದನ್ನ ಧಾರವಾಡ ಹೋರಾಟ ಮಾಡಿದಾಗೆ ನಾನು ಇದನ್ನ ಕೈ ಎತ್ಕೊಂಡಿದ್ದೀನಿ. ಹ್ಮ್ ಹ್ಮ್ ಮತ್ತೆ ಕ್ವಾಲಿಟಿ ಎಜುಕೇಶನ್ಸ್ ಬಗ್ಗೆನೂ ಅಷ್ಟೇ. ಹ್ಮ್ ಹ್ಮ್ ಇಡೀ ಕರ್ನಾಟಕದಲ್ಲಿ ಕ್ವಾಲಿಟಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಹ್ಮ್ ಒಂದು ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಆಗ್ತಾರೆ. ಹ್ಮ್ ಹ್ಮ್ ಅದಕ್ಕೋಸ್ಕರನೇ ಧಾರವಾಡದಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ದೆ, 5 ಕೇಳಿದ್ವಿ. ಹ್ಮ್ ಹ್ಮ್ 4 ಸ್ಯಾಂಕ್ಷನ್ ಮಾಡಿದ್ದಾರೆ ಈ ವರ್ಷ ಬಜೆಟ್ ಅಲ್ಲಿ. ಓಕೆ. ಹ್ಮ್ ಹ್ಮ್ ಮತ್ತೆ ನಾನು 5,000 ಜನ ಕುತ್ಕೊಂಡು ಓದೋಂಥದ್ದು ಡಿಜಿಟಲ್ ಲೈಬ್ರರಿ ಕೇಳಿದ್ದೆ. ಒಂದು ಲೈಬ್ರರಿ 10 crores ಗೌರ್ಮೆಂಟ್ ಅಲ್ಲಿ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಧಾರವಾಡಕ್ಕೆ. ಹ್ಮ್ ಹ್ಮ್ ಮತ್ತೆ ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನ್, ಸ್ಟೂಡೆಂಟ್ಸ್ ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದವರಿಗೆ ಹ್ಮ್ 2 ವಿದ್ಯಾರ್ಥಿ ಕ್ಯಾಂಟೀನ್. ಹ್ಮ್ ಹ್ಮ್ ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ ಹ್ಮ್ 10 crores ಸರ್. ಒಂದು ಹ್ಮ್ ನಾವು ಹೋರಾಟ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿದ್ದು ಎಲ್ಲ ಇದ್ ಮಾಡಿದ್ದಕ್ಕೆ, ಇಷ್ಟೆಲ್ಲ ಹೋರಾಟ ಆಗಿದ್ದಕ್ಕೆ ಅವರು ಹೌದು. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಹ್ಮ್ ಅಂದ್ರೆ ಇವತ್ತು 2 ಇರ್ಬೋದು, ಹ್ಮ್ ನಾಳೆ 100 ಮಾಡೋಣ ಅನ್ಸುತ್ತೆ. ಹೌದು. ಅಂತದ್ ಮಾಡ್ಲೇಬೇಕು. ಯಾಕೆಂದ್ರೆ ನಾನು ಹ್ಮ್ ನೋಡಿದೀನಿ ಸರ್, ಕೆಲವೊಂದು ಲೈಬ್ರರಿಗೆ ಹೋಗ್ತೀವಲ್ಲ, ಹ್ಮ್ ಸಾವಿರಾರು ಕೋಟಿ ಬಜೆಟ್ ಸರ್. ಹೌದು ಲಕ್ಷ ಲಕ್ಷ ಅಂದ್ರೆ ಸಾವಿರಾರು ಕೋಟಿ ಅಮೌಂಟ್ ಹೌದು ಉಳಿಸ್ಕೊಂಡು ಹೌದು. ಬೇರೆದಕ್ಕೆ ಸ್ಪೆಂಡ್ ಮಾಡ್ತಿದ್ರೆ. ಹೌದು. ಇವತ್ತು ಸ್ಟೂಡೆಂಟ್ಸ್ ಏನ್ ಬೇಕು? ಹ್ಮ್ ಬೇಸಿಕ್ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಬೇಕು. ಹ್ಮ್ ಹಾಸ್ಟೆಲ್ ಅಲ್ಲಿ ಏನ್ ಬೇಕಿರುತ್ತೆ ಸರ್? ಹ್ಮ್ 3 times ಹೌದು ಕ್ವಾಲಿಟಿ ಫುಡ್, ಹೌದು. ಕುಡಿಯೋದಕ್ಕೆ ನೀರು, ಹ್ಮ್ ಒಂದು ಲೈಬ್ರರಿ. ಹ್ಮ್ ಆ ಲೈಬ್ರರಿಗೆ ಏನು ಬುಕ್ಸ್ ಇರಬೇಕು, ಹ್ಮ್ ಚೇರ್ಸ್ ಇರಬೇಕು, ಟೇಬಲ್ ಇರಬೇಕು, ಒಂದು ಎಲೆಕ್ಟ್ರಿಸಿಟಿ ಇರಬೇಕು, ಹೌದು. ಟಾಯ್ಲೆಟ್ ಫೆಸಿಲಿಟೀಸ್ ಇರಬೇಕು. ಇವತ್ತು ಹೆಂಗಿರುತ್ತೆ ಅಂತಂದ್ರೆ ನೀವು ಒಳಗಡೆ ಹೋಗಕ್ಕೆ ಮನ್ಸ್ ಬರಲ್ಲ. ಹ್ಮ್ ಹ್ಮ್ ಹೋಗಕ್ಕೆ ಮನ್ಸ್ ಬರಲ್ಲ ಅಂತಂದ್ರೆ ಹ್ಮ್. ಅಲ್ಲಿ ಹೋಗಿ ಕುತ್ಕೊಂಡು ಓದಿ ತಲೆಗೆ ಹೆಂಗ್ ಹೋಗುತ್ತೆ ಯೋಚನೆ ಮಾಡಿ. ಹೌದು ಹೌದು. ಒಂದು ನಾವು ಕುತ್ಕೊಂಡು ಇದೀವಿ ಅಂತಂದ್ರೆ ಈ ಎನ್ವಿರಾನ್ಮೆಂಟ್ ತುಂಬಾ ಅಂದ್ರೆ ಹ್ಮ್. ಇಷ್ಟಪಟ್ಟು ಬರ್ಬೇಕು ನಾವ್ ಇಲ್ಲಿಗೆ. ಹೌದು. ಇಲ್ಲಿ ಸುಮ್ನೆ ಹೆಂಗಂದ್ರೆ ಹಂಗೆ ಇತ್ತು ಅಂತಂದ್ರೆ ಅಲ್ಲ, ಇದು ಹೋರಾಟದಲ್ಲಿ ಇದನ್ನು ನಿಮಗೆ ಒಂದು ಬರೀ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಈ ತರ ಲೈಬ್ರರಿಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಥವಾ ತಾಲೂಕ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲೂ ಕೂಡ ಹಾಗೆ? ಫಸ್ಟ್ ಜಿಲ್ಲಾ ಮಟ್ಟದಲ್ಲಿ ಸರ್, ಹ್ಮ್. ಆಮೇಲೆ ತಾಲೂಕ್ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಹ್ಮ್ ಗ್ರಾಮ ಮಟ್ಟದಲ್ಲೂ ಮಾಡೋಣ. ಹ್ಮ್ ಹ್ಮ್ ಯಾಕೆಂದ್ರೆ ಸರ್ ಇದು CSR ಫಂಡ್ ಎಲ್ಲ ಏನಿದೆ ಅಂದ್ರೆ ಸರ್, ನಮ್ಮ ಇಂಡಿಯಾದಲ್ಲಿ ಅದರಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ದುಡ್ಡಿನ ಕೊರತೆನೇ ಇಲ್ಲ ಸರ್. ಹ್ಮ್ ಹ್ಮ್ ಹೌದು. ಅದು ಗ್ಯಾರಂಟಿ ಕೊಡ್ತೀನಿ. ಹ್ಮ್ ಯಾಕೆಂದ್ರೆ ಒಂದ್ ಊರಲ್ಲಿ ನಿಮ್ ಹ್ಮ್. ತರ ಒಬ್ಬ ಗಣ್ಯ ವ್ಯಕ್ತಿಗಳಿಗೆ ಯಾರಿಗಾದ್ರೂ ಒಬ್ರಿಗೆ ಕೇಳಿದ್ರೆ ಒಂದ್ ಸಣ್ಣ ರೂಮ್ ಕಟ್ಸಿ ಅಲ್ಲೇ ಎಷ್ಟು 100 ಬುಕ್ಸ್ ಯಾವ್ದಾವ್ದು ಬೇಕು ಹ್ಮ್. ಜನಗಳಿಗೆ ಓದೋದಕ್ಕೆ, ಹ್ಮ್ ಹ್ಮ್ ಒಂದು ಹಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ರು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಹ್ಮ್ ಹೌದು ಹೌದು ಒಬ್ಬ MLA ಮನ್ಸ್ ಮಾಡಿದ್ರೆ ಹೌದು ಆ ಕಾನ್ಸ್ಟಿಟ್ಯೂನ್ಸಿಲಿ ಒಂದಲ್ಲ ಸರ್, ಹೌದು. 100 ಲೈಬ್ರರಿ. ಪ್ರತಿ MLA ಫಂಡ್ ಬರುತ್ತಲ್ವಾ? ಸರ್ MLA ಫಂಡ್ ಬರುತ್ತೆ. ಹ್ಮ್ ಆ MLA ಗಿರೋ ಕಾಂಟ್ಯಾಕ್ಟ್ಸ್ ಹ್ಮ್ ಏನ್ ದುಡ್ಡು ಮಾಡ್ಕೊಂತಾರಲ್ಲ, ಹೌದು. ಕಾಂಟ್ರಾಕ್ಟ್ ಕೊಡ್ತಾರಲ್ಲ, ಗವರ್ಮೆಂಟ್ ಕಾಂಟ್ರಾಕ್ಟ್, ಹ್ಮ್ ಅವ್ರೇನ್ 40-60% ಕಮಿಷನ್ ತಗೊಂತಾರಲ್ಲ ಹೌದು. ಸರ್. 30 to 40% ನೀವು 1 ಕೋಟಿ ಇದ್ದಿತ್ತಂದ್ರೆ ಹ್ಮ್ 30 ಲಕ್ಷ 40 ಲಕ್ಷ ಫಸ್ಟೇ ದುಡ್ಡು ಕೊಡ್ಬೇಕು ಅವ್ರಿಗೆ. ಹೌದು ಹೌದು. ಮತ್ತೆ ಅವನ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹ್ಮ್ ಹ್ಮ್ 1 ಕೋಟಿ ಆಯ್ತು, ದುಡ್ಡು ಬೇಡ, ಅವ್ರಿಗೆ ಹೇಳ್ಬಿಡಿ ಒಂದ್ ಲೈಬ್ರರಿ ಕಟ್ಸ್ಕೊಡಿ, ಮುಗೀತು. ಹ್ಮ್ 100 ಲೈಬ್ರರಿ ಕಟ್ಬೋದು ಸರ್. ಹೌದು. ಈ ಒಬ್ಬ MLA ಹತ್ರ ಇನಿಷಿಯಲಿ ಬಂದಾಗ ಅವ್ರು ಏನು ಇರಲ್ಲ ಅಂತ ಅನ್ಕೊಡಿ. ಇಲ್ಲ, ಮುಂದೆ ಡಿಜಿಟಲ್ ಲಿಟ್ರಸಿ ರೇಟ್ ಅನ್ನ ಜಾಸ್ತಿ ಮಾಡೋದು ಅವಶ್ಯಕತೆ ಇದೆ ಭಾರತಕ್ಕೆ. ಅದು ಕೂಡ ಕರ್ನಾಟಕ ಆಗ್ಬೋದು, ಬೇರೆ ಸ್ಟೇಟ್ ಅಲ್ಲಿ ಕೂಡ ಆಗ್ಬೋದು. ಕರ್ನಾಟಕದಲ್ಲಿ ಗ್ರಾಮ ಮಟ್ಟದಲ್ಲಿ ಏನಾದ್ರು ಡಿಜಿಟಲ್ ಲಿಟ್ರೇಷನ್ ನಾವು ಜಾಸ್ತಿ ಮಾಡ್ತಾ ಬಂತು ಅಂತ ಹೇಳಿದ್ರೆ, ಯಾಕಂದ್ರೆ AI ಯುಗ ಬಂದಿದೆ ಇವಾಗ. ಈಗ ಅಪ್ಡೇಟ್ ಆಗ್ಯಾವ. ನಮ್ಮ ಉದಾಹರಣೆಗೆ ನಾರ್ತ್ ಕರ್ನಾಟಕ ಹುಡುಗರು ಜಾಬ್ ಸೇರ್ಬೇಕು ಅಂದ್ರೆ ಇಂಗ್ಲಿಷ್ ಬರಲ್ಲ,
ತುಂಬಾ ಕಡೆ ಬಂದಾಗ ನಾವು ಅದನ್ನೇ ಫೇಸ್ ಮಾಡ್ತೀವಿ. ಇವಾಗ ಬಿ ಎ ಆಗಿರುತ್ತೆ, ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಹಿಂದಿ ಮಾತಾಡಕ್ ಬರಲ್ಲ. ಸೊ ಹಾಗಾಗಿ ಪ್ರೈವೇಟ್ ಕಂಪ್ನಿ ಓಪನಿಂಗ್ ಸಿಗಲ್ಲ ಇವತ್ತು. ಸೊ ಕಮ್ಯುನಿಕೇಶನ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಶನ್ ನ ಡೆವಲಪ್ ಮಾಡಕ್ಕೋಸ್ಕರ ಸರ್ಕಾರ ಒಂದಷ್ಟು ಕ್ರಮಗಳು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ತುಂಬಾ ಹೆಲ್ಪ್ ಈಗ ಆಗುತ್ತೆ. ಖಂಡಿತ ಹೌದು ಸರ್. ಈಗ ಫಾರ್ ಎಕ್ಸಾಂಪಲ್ ನಮ್ ಕರ್ನಾಟಕದಲ್ಲಿ ಇರೋ ಬ್ಯಾಂಕಿಂಗ್ ಹ್ಮ್. ಸೆಕ್ಟರ್ ಇರ್ಬೋದು. ಹೌದು. ಈ ಬ್ಯಾಂಕ್ ಅಲ್ಲಿ ನಮಗೆ ಕನ್ನಡದವ್ರನ್ನೇ ತಗೊಂಡ್ರೆ ಹ್ಮ್. ಅವನಿಗೆ ಕನ್ನಡ ಬರುತ್ತೆ ಸರ್. ಹ್ಮ್. ಹ್ಮ್. ಅವನಿಗೆ ಜಸ್ಟ್ ಏನೋ ಒಂದ್ 6 ಮಂತ್ ಅಲ್ಲ, ಎಕ್ಸ್ಪೀರಿಯನ್ಸ್. ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ತಗೊಳ್ಳೋದ್ರೆ ಸರ್ ಇವಾಗ ಅದು ಕೂಡ ಪ್ರೈವೇಟೇಷನ್ ಮಾಡಕ್ ಹೊರಟಿದೀವಿ. ನಿಮಗೆ ರೈಲ್ವೆಲ್ಲೂ ಕೂಡ ಟ್ರೈನಿಂಗ್ ಅಂತ ಪ್ರೈವೇಟೈಸೇಷನ್ ಮಾಡಿದ್ರು ಕೂಡ ಇಲ್ಲಿ ಫಾರ್ ಹ್ಮ್. ಎಕ್ಸಾಂಪಲ್ ಹೇಳಿ ಸರ್, ಪ್ರೈವೇಟೈಸೇಷನ್ ಮಾಡಬಾರ್ದು ಒಂದು ಹ್ಮ್. ಗೌರ್ಮೆಂಟ್ ಲೆವೆಲ್ ಅಲ್ಲಿ. ಹ್ಮ್. ಈಗ ಎಲ್ಲಿ ಹೊರಗಡೆ ಯಾರೋ ಹಿಂದಿಯವ್ರು ಯಾರೋ ಬರ್ತಾರೆ ಅಂತ, ಹ್ಮ್. ಹ್ಮ್. ಅಲ್ಲಿ ಕನ್ನಡದವ್ರು ಬಂದ್ರೆ ಅವನಿಗೆ ಜಾಬು ಸಿಗುತ್ತೆ. ಹ್ಮ್. ಅವನಿಗೆ ಇಂಗ್ಲಿಷ್ ಕಲಿಬೇಕನ್ನೋದು ಹೌದು. ಏನಿಲ್ಲ. ಫಾರ್ ಹೌದು. ಎಕ್ಸಾಂಪಲ್ ಫೋರ್ಸ್ ಮಾಡಿ ಒಂದ್ ಲ್ಯಾಂಗ್ವೇಜ್ ಫಿಲ್ ಮಾಡೋದಲ್ಲ, ಹ್ಮ್. ಅವನಿಗೆ ಅದ್ ಬರಬೇಕು. ಮತ್ತೆ ಟ್ರೈನಿಂಗು. ಹ್ಮ್. ಈಗ ಸರ್ ಫಾರ್ ಎಕ್ಸಾಂಪಲ್ ನೀವೇ ಆಗ್ಲಿ, ಡೈಲಿ ಬೆಳಗ್ಗೆ ಎದ್ದು ನಿಮಗೇನು ಗೊತ್ತಿಲ್ಲ ಅಂತಂದ್ರು ಹ್ಮ್. ಇಂಗ್ಲಿಷ್ ಅವ್ರು ಮಾತಾಡ್ತಾ ಇದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಕಮ್ಯುನಿಕೇಟ್ ಮಾತಾಡೋರಿದ್ರೆ ಮಾಡ್ತಾರೆ, ಬಂದ್ಬಿಡುತ್ತೆ ಅಷ್ಟು. ಹೌದು. ಬಂದ್ಬಿಡುತ್ತದ ಹೌದು. ಆಟೋಮೆಟಿಕ್. ಹೌದು. ನೀವು ಒಬ್ಬ ಫಾರಿನ್ ಈಗ ಭಾಷೆ ಉಟ್ಕೊಂಡಿದೆ ಹೆಂಗ್ ಸರ್ ಅದು. ಹೌದು. ಈಗ ಇಲ್ಲೇ ಹುಟ್ಟಿದಾನೆ ಅಂತ ಅನ್ಕೊಳ್ಳಿ. ಒಬ್ಬ ಹೌದು. ಹೆಂಗ್ ಅಂದ್ರೆ ಈಗ ಬೋರ್ನ್ ಆಗಿರೋ ಒಂದ್ ಬೇಬಿ ಹ್ಮ್. ತಗೊಂಡೋಗಿ ಇಂಗ್ಲೆಂಡ್ ಅಲ್ಲಿ ಬಿಡಿ, ಹ್ಮ್. ಅವ್ನು ಅಲ್ಲಿರೋಂತ ಕಲ್ಚರ್ನ ಅಡಾಪ್ಟ್ ಫಾಲೋ ಮಾಡ್ತಾನೆ. ಮಾಡ್ಕೊಂಡು ಹೌದು. ಅವ್ನು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾನೆ. ಮಾತಾಡ್ತಾನೆ. ಈಗ ಅಲ್ಲಿರೋ ಹುಟ್ಟಿರೋಂತ ಒಂದು ಬೇಬಿನ ತಗೊಂಬಂದ್ ಕರ್ನಾಟಕದಲ್ಲಿ ಬಿಡಿ, ಹ್ಮ್. ಅವ್ನಿಗೆ ಕೊನೆಗೆ ಬರೋದ್ ಕನ್ನಡನೇ. ಹೌದು. ಹಂಗಾಗಿ ಭಾಷೆ ಯಾವ ಬೇಕಾದ್ರೂ ಕಲಿಬಹುದು. ಹೌದು. ಅದು ಎಲ್ಲಿ ನೀಡ್ ಇರುತ್ತೆ ಅದನ್ನ. ಈಗ ಫಾರ್ ಎಕ್ಸಾಂಪಲ್ ಅದೇ ವ್ಯಕ್ತಿ ಹ್ಮ್. ಒಂದ್ 6 ಮಂತ್ ಟ್ರೈನಿಂಗ್ ತಗೊಂಡು ಪ್ರೈವೇಟ್ ಅಲ್ಲಿ ಈಗ ಐಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಹ್ಮ್. ಅವ್ನ್ ಡೈಲಿ ಇಂಟ್ರಾಕ್ಷನ್ ಹ್ಮ್. ಇಂಗ್ಲಿಷ್ ಅಲ್ಲೇ ಇತ್ತಂತಂದ್ರೆ ಹೌದು. 6 ತಿಂಗಳು ವರ್ಷ ಅಲ್ಲ ಸರ್, ಹೌದು. ಒಂದ್ ವಾರದಲ್ಲಿ ಅವ್ನಿಗಿಂತ ಚೆನ್ನಾಗಿ ಕಲ್ತ್ಕೊಳ್ತಾನೆ. ಕಲ್ತ್ಕೊಂತಾನೆ. ಹೌದು. ಅದೇನ್ ಡಸಂಟ್ ಮ್ಯಾಟರ್ ಸರ್. ಅದು ಹ್ಮ್. ಲ್ಯಾಂಗ್ವೇಜ್ ಅನ್ನೋದು ಡಸಂಟ್ ಮ್ಯಾಟರ್. ಹ್ಮ್. ನೀವ್ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಕಲಿಬಹುದು. ಹ್ಮ್. ಕಲಿಬೇಕನ್ನೋ ಮನ್ಸಿರಬೇಕು, ಹೌದು. ಮಾಡ್ಬೇಕನ್ನೋ ಒಂದು ಉದ್ದೇಶ ಇರಬೇಕು. ಅಷ್ಟೇ. ಸರ್ ಅದೇ ಇವಾಗ ಫೈನಲ್ ಆಗಿ ಬರೋದಾದ್ರೆ ಕೊನೆಯದಾಗಿ ಸಂದೇಶ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ಹುಡುಗರಿಗೆ ನಿಮ್ ಕಡೆಯಿಂದ ಏನ್ ಧೈರ್ಯ ಕೊಡ್ಬೋದು? ಆ, ನನ್ ಕಡೆಯಿಂದ ಸರ್ ಈ ವರ್ಷ ಏನ್ ರಿಕ್ರೂಟ್ಮೆಂಟ್ ಆಗ್ತಿದೆ ಎಲ್ಲ ಎಕ್ಸಾಮ್ಸ್ಗೂ ಬಿ ಪಾಸಿಟಿವ್. ಹ್ಮ್. ಅಂದ್ರೆ ತುಂಬಾ ಎಫರ್ಟ್ಸ್ ಹಾಕಿ ಒಂದು 3-4 ಮಂತ್ಸ್ ಅಲ್ಲಿ ಎಕ್ಸಾಮ್ಸ್ ಇದ್ರೂನು ಹ್ಮ್. ಫುಲ್ ಎಫರ್ಟ್ಸ್ ಹಾಕಿ. ಮತ್ತೆ ಇನ್ ಫ್ಯೂಚರ್ ಹ್ಮ್. ನಾನು ಗ್ಯಾರಂಟಿ ಕೊಡ್ತೀನಿ, ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹ್ಮ್. ಏನ್ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರ್ಬೇಕಂದ್ರೆ ಸರ್, ಒಂದು ಹೋರಾಟ ಮಾಡ್ತೀವಿ, ಹ್ಮ್. ಒಂದು ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ಕೊಬೇಕು. ಒಂದು ಹ್ಮ್. ಫಾರ್ ಎಕ್ಸಾಂಪಲ್ ಟ್ವಿಟರ್ ಕ್ಯಾಂಪೇನ್ ಮಾಡ್ತೀವಿ ಅಂದ್ರೂ ಅದ್ರಲ್ಲೂ ಅಷ್ಟೇ. ಹ್ಮ್. ಯಾವುದೇ ಸಮಸ್ಯೆ ಸರ್, ಒಂದ್ ಪ್ರಾಬ್ಲಮ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್. ಹ್ಮ್. ಹ್ಮ್. ಯಾವಾಗ ಇದನ್ನ ಯೋಚನೆ ಮಾಡಿ ಹೇಳ್ತೀನಿ ಸರ್. ಹ್ಮ್. ಒಂದ್ ಪ್ರಾಬ್ಲಮ್ ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಏನು ಮಲ್ಟಿಪಲ್ ಆಂಗಲ್ ಯೋಚನೆ ಮಾಡಿ. ಹ್ಮ್. ಎಲ್ಲದಕ್ಕೂ ಸಿಗುತ್ತೆ, ಹ್ಮ್. ಸೊಲ್ಯೂಷನ್ ಸಿಗಲ್ಲ ಅಂತ ಇಲ್ಲ ಸರ್. ಹ್ಮ್. ಅದನ್ನ ಕುತ್ಕೊಂಡು ಯೋಚನೆ ಮಾಡ್ಬೇಕು, ಆ ಪೇಷನ್ಸ್ ನಿಮ್ಮಲ್ಲಿ ಬೆಳೆಸ್ಕೊಬೇಕು. ಹ್ಮ್. ಮತ್ತೆ ನೀವು ಈ ವರ್ಷ ಇಷ್ಟು ರಿಕ್ರೂಟ್ಮೆಂಟ್ ಆಗುತ್ತೆ ಮುಂದೆ ಆಗಲ್ಲ ಅಂತಲ್ಲ. ಹ್ಮ್. ನಾವೆಲ್ಲರೂ ಒಗ್ಗಟ್ಟಾಗಿ ಗೌರ್ಮೆಂಟ್ ಗೆ ಒಂದು ಸ್ಟ್ರಿಕ್ಟ್ ಹ್ಮ್. ಯಾವುದೇ ರಿಕ್ರೂಟ್ಮೆಂಟ್ ಬಾಡಿ ಇರ್ಬೋದು, KPSC, KSP, KA, ಹ್ಮ್. ಯಾವುದೇ ಒಂದು ರಿಕ್ರೂಟ್ಮೆಂಟ್ ಬಾಡಿ ಸ್ಟೂಡೆಂಟ್ಸ್ ಹೆಂಗ್ ಹೇಳ್ತಾರ ಹಂಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಹ್ಮ್. ಹ್ಮ್. ಹಂಗ್ ಮಾಡಿದ್ರೆ ಮಾತ್ರ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ತಿವಿ, ಎಕ್ಸಾಮ್ ಬರೀತೀವಿ ಅನ್ನೋ ಮಟ್ಟ ಬರ್ಬೇಕು ಸ್ಟೂಡೆಂಟ್ಸ್. ಹ್ಮ್. ಹ್ಮ್. ಮತ್ತೆ ಗೌರ್ಮೆಂಟ್ ಗೆ ಕಂಪ್ಲೀಟ್ ವಾರ್ನ್ ಮಾಡ್ಬೇಕು ಸರ್. ಹ್ಮ್. ನಮಗೆ ಎವ್ರಿ ಇಯರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಹ್ಮ್. ಪ್ರತಿ ವರ್ಷ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಡಿ. ಹ್ಮ್. ಯಾಕೆಂತಂದ್ರೆ ನಿಮ್ದು ಎಲೆಕ್ಷನ್ ಟೈಮ್ ಟು ಟೈಮ್ ಎಲೆಕ್ಷನ್ ಮಾಡ್ಕೊಂತಾರ ಅವರು. ಹ್ಮ್. ಹ್ಮ್. ಅವ್ರು ಸ್ಯಾಲ್ರಿ ಬೇಕಂತಂದ್ರೆ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಮಾಡ್ಕೊಂಡು ಡಬಲ್ ಸ್ಯಾಲ್ರಿ ಮಾಡ್ಕೊಂತಾರೆ. ಹ್ಮ್. ಅವ್ರ ಪೆನ್ಷನ್ಸ್ ಏನ್ ಬೇಕಾದ್ರೂ ತಗೊಂತಾರೆ ಸರ್ ಅವರು. ಹ್ಮ್. ಅವ್ರು ಪ್ರತಿಯೊಂದು ಬೆಳಗ್ಗೆ ಎದ್ದೊಂದು ಟೀ ಕಾಫಿ ಕುಡಿತಿದ್ರು ಹ್ಮ್. ಅದ್ರಲ್ಲಿ ಹಾಕಂತ ಶುಗರ್ ಹಾಲು ಕೂಡ ನಾವು ಪೇ ಮಾಡಿರೋಂತ ಟ್ಯಾಕ್ಸ್ ಮನಿಯಿಂದ ಹ್ಮ್. ಅವ್ರ ಲೈಫ್ ಲೀಡ್ ಮಾಡ್ತಿದ್ದಾರೆ. ಹ್ಮ್. ಹಂಗಾಗಿ ಇಲ್ಲಿ ಸಾರ್ವಜನಿಕರಾಗಿರ್ಬೋದು, ಯುವಕರಾಗಿರ್ಬೋದು, ಸ್ಟೂಡೆಂಟ್ಸಿಗೆ ಹ್ಮ್. ಅವ್ರಿಗೆ ಏನ್ ಕೇಳ್ತಿದಾರೆ, ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ, ರೆಗ್ಯುಲರ್ ರೆಕ್ರೂಟ್ಮೆಂಟ್ ಆಗ್ಬೇಕು. ಹ್ಮ್. ಹಂಗಾಗಿ ನಾನ್ ಹೇಳ್ತಾ ಇದೀನಿ, ಈಗ ಬರೋಂತವ್ರಿಗೆ ಒಂದು 3 ಇಯರ್ಸ್ ಮ್ಯಾಕ್ಸಿಮಮ್ 4 ಇಯರ್ಸ್ ಅಟೆಂಪ್ಟ್ ಕೊಡಿ. ಬೇರೆ ಸೆಕೆಂಡ್ ಅಂದ್ರೆ 3 ವರ್ಷ 4 ವರ್ಷ ಆಗ್ಲಿಲ್ಲ ಅಂತಂದ್ರೆ ಹ್ಮ್. ಏನ್ ಮಾಡ್ಬೋದು ಅವಾಗ ಯೋಚನೆ ಮಾಡಿ. ಹಾ ಸರ್. ಮತ್ತೆ ಈ ಒಂದು ವಿಚಾರವಾಗಿ ಆಲ್ರೆಡಿ ಯಾರು ಸೆಲೆಕ್ಟ್ ಆಗಿದ್ದಾರೆ, ಹ್ಮ್. ನಾನು ತುಂಬಾ ಜನ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಹೋರಾಟ ಮಾಡಿ ಲಿಸ್ಟ್ ಹ್ಮ್. ಬಿಡಿಸಿರೋಂಥದ್ದು ಇರ್ಬೋದು, ಎಕ್ಸಾಮ್ಸ್ ಹೌದು. ಪ್ರತಿಯೊಂದು ಮಾಡ್ಕೊಟ್ಟಿದೀವಿ ಸರ್. ಯಾಕಂದ್ರೆ ಅದ್ರಲ್ಲಿ ಸಾವಿರಾರು ಜನ ಇದ್ದಾರೆ. ಹೌದು. ಹೌದು. ಫಾರ್ ಎಕ್ಸಾಂಪಲ್ UGC ಗೆಸ್ಟ್ ಫ್ಯಾಕಲ್ಟಿ ಹ್ಮ್. 10,000 ಜನ ಇದ್ದಾರೆ. ಹ್ಮ್. ಅದ್ ಬಿಟ್ರೆ KPTCL, KPCL, ಇದು KPSC ಅಲ್ಲಿ, KE ದಲ್ಲಿ, ಹ್ಮ್. JE ಬೇರೆ ಬೇರೆ ಇಷ್ಟೊಂದು ಜನ ಸಾವಿರಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಹ್ಮ್. ಹ್ಮ್. ಅವರಿಗೆಲ್ಲ ನಾನೊಂದು
ಮನವಿ ಮಾಡ್ಕೊಂತೀನಿ ಸರ್. ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಅಂದ್ರೆ ಹೌದು. ಜೂನಿಯರ್ಸ್, ಹ್ಮ್. ಯಾಕೆಂದ್ರೆ ಇಲ್ಲಿ ಬರೋಂಥವ್ರು ಯಾರೋ ಶ್ರೀಮಂತರು ಹೌದು, ಮಕ್ಕಳಂತೂ ಇಲ್ಲ. ಹೌದು, 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 ತುಂಬಾ ಬಡವರು ಇದ್ದಾರೆ. ಹೌದು. ಒಬ್ಬರಿಗೆ ಅಟ್ಲೀಸ್ಟ್ ಒಂದ್ ಹ್ಮ್. 1 ವರ್ಷ 2 ವರ್ಷ, ಹ್ಮ್. ಯಾಕೆಂದ್ರೆ 5,000 10,000 ಅವ್ರಿಗೆ ಏನ್ ಮ್ಯಾಟರ್ ಆಗಲ್ಲ ಸರ್. ಹೌದು, 50,000 1 ಲಕ್ಷ ಸ್ಯಾಲರಿ ತಗೊಂತಾ ಇರ್ಬೇಕಾದ್ರೆ ಹೌದು. ಒಂದ್ ಇಬ್ಬರಿಗೆ ಯಾರಿಗಾದ್ರೂ ಹೆಲ್ಪ್ ಅಡಾಪ್ಟ್ ಮಾಡಿ. ಮಾಡ್ಕೊಂಡು ಒಂಥರ ಅಟ್ಲೀಸ್ಟ್ ನಾನು ಇದೀನಿ ನಿಮ್ ಪರವಾಗಿ. ಹ್ಮ್. ಯಾಕೆಂದ್ರೆ ಈಗ ಯಾರು ಬರಲ್ಲ ಸರ್ ಇಲ್ಲಿ ಹೌದು. ಪೊಲಿಟಿಷಿಯನ್ಸ್ ಓನ್ಲಿ ಎಲೆಕ್ಷನ್ ನಾಳೆ ಇದೆ ಅಂತಂದ್ರೆ ಇವತ್ತಷ್ಟೇ ಅವನು ಹೌದು. ದುಡ್ಡು ಖರ್ಚು ಮಾಡೋದು. ಅದ್ ಬಿಟ್ರೆ ನೀವು 5 ವರ್ಷ ಅವ್ನ ಹಿಂದೆ ಏನ್ ಮಾಡಿದ್ರು ಹ್ಮ್. ಯಾವ ಸ್ಟೂಡೆಂಟ್ಸ್ ಹೋದ್ರು ಯಾವ ಸಾರ್ವಜನಿಕರು ಹೋದ್ರು ₹1 ಹೆಲ್ಪ್ ಮಾಡಲ್ಲ. ಹೌದು, ಹೌದು. ಅದ್ರಲ್ಲೂ ನೀವು ಕೇಳಕ್ಕೆ ಹೋಗ್ಬೇಡಿ. ಆ ಪರಿಸ್ಥಿತಿಲಿ ಇವತ್ತಿದೆ. ಯಾರು ಮಾಡಲ್ಲ ನಿಮ್ಗೆ. ಯಾವ ಕಾರ್ಪೊರೇಟ್ ಯಾವ ಎಲೆಕ್ಷನ್ MLA ಯಾರು ಮಾಡಲ್ಲ. ಗೌರ್ಮೆಂಟ್ ಅಲ್ಲಿ ಇರೋ ಅಂತವ್ರು ಸ್ಟೂಡೆಂಟ್ಸ್ ಯಾರಿದ್ದಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವರು ಯಾರು ನಿಮ್ ಜೊತೆಲಿ ಓದ್ತಾ ಹೌದು, ಹೌದು, ಇರೋಂಥವ್ರು. ಹೌದು. ಅವ್ನು ಯಾಕೆಂದ್ರೆ ಇಲ್ಲಿರೋ ಎನ್ವಿರಾನ್ಮೆಂಟಲ್ಗೆ ಇಲ್ಲಿರೋ ಫುಡ್ ಫೆಸಿಲಿಟೀಸ್ಗೆ ಹ್ಮ್. ಹ್ಮ್. ನೋಡ್ಬೇಕು ಸರ್. ಎಷ್ಟೋ ಜನ ನಾನು ಧಾರವಾಡದಲ್ಲಿ ನೋಡಿದೀನಿ. ಬರೀ ಎಗ್ ರೈಸ್ ತಿನ್ಕೊಂಡೆ ಹೌದು ಸರ್, ಮಧ್ಯಾಹ್ನ ಟೈಮ್ ಊಟನೂ ಮಾಡಲ್ಲ ಪಾಪ. ಎಷ್ಟೋ ಜನ ಬಂದಾಗ ನಾರ್ತ್ ಕರ್ನಾಟಕ ಸರ್ ಕೆಲವೊಂದು ಗ್ರೂಪ್ ಅಲ್ಲಿ ನಂದು ಆಡ್ ಮಾಡ್ಬಿಟ್ಟಿದ್ದಾರೆ Okay. ಸ್ಟೂಡೆಂಟ್ಸ್. ನಾನು ಅದನ್ನ ಹ್ಮ್. ನೋಡ್ತೀನಿ, ಯಾಕೆಂದ್ರೆ ನಾನು ಅದ್ರಲ್ಲಿ ಎಕ್ಸಿಟ್ ಆಗಿಲ್ಲ ಸರ್. ಹ್ಮ್. ಊಟ ಎಲ್ಲಿದೆ ಹೌದು, ಅಂದ್ರೆ ಹೌದು, ಊಟದ ಹೌದು, time ಅಲ್ಲಿ ಆ ಹೌದು. ಊಟ ಎಲ್ಲಿದೆ ಅಂತ ಹೌದು. ಊಟ ಎಲ್ಲಾದ್ರೂ ಇದ್ರೆ ಹೇಳಿ, ಇನ್ಫಾರ್ಮ್ ಹ್ಮ್. ಮಾಡಿ, ಹೌದು, ಹೌದು, ಲೊಕೇಶನ್ಸ್ ಕೊಡಿ. ಹೌದು, ಹೌದು, ಈ ತರ ಈಗ ಎಷ್ಟೊಂದು ಗ್ರೂಪ್ಸ್ ಇದೆ. ಹೌದು, 3-4 ಅನ್ನ ಹಾಕು ಅಂತ ಹೇಳಿ, ಹೌದು, ಮತ್ತೆ ಚಂದ್ರ ಲೇಔಟ್, ವಿಜಯನಗರ, ಹೌದು. ಮೈಸೂರಲ್ಲಿ, ಹೌದು. ಬರೀ ಬೆಂಗಳೂರಲ್ಲಿ ಅಂತ ಅನ್ಕೊಂಡಿರ್ತಾರೆ. ಇಲ್ಲ ಇಲ್ಲ ಸರ್, ಈಗೆಲ್ಲ ಕರ್ನಾಟಕ ನೋಡ್ತೀವಿ ಸೌತ್ ಇದನ್ನ. ಕರ್ನಾಟಕದಲ್ಲಿ ನೋಡ್ತೀವಿ ಈ ನಾವು. ತರ ಆಗ್ಬಿಟ್ಟಿದೆ. ಹೌದು. ಇಲ್ಲೇ ನಾನು ಹೇಳ್ತೀನಲ್ಲ ಅದೇ ಸರ್, ಮನೆ ಕಡೆ ಪಾಪ ಐ- ಅವ್ರು ಅಂದ್ರೆ ಎಷ್ಟು ವರ್ಷ ಸಪೋರ್ಟ್ ಮಾಡಕ್ 5 ಕಿಲೋಮೀಟರ್ ಇದ್ರೂನು ಹೌದು. ನಡ್ಕೊಂಡೋಗಿ ಹೋಗಿ ಊಟ ಊಟ ಮಾಡ್ಬೇಕು. ಮಾಡ್ಕೊಂಡ್ಬಿಡ್ತಾರ ಅಂದ್ರೆ ಅದು ಹೌದು. ತುಂಬಾ ಈ ಪರಿಸ್ಥಿತಿ ಕಾರಣ ಹೌದು. ಸರ್ಕಾರ ಸರ್. ಸರ್ ಡಿಲೇ ರಿಕ್ರೂಟ್ಮೆಂಟ್ ಆಗ್ತಿರೋದು ಮೇಜರ್ ಇಶ್ಯೂಸ್ ಇರುತ್ತೆ. ಯಾಕೆಂದ್ರೆ ಅದು ಸರ್ ಟೈಮ್ ಟು ಟೈಮ್ ಆಯ್ತಂತಂದ್ರೆ ಹೌದು. ಈಗ ನೋಡಿ ಸರ್, ಯಾರು ಆತರ ಹುಡಿಕೊಂಡು ಊಟ ಮಾಡಿದವರು ಹೌದು, ಯಾರು ಹೌದು, ಗೊತ್ತಾ ಸರ್? ಫಸ್ಟ್ ಇಯರ್ ಯಾರು ಎಕ್ಸಾಮ್ಸ್ ಇಲ್ಲಿ ಓದಕ್ ಬರ್ತಾರ, ಹೌದು, ಕಾಂಪಿಟೇಟಿವ್ ಎಕ್ಸಾಮ್ಸ್, ಹೌದು, ಅವರಲ್ಲ. ಹೌದು. ಸೆಕೆಂಡ್ ಇಯರ್ ಬರ್ತಾರಲ್ಲ ಅವರು ಅವರು ಅಲ್ಲ. ಹೌದು, 3ನೇ ವರ್ಷ, ಫಸ್ಟ್ ವರ್ಷ, ಸೆಕೆಂಡ್ ಇಯರ್, 2ನೇ ವರ್ಷ ಪೇರೆಂಟ್ಸ್ ಹೌದು, ಸಪೋರ್ಟ್ ಅಟ್ಲೀಸ್ಟ್ ಅವ್ರ ಇರುತ್ತೆ. ಸಂಬಂಧಿಕರಾದ್ರೂ ಒಂದ್ ನಂಬಿಕೆ ಹೌದು. ಇರ್ತಾರೆ. ಗೌರ್ಮೆಂಟ್ ಎಕ್ಸಾಮ್ಸ್ ಓದ್ತಿದಾನೆ, ಹೌದು, ನಾಳೆ ದಿನ ಆಫೀಸರ್ ಆದ್ರೆ ನಮ್ಗೆ ಹೆಲ್ಪ್ ಆಗ್ತಾನೆ ಅನ್ನೋ ತರ ಹೌದು, ಡೈಲಿ 10,000 ಕೇಳಿದ್ರು ಕಳಿಸ್ತಾರೆ, 20,000 ಕೇಳಿದ್ರು ಕಳಿಸ್ತಾರೆ ಸರ್. ಹೌದು, 3ನೇ ವರ್ಷದಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೌದು. 3rd ಇಯರ್ ಇಂದ ಇವನೇನ್ 2 ವರ್ಷ ಆಯ್ತು, ಹ್ಮ್. ಇವ್ನು ಮತ್ತೆ ಎಷ್ಟು ಹಾಕಿದ್ರು ಅಷ್ಟೇ. ಹೌದು, ಹೌದು, ಅವ್ರು ಅವಾಗಿಂದ ಮಾತಾಡೋದು ಕಟ್ ಮಾಡ್ಬಿಡ್ತಾರೆ ಸರ್. ಹೌದು. ಈ ಒಂದ್ ನಾಲೆಡ್ಜ್ ಇವರಿಗೆ ಸ್ಟೂಡೆಂಟ್ಸ್ ಏನಾಗ್ಬಿಡುತ್ತೆ, ಈ ಕಡೆ ಬಿಡಕ್ ಹೋಗಲ್ಲ, ಹೋಗಕ್ ಹೋಗಲ್ಲ. ಹ್ಮ್. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೌದು. ಯಾಕೆಂದ್ರೆ ಮತ್ತೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಏನಪ್ಪ ಮಾಡೋದ, ಎಕ್ಸ್ಪೀರಿಯನ್ಸ್ ಏನಂತ ಕೇಳ್ತಾರೆ. ಹೌದು. ಮತ್ತು ಹೇಳಿದ್ರು ಇವ್ರಿಗೆ ಬೇಕಾದಷ್ಟು ದುಡ್ಡು ನೀವು ಇರಲ್ಲ. 2-3 ಇಯರ್ಸ್ ಆಗ್ಬಿಟ್ರೆ ಎಲ್ಲೂ ಪ್ರೈವೇಟ್ ಕಂಪ್ನಿ ನಿಮ್ಗೆ ಓಪನಿಂಗ್ಸ್ ಕೂಡ ಸಿಗೋದಿಲ್ಲ. ಅದೇ ಸರ್ ಎಲ್ಲದಕ್ಕೊಂದು reason ನಾನು ಇದೆ. ಅದಕ್ಕೆ ಹೇಳಿದ್ರು ಬರೋಕ್ಕೂ ಮುಂದೆ ಸೀದಾ ಸಾದಾ ಸುಮ್ನೆ ಬರೋದಲ್ಲ. ಏನ KS ಮಾಡ್ಬಿಡ್ತೀನಿ, IAS ಮಾಡ್ಬಿಡ್ತೀನಿ, FD ಆಗ್ಬಿಡ್ತೀನಿ ಅಂತ ಬರೋಕ್ಕೂ ಮುಂದೆ ನಿಮ್ಗೆ ತಾಳ್ಕೊಳ್ಳುವಂತ ಶಕ್ತಿ ಇದ್ರೆ ಮಾತ್ರ ಬರ್ಬೇಕು ಇಲ್ಲಿಗೆ. ಮೊದಲದಾಗಿ ಜಾಬ್ ತಗೊಂಡೇ ತೀರ್ತೀನಿ ಅನ್ನೋದಿದ್ರೆ ಮಾತ್ರ ಬರ್ಬೇಕು. ಇಲ್ಲ ಅಂತಂದ್ರೆ 5 ವರ್ಷ ಓದ್ಬಿಟ್ಟು ಪ್ರೈವೇಟ್ ಹೋದ್ರೆ 5 ವರ್ಷ ಏನ್ ಮಾಡ್ತೀನಿ ಅಂತ ಕೇಳ್ತಾನೆ. ಮತ್ತೆ ಆಗಿನ ಜನರೇಷನ್ ಕಾಂಪೀಟ್ ಮಾಡಕ್ ಆಗಲ್ಲ. ಇವಾಗ ಅಷ್ಟು ಅಪ್ಡೇಟ್ ಕೂಡ ಆಗಿರುತ್ತಿಲ್ಲ ಇವ್ರುಗಳು. ಇವೆಲ್ಲವನ್ನ ಯೋಚನೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋದು ತುಂಬಾ ಇಲ್ಲ ಕರೆಕ್ಟ್ ಸರ್. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಈಗ 3ನೇ ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಹೌದು. ಪ್ರಾಬ್ಲಮ್ಸ್ ಅಂತ. ಹೌದು. ಈ ಸ್ಟೂಡೆಂಟ್ಸ್ ಇಲ್ಲಿ ಯಾರು ಇದಾರಲ್ಲ, ಅವ್ರು 3 ವರ್ಷ 4 ವರ್ಷ ಆಗಿರ್ತಾರಲ್ಲ, ಹೌದು, ಅವರೇ ಇವತ್ತು ಊಟ ಎಲ್ಲಿ, ಲೊಕೇಶನ್ ಹೌದು, ಫ್ರೀ ಊಟ, ಗ್ರೂಪ್ ಜಾಯ್ನ್ ಆಗೋದು, ಹೌದು, ಮತ್ತೆ ಈ ಒಂದು ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಂಡಿರೋದು ಅವ್ರೆ. ಹೌದು. ಮದುವೆ ಮನೆಗಳು ಅವ್ರು ಕೆಲವೊಂದು ಸೆಲ್ಫ್ ರೆಸ್ಪೆಕ್ಟ್ ಅದನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಹೋಗ್ಬೇಕು. ಹೌದು. ಮತ್ತೆ ಸೆಲ್ಫ್ ಇಲ್ಲ. ರೆಸ್ಪೆಕ್ಟ್ ಬಿಟ್ಟು ಇನ್ನೊಬ್ಬರ ಹತ್ರ ಮಾನಸಿಕವಾಗಿ ಇದೊಂದು ತುಂಬಾನೇ ಹಿಂಸೆ ಸರ್. ಇದನ್ನ ಅನುಭವಿಸಾಕ ಊಟ ಇದೆಯಲ್ಲ, ಕೈ ಜಾಚಿ ಕೇಳೋದು ತುಂಬಾ ಕಷ್ಟ ಮನುಷ್ಯನಿಗೆ. ಸರ್ ಊಟ ಅದಂತೂ. ನೀವು ಕೆಲವೊಂದು ನಾವು ನೋಡ್ತೀವಲ್ಲ ಸರ್, ಲೈಬ್ರರಿ ಫೀಸ್ ಕಟ್ಟಕ್ ಆಗಲ್ಲ. ಹೌದು, ಹೌದು, ಲೈಬ್ರರಿ ಫೀಸ್ ₹500 ಇರ್ಲಿ, ₹1000 ಇರ್ಲಿ. ಹೌದು, ಈಗ ಒಂದು ಕ್ಯಾಟ್ರಿಂಗ್ ಅಂತ ಹೋಗ್ತಾರೆ, ನೋಡಿರ್ಬೇಕು ಸರ್. ಹೌದು, ಹೌದು. ಅದ್ರಲ್ಲಿ ಕೊಡೋದು ಎಷ್ಟು, ಒಂದ್ ₹500 ಕೊಡ್ತಾರೆ. ಅದು ಹೌದು. ರೂರಲ್ ಹೋದ್ರೆ, ಇಲ್ಲ ನಾವು ಬೆಂಗಳೂರಲ್ಲಿ ಒಂದ್ 500-1000 ಕೊಡ್ತಾರೆ. ಹಳ್ಳಿ ಕಡೆ ಅವರು ಕಡಿಮೆ ನೋಡಿ. ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಹೋಗಿ ಮುಗಿತು. ಹೌದು. ಮೈಸೂರು, ಧಾರವಾಡ ಆ ಕಡೆ ಎಲ್ಲ ಹೋದ್ರೆ ಹೌದು, ₹300-400 ಕೊಡ್ತಾರಂತೆ ಸರ್. ಹೌದು, ತಿಂಗಳಲ್ಲಿ 4 ದಿನ ಕೆಲಸ ಮಾಡ್ಲೇಬೇಕಂತೆ. ಹೌದು. ಆ ಕೆಲಸ ಮಾಡಿರೋ ದುಡ್ಡು ಲೈಬ್ರರಿ ಫೀಸ್ ಪೇಮೆಂಟ್. ಇಸ್ಪೇ ಮಾಡ್ತಾರೆ. ಹೌದು, ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಅವರಿಗೆ. ಹೌದು. ಹಂಗಿರ್ಬೇಕಾದ್ರೆ ಗೌರ್ಮೆಂಟ್ ಸೀರಿಯಸ್ ಆಗಿ ತಗೊಬೇಕು ಸರ್ ಈ ವಿಚಾರಗಳು. ಹೌದು. ಯೋಚನೆ ಮಾಡ್ಬೇಕು. ಸಾವಿರಾರು ಕೋಟಿ ಹೌದು, ಫ್ರೀ ಬೀಸ್ ಕೊಟ್ಟು ನಮ್ ರಾಜ್ಯ ಹಾಳು ಮಾಡ್ಕೊಳಂತ ಪರಿಸ್ಥಿತಿ ತಗೊಂಡೋಗ್ಬಾರ್ದು. ಹೌದು, ನೀವು ಯಾರಿಗ್ ನೀಡಿದೆ ಕೊಡಿ, ಬೇಡ ಅಂತ ಹೇಳಿಲ್ಲ. ಇವತ್ತು ನಾನ್ ಹೇಳ್ತಾ ಇರೋದು ಸರ್, ಇವಾಗ ದುಡಿಯುವಂತ ಕೈಗೆ ಕೆಲಸ ನೀವು ಕೊಡ್ಬೇಕು. ರೇಷನ್ ಫ್ರೀ ಕೊಡ್ತೀರಾ, ಬಸ್ ಹೌದು. ಓಡಾಡೋದು ಕೊಡ್ತೀರಾ, ಮತ್ತೆ ಅವ್ರಿಗೆ ಅಕ್ಕಿ ಬೇಳೆ ಕೊಟ್ಟು, ಹೌದು, ಮತ್ತ್ ನಿಮಗೆ ಅವ್ರಿಗೆಲ್ಲಾ ತಿಂಗಳಿಗೆ 2,000 3,000 5,000 ದುಡ್ಡು ಕೊಟ್ರೆ ನೀವು ಹೌದು, ಅವ್ರು ಏನು
ದುಡಿತಾರೆ, ಯೋಚನೆ ಹೌದು. ಮಾಡಿ. ನೀವು ದುಡಿಯೋ ಕೈ ಕೆಲ್ಸ ಕೊಡ್ಬೇಕು, ಅದು ದುಡಿಮೆಯನ್ನ ಅಲ್ಲ ಕ್ರಿಯೇಟ್ ಸರ್, ಅವ್ರು ಮಾಡ್ಬೇಕಷ್ಟೇ. ಕೆಲ್ಸನೇ ಮಾಡಲ್ವಲ್ಲ. ಹೌದು. ಈಗ ಅವ್ರಿಗೆ ಇಲ್ಲ ಬೇಕಾಗಿರೋದನ್ನ ಸರ್, ಇವಾಗ ಕೊಟ್ಟಾದ್ಮೇಲೆ ಹೌದು. ಇದ್ರಲ್ಲಿ ನಾನ್ ಹೇಳಿದ್ರೆ ಪ್ರತಿ ತಿಂಗಳು ಕೊಡೋ ಬದಲು ಒಂದಷ್ಟು ಜನಕ್ಕೆ ಮಹಿಳಾ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಹೆಲ್ಪ್ ಆಗ್ತಿತ್ತು. ಲೈಫ್ ಟೈಮ್ ತಿನ್ನೋರು ಪಾಪ ಎಲ್ಲರೂ ಊಟ ಮಾಡೋರು ಸರ್, ಈಗ ಕೆಲಸ ಫಾರ್ ಮಾಡಿ. ಎಕ್ಸಾಂಪಲ್ ಹ್ಮ್. ಒಂದ್ ಹಳ್ಳಿಯಲ್ಲಿ ಹ್ಮ್. 500 ಮನೆ ಇದೆ ಅಂತಂದ್ರೆ 500 ಹೆಣ್ಮಕ್ಳಿದಾರೆ ಅಂತ. ಹೌದು. 500 ಹೆಣ್ಮಕ್ಳಿಗೆ ಇವ್ರು 2,000 ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಹೌದು. ಅಲ್ಲಿ ಮ್ಯಾಕ್ಸಿಮಮ್ ತುಂಬಾ ಬಡವರು ಅಂತಂದ್ರೆ ಒಂದ್ 200 ಇಂದ 300 ಜನ. ಹ್ಮ್. ಆ ಬಡವರು ಯಾರು? ಇವ್ರು ಗೌರ್ಮೆಂಟ್ ನೇನ್ ಡಿಪೆಂಡ್ ಆಗಿರಲ್ಲ. ಹೌದು. ಅವರಿಗೆ ಒಂದು ಕೆಲಸ ಬೇಕಾಗಿರುತ್ತೆ. ಅಲ್ಲಿ ಕೆಲಸ ಹೆಂಗಿರುತ್ತಂತಂದ್ರೆ ವರ್ಷದಲ್ಲಿ 3 ತಿಂಗಳು ಕೆಲಸ ಇರುತ್ತೆ, 9 ತಿಂಗಳು ಕೆಲಸನೇ ಇರಲ್ಲ. ಹ್ಮ್. ಹ್ಮ್. ಆ ಕೆಲಸ ಹೆಂಗಿರುತ್ತೆ ಅಂದ್ರೆ ತುಂಬಾ ಟಫ್, ಹೌದು. ಬಿಸಿಲಲ್ಲಿ ಮಾಡೋ ಕೆಲಸನೇ ಜಾಸ್ತಿ ಇರುತ್ತೆ. ಅಂತವರಿಗೆ ಅಲ್ಲೇ ಒಂದ್ ಸುತ್ತಮುತ್ತ ಒಂದ್ ಸಣ್ಣ ಫ್ಯಾಕ್ಟ್ರಿ ಅದೇ ಊರಲ್ಲಿ ಹ್ಮ್. 500 ಜನನು ಕೆಲಸ ಮಾಡಲ್ಲ. 200-300 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ನೀವು 10,000 ಸ್ಯಾಲ್ರಿ ಕೊಡೋ ಜಾಗದಲ್ಲಿ 20,000 ಕೊಡಿ, ನೀವು ಅದನ್ನ ರಿಟರ್ನ್ ತಗೊಳ್ಳಿ. ಹೌದು. 20,000 ಕೊಟ್ಟು ನೀವು ಆರಾಮಾಗಿ ದುಡ್ಸ್ಕೊಡಿ ಅವ್ರ ಹತ್ರ. ಇಲ್ಲ, ಈ ರೀತಿಯಲ್ಲಿ ತುಂಬಾ ವರ್ಕ್ ಆಗ್ಬೇಕು, ಅಲ್ಲ ಡೆವಲಪ್ ಸರ್, ಆಗ್ಬೇಕು ಈ ಸ್ಟೇಟ್ ರೀತಿ ಅಲ್ಲಿ. ಹೌದು. ಈ ರೀತಿ ನೀವು ಸರ್ ಇಂಡಸ್ಟ್ರಿ ತಗೊಳ್ಳಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅವ್ರಿಗೆ 3 ತಿಂಗಳು ಇದು ಕೊಡಿ, ಏನು ಟ್ರೈನಿಂಗ್ ಕೊಡಿ, ಹೌದು. ಕುತ್ಕೊಂಡು ಅದ್ರಾಗ ನೋಡಿದ್ರೆ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ ಹೈಯೆಸ್ಟ್ ನಮಗೆ ಕಾಟನ್ ಗ್ರೋ ಆಗುತ್ತೆ. ತುಂಬಾನೇ ಫ್ಯಾಕ್ಟರಿಗಳನ್ನ ಮಾಡಿ ಕೆಲಸಗಳನ್ನ ನಾವು ಕೊಡ್ತಾರೆ. ರಾ ಮೆಟೀರಿಯಲ್ ಹೊರಗಡೆ ಯಾಕೆ ಎಕ್ಸ್ಪೋರ್ಟ್ ಮಾಡ್ಬೇಕು ಸರ್ ನಾವು? ಹೌದು. ಅದೇ ರಾ ಮೆಟೀರಿಯಲ್ ಮಾಡ್ಕೊಂಡು ಇರೋ ಮ್ಯಾನ್ ಫೋರ್ಸ್ ನ ಯೂಸ್ ಮಾಡ್ಕೊಳ್ಳಿ ಹೌದು. ಸರ್. ಹೌದು. ಈ ಎಲ್ಲದಕ್ಕೂ ಸೊಲ್ಯೂಷನ್ ನಮ್ಮ ಹತ್ರನೇ ಇದೆ ಸರ್. ಹೌದು. ರಾ ಮೆಟೀರಿಯಲ್ ಏನಿದೆ, ಇವು ಆಸ್ಪಿರೆಂಟ್ಸ್ ಇದೆ, ಸ್ಟೂಡೆಂಟ್ಸ್, ಯೂತ್ಸ್ ಇರ್ಬೋದು, ಹೌದು. ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು. ಈಗ ಹೊರಗಡೆ ಅವ್ರನ್ನೆಲ್ಲ IT-BT ಕಂಪ್ನಿ ಬೆಂಗಳೂರಲ್ಲಿ ಇದಾರೆ ಸರ್. ಹ್ಮ್. ಬೆಂಗಳೂರಲ್ಲಿ IT-BT ಕಂಪ್ನೀಸ್ ಇದೆ. ಹೌದು. ಅದ್ರಲ್ಲಿ more than 80% ಕರ್ನಾಟಕದವ್ರು ಇರ್ಲೇ ಇಲ್ಲ. ಹೌದು. ಎಲ್ಲ ನಿಮ್ಗೆ ಔಟ್ ಆಫ್ ಸ್ಟೇಟ್ 80%, more than 80 to 90% ಸರ್. 90% ಬೇರೆ ಬೇರೆ ಸ್ಟೇಟ್ ಅವ್ರು. ಹೌದು. ಅದೇ ಅಲ್ಲಿರೋರೆಲ್ಲ ನಮ್ ಕರ್ನಾಟಕದಲ್ಲಿ ಇರೋರೇ ಇದ್ದಿದ್ರೆ ಹ್ಮ್. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರ್ತೀನಿ ಇಲ್ಲ. ಹೌದು. ಮಾಡಿ ಇದು ರೂಲ್ ತಗೊಂಬನ್ನಿ ಸರ್. ಅದನ್ನ ಹ್ಮ್. ಒಂದು ರೂಲ್, ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡ್ತೀವಿ ಅಂತಂದ್ರೆ ಹೌದು. ಲಕ್ಷಾಂತರ ಜನ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ ಪಾಡಿಗೆ ಪಾಡಿಗೆ ಇಲ್ಲಿ ನಾವು ಇರೋರು ಹೌದು. ಕೆಲಸ ಮಾಡ್ಕೊಂಡಿರ್ಬೋದು. ಹ್ಮ್. ಹೌದು ನಾವು ನಮ್ ರೆವಿನ್ಯೂ ಸರ್, ಅದು ನಮ್ದದು. ನಾವು ಎಲ್ಲಾ ದುಡ್ಡು ಅಲ್ಲಿ ಲ್ಯಾಂಡ್ ಕೊಟ್ಟಿದೀವಿ, ಅವ್ರು ಏನೋ ಒಂದು ಫ್ಯಾಕ್ಟ್ರಿ, IT-BT ಹ್ಮ್. ಒಂದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡೋದು, ಕಟ್ಟೋದಕ್ಕೆ ಜಾಗ ಕೊಟ್ಟಿರ್ತೀವಿ. ಅಲ್ಲಿ ವಾಟರ್ ಫೆಸಿಲಿಟಿ, ರೋಡ್ ಫೆಸಿಲಿಟೀಸ್, ಮತ್ತೆ ಅವ್ರನ್ನ ಕರ್ಕೊಂಡೋಗಿ ಬಿಡೋದಕ್ಕೆ ಹ್ಮ್. ಆಟೋ, ಟ್ಯಾಕ್ಸಿ. ಇಲ್ಲಿ ಇಂಜಿನಿಯರಿಂಗ್ ಮಾಡಿರ್ತಾನೆ, ಹೌದು. ಅಲ್ಲಿ ಆಟೋ ಓಡಿಸ್ಕೊಂಡು ಅದೇ ಬೇರೆ ಕಡೆಯಿಂದ ಅವರೆಲ್ಲ ನಾರ್ತ್ ಇಂಡಿಯನ್ಸ್ ಬರ್ತಾರೆ ಇಲ್ಲಿ, ಹೌದು. ಅವ್ನ್ ಕುಂಡಿಸ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಬರ್ಬೇಕು. ಹೌದು. ಕಾರ್ ಡ್ರೈವರ್ ಆಗಿ ಅವ್ನ್ ಕರ್ಕೊಂಡೋಗಿ ಡ್ರಾಪ್ ಅದೇ. ಮಾಡ್ಬಿಟ್ಟು ಬರ್ಬೇಕು. ಅದಕ್ಕೆ ಆ ನಮ್ಮಲ್ಲಿ- ಪರಿಸ್ಥಿತಿಗೆ ಯಾರು ತಗೊಂಡ್ಬಂದಿದ್ದಾರೆ ಹೌದು. ಸರ್ ಇದು? ಇಲ್ಲಿ ಏನಂತಂದ್ರೆ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಸರ್, ಇಲ್ಲಿ ಅದೇ ನಮ್ ಪ್ರಾಬ್ಲಮ್, ಬೇಸಿಕ್. ಸರ್, problem ಇರೋದು. ಎಜುಕೇಶನ್ ಸಿಸ್ಟಮ್ ಅಲ್ಲ ಸರ್, ಇಲ್ಲಿ ಗುಡ್ ಗವರ್ನೆನ್ಸ್ ಬೇಕಾಗಿರೋದು. ಹೌದು. ಗವರ್ನೆನ್ಸ್, ಗುಡ್ ಗವರ್ನೆನ್ಸ್. ಇಲ್ಲಿ ನಮ್ ಕರ್ನಾಟಕದಲ್ಲಿ ಅದಿಲ್ಲ ಸರ್, ಗುಡ್ ಗವರ್ನೆನ್ಸ್. ಹ್ಮ್. ನಾನು ಹೇಳಿದ್ನಲ್ಲ ಸರ್, ಈಗ ಇಲ್ಲೇ ಇಂಜಿನಿಯರಿಂಗ್, ಯಾಕೆ ಇಂಜಿನಿಯರಿಂಗ್ ಮುಗಿಸಿರ್ತಾರೆ ಅಂತವನು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಅವನಿಗೆ 3 ತಿಂಗಳು 6 ತಿಂಗಳು ಅದೇ IT-BT ಕಂಪ್ನಿಯಲ್ಲಿ ಟ್ರೈನಿಂಗ್ ಕೊಟ್ರೆ ಹೌದು. ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾನೆ. ಅವ್ರು 8 ಅವರ್ಸ್ ಮಾಡಿದ್ರೆ ಅವ್ನು ಬೇಕಾದ್ರೆ 12 ಅವರ್ಸ್ ಕೆಲಸ ಮಾಡ್ತಾನೆ ಸರ್, ಅವನು ಆರಾಮಾಗಿ. ಬಟ್ ಇಲ್ಲಿ IT ಸೆಕ್ಟರ್ದು ಇದಲ್ಲ ಸರ್, ಅದು ಕೆಲವೊಂದು ಬದಲಾವಣೆಗಳು ನೀವು ಹೇಳೋದು ತರಬೇಕು, ಸ್ಟೇಟ್ ಅಲ್ಲಿ ಪಾಲಿಸಿಗಳು ತಗೊಬಂದು. ಸರ್ ಎಕ್ಸ್ಪೆಂಡ್ ಮಾಡ್ಬೇಕು ಸರ್ ಮಾಡ್ಬೇಕು, first. ಹೌದು. ಈಗ ಬೆಂಗಳೂರಲ್ಲಿ ಒಂದು, ಕಲಬುರಗಿಲಿ ಒಂದ್ ಮಾಡಿ, ಹೌದು. ಸೆಕೆಂಡ್ ಲೆವೆಲ್ ಸಿಟೀಸ್ ಧಾರವಾಡದಲ್ಲಿ ಒಂದ್ ಮಾಡಿ, ಮಾಡ್ಬೇಕು. ಬಿಜಾಪುರದಲ್ಲಿ ಒಂದ್ ಮಾಡಿ, ಹ್ಮ್. ಬೀದರಲ್ಲಿ ಒಂದ್ ಮಾಡಿ, ಹೌದು. ಮೈಗ್ರೇಷನ್ ಬಳ್ಳಾರಿಯಲ್ಲಿ ಒಂದ್ ಮಾಡಿ, ಮಾಡ್ಬೋದು ನಾವು. ಮೈಸೂರಲ್ಲಿ ಒಂದ್ ಮಾಡಿ, ಶಿವಮೊಗ್ಗದಲ್ಲಿ ಒಂದ್ ಮಾಡಿ, ಹಾಸನ್ ಮಾಡಿ. ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗಿ ಸರ್ ಅಲ್ಲೊಂದಲ್ಲೊಂದು. ಅವಾಗ ಏನಾಗುತ್ತಂತಂದ್ರೆ ಸ್ಟೇಟ್ ನಮ್ ಯೂತ್ಸ್ ಕೆಪಾಸಿಟಿ ಅಂದ್ರೆ ಓಲ್ಡ್ ಆಗುತ್ತೆ. ಹೌದು. ಇವ್ರು ಏನ್ ಮಾಡುತ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಒಂದ್ ಇದ್ ಮಾಡ್ಬಿಟ್ರೆ ಇಲ್ಲಿ ಯಾರು ಕೇಳಲ್ಲ. ಹ್ಮ್. ಯಾಕಂದ್ರೆ ಬೆಂಗಳೂರಲ್ಲಿ ಇರೋರೆಲ್ಲ ಹೊರಗಡೆ ಅವರು ಯಾರು ಹೋಗ್ತಾರೆ ಸರ್ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ, ಸ್ಟ್ರೈಕ್ ಮಾಡೋದಕ್ಕೆ. ಆದ್ರೆ ಅಲ್ಲಿರೋರಾದ್ರೆ ಹೌದು. ಇದು ನಮ್ದು, ಅವ್ನು FDAನೇ, ಹೌದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟೇ ಬಂದಿರ್ಬೋದು. ಅದು 1,000 ಕೋಟಿ ಇನ್ವೆಸ್ಟ್ ಮಾಡ್ಲಿ, ಅಲ್ಲಿರೋಂತ ಲೋಕಲ್ ಯೂತ್ಸ್ ಏನ್ ಮಾಡ್ತಾರೆ, ಇದು ನಮ್ದು ಹ್ಮ್. ಅನ್ನೋ ತರನೇ ಫೀಲ್ ಮಾಡ್ತಾರೆ. ಬೇರೆಯವ್ರನ್ನ ಯಾರನ್ನು ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ. ಮತ್ತೆ ಅಲ್ಲಿಂದು ಎನ್ವಿರಾನ್ಮೆಂಟ್ ಅಂದ್ರೆ ಒಂದು ವೆದರ್ಗೆ ಹ್ಮ್. ಬೇರೆ ಹೊರಗಡೆ ಅವ್ರು ಬಂದು ಸೆಟ್ ಆಗಲ್ಲ, ಹೌದು. ಅಲ್ಲಿರೋರೇ ಸೆಟ್ ಆಗ್ಬೇಕು.
ಇಲ್ಲಿ ಬೆಂಗಳೂರಿಗೆ ಅಂತಂದ್ರೆ ನೀವ್ ಅಷ್ಟು ಮಾಡ್ಬೇಕಾದ್ರೆ ಸರ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೆಲ್ಲ ಸರ್ಕಾರದಿಂದ ಮಾಡ್ಕೊಡ್ಬೇಕಲ್ಲ. ಇವಾಗ ಅದೆಲ್ಲ ಮಾಡಿದ್ರೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕಲ್ಲ ಸರ್ಕಾರ. ಸರ್ ನಾನು ಅಲ್ಲೇ ಹೇಳಿದ್ನಲ್ಲ, ಇರೋದು ಇವಾಗ. 1000 ಅಲ್ಲ ಸರ್, ಹೌದು. ಲಕ್ಷ ಕೋಟಿ ಆಗ್ಲಿ ಬೇಕಾರೆ, ಹ್ಮ್ 1,00,000 ಕೋಟಿ ಆದ್ರೂ ಗೌರ್ಮೆಂಟ್ ಹತ್ರ ದುಡ್ಡಿದೆ. ಹ್ಮ್ ಗೌರ್ಮೆಂಟ್ ಹ್ಞೂ ಅಂದ್ರೆ ನಾಳೆನೇ ಇನ್ವೆಸ್ಟ್ ಮಾಡೋರು ಇರ್ತಾರೆ. ಹ್ಮ್ ಗೌರ್ಮೆಂಟ್ ಈ KKRDB ಫಂಡ್ ಹ್ಮ್ 5,000 ಕೋಟಿ 1,000 ಕೋಟಿ ಯೂಸೇ ಮಾಡಿಲ್ಲ ಸರ್. ಅದು ಹೌದು. 1,000 ಕೋಟಿಲಿ ಎಷ್ಟ್ ಕಟ್ಬೋದು ಸರ್? ಹ್ಮ್ 1,000 ಕೋಟಿಲಿ ನನ್ ಪ್ರಕಾರ ಏನಿಲ್ಲ ಅಂದ್ರೂ 1,00,000 ಜನ ಕೆಲಸ ಮಾಡೋಷ್ಟು ಇನ್ಫ್ರಾಸ್ಟ್ರಕ್ಚರ್ ಕಟ್ಬೋದು ಸರ್. ಅದೇ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ 1,00,000 ಡೆವಲಪ್ ಜನ. ಆಗ್ಬೇಕು. ಹೌದು. 1,000 ಕೋಟಿಲಿ ನಾನು ಹೇಳ್ತೀನಿ, ನಾನು ಆಸ್ ಎ ಸಿವಿಲ್ ಇಂಜಿನಿಯರ್ ಆಗಿ ಹೇಳ್ತೀನಿ ಸರ್. ಹ್ಮ್ ನಾನೇ ಕನ್ಸ್ಟ್ರಕ್ಟ್ ಮಾಡಿದೀನಿ 1,000 ಕೋಟಿದು ಪ್ರಾಜೆಕ್ಟ್ ನ 2016 ಅಲ್ಲಿ 1,600 ಫ್ಲಾಟ್, ಹ್ಮ್ 1,620 ಫ್ಲಾಟ್ಸ್, ಹ್ಮ್ 1,000 crores ಪ್ರಾಜೆಕ್ಟ್ ಸರ್. ಹ್ಮ್ ಈಗ ನೀವು 1,000 ಕೋಟಿಲಿ ಅಷ್ಟು 1,620 ಅದು ಲಕ್ಸುರಿ ಫ್ಲಾಟ್ಸ್, ಅದು ಪ್ರೆಸ್ಟೀಜ್, ಹ್ಮ್ ಅಷ್ಟು ಕಟ್ತೀವಿ ಅಂತ ಅಂದಾಗ ಎಷ್ಟು ಆಲ್ಮೋಸ್ಟ್ 18 ಟವರ್ಸ್, ಹ್ಮ್ 18 ಟವರ್ಸ್ ಸರ್. ಅಷ್ಟು ದೊಡ್ಡ ಪ್ರಾಜೆಕ್ಟ್ 1,000 ಕೋಟಿಲಿ ಮಾಡ್ಬೋದು ಅಂತ ಅಂದಾಗ ಹ್ಮ್ ಇಲ್ಲಿ 1,00,000 ಜನ ಕುತ್ಕೊಂಡು ಅದು ಅಂದ್ರೆ ಅಟ್ಲೀಸ್ಟ್ ಬಿಲ್ಡಿಂಗ್ಸ್ ಮನೆ ಇರುತ್ತೆ. ಹೌದು. ಇಲ್ಲಿ ನೋಡಿ, ಇದು ನಾವೇನ್ ಕಂಪ್ನೀಸ್ ಮಾಡ್ತೀವಲ್ಲ ಸರ್, ಜಸ್ಟ್ ವಾಲ್ ಅಷ್ಟೇ ಸರ್, ಸುಮ್ನೆ ಬೇರೆ ಹೌದು. ಏನಿರಲ್ಲ. ಹೌದು. ನೀವು ಅದಕ್ಕೇನು ಒಂದು ವಿಂಡೋ ಎಲ್ಲ ಗ್ಲಾಸ್ ಇರುತ್ತೆ ಇವಾಗ. ಹೌದು. ಜಸ್ಟ್ 4 ಪಿಲ್ಲರ್ ಹಾಕ್ಬಿಟ್ಟು ಕೂಡ ಮುಗೀತು ಅಷ್ಟೇ. ಸರ್ 15 ಡೇಸ್ ಅಲ್ಲಿ ಒಂದು ಫ್ಲೋರ್ ಆಗುತ್ತೆ. 15 ಡೇಸ್, ಹೌದು. 15 ಡೇಸ್ 2 ಪೋರ್ಷನ್ ಇತ್ತಂದ್ರೆ 15 ಡೇಸ್ ಈ ಪೋರ್ಷನ್, 15 ಡೇಸ್ ಅದೇ ಸರ್, ಇವೆಲ್ಲ ಆದ್ರೆ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಕಡಿಮೆ ಆಗುತ್ತೆ. ಫಾರಿನ್ ಫಂಡ್ ತರ್ಬೋದು, ಎಲ್ಲಾನು ಕೂಡ ಮಾಡ್ಬೋದು. ಸರ್. ಇದು ಹೇಳಿದ್ನಲ್ಲ ಸರ್, ಮನ್ಸ್ ಮಾಡಿದ್ರೆ, ಹೌದು. ರಾಜಕೀಯ ಇಚ್ಛಾಶಕ್ತಿ ಇತ್ತಂದ್ರೆ ಹೌದು. ಜೀವನದಲ್ಲಿ ಅದು ಏನ್ ಬೇಕಾದ್ರೂ ಮಾಡ್ಬೋದು. ರಾಜ್ಯನ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆಂದ್ರೆ ಗೌರ್ಮೆಂಟ್ ಅಲ್ಲಿ ಆ ಕೆಪಾಸಿಟಿ ಇರುತ್ತೆ ಸರ್. ಹೌದು. ಗೌರ್ಮೆಂಟ್ ಅಲ್ಲಿ ಅಷ್ಟು ದುಡ್ಡು ಇರುತ್ತೆ, ಮಾಡ್ಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರಬೇಕು ಅಷ್ಟೇ. ಮಾಡ್ಬೇಕಂತ ಅಷ್ಟೇ ಹೌದು ಇರ್ಬೇಕು, ಸರ್. ಬೇರೆ ಇಲ್ಲ, ಏನಿಲ್ಲ. ಮುಂದಿನ ದಿನಗಳು ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡೋಣ ಸರ್. ಸುದೀರ್ಘವಾಗಿ ಮಾತಾಡಿದ್ವಿ. ಸೊ ಸರ್, ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ. ಸೊ ಮುಂದಿನ ದಿನಗಳಿಗೆ ಸಂಬಂಧಪಟ್ಟಾಗ ಮಾತಾಡೋಣ ಸರ್. ಇನ್ನೊಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಖಂಡಿತ ಸರ್. ನಿಮ್ ಜೊತೆ ಕರೆಸಿ ಮಾತಾಡಿದ್ ತುಂಬಾ ಖುಷಿ ಆಯ್ತು ನನ್ಗೆ. ನನಗೂ ಖುಷಿ ಆಯ್ತು ಸರ್. ಹಾ, ಸರ್. Actually ನಾನು ಹಾ. ನೀವು ಕರೆದಿದೀವಿ ಅಂತ ಯಾಕೆಂದ್ರೆ ಸ್ಟೂಡೆಂಟ್ಸ್ ಬರೋ ಮೊದಲಿಂದ ವೇಟ್ ಮಾಡ್ತಿದ್ದಾರೆ ಸರ್. ಹಾ ಸರ್. ಹಂಗೆ ಇಲ್ಲ ಸರ್, ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಒಳ್ಳೇದಾಗ್ಬೇಕು. ಫೈನಲ್ ಆಗಿ ಏನ್ ನಾವು ಯಾಕಂದ್ರೆ ಈ ಫೀಲ್ಡ್ ನಾವು ಕೂಡ ಅನ್ನ ತಿಂತಿದ್ದೀವಿ. ಜೆನ್ಯೂನ್ ಆಗಿ ಸರ್ವಿಸ್ ಹೋಗ್ಬೇಕು ಅನ್ನೋದು ಕೂಡ ಅಷ್ಟೇನೆ. ಅದು ಆ ಭಾವನೆ ಹೌದು. ಎಲ್ಲಾರ್ಗು ಬರ್ಬೇಕು ಸರ್. ಹೌದು ಸರ್. ಹೌದು. ಯಾಕೆಂದ್ರೆ ಇವತ್ತು ವಿತೌಟ್ ಸ್ಟೂಡೆಂಟ್ಸ್ ಹೌದು. ಸ್ಟೂಡೆಂಟ್ಸ್ ಇಲ್ಲ ಅಂದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ ಸಸ್ಟೈನ್ ಹೌದು. ಆಗುತ್ತೆ. ಹೌದು ಸರ್. ಹೌದು. ಪ್ರತಿಯೊಬ್ರು ಸರ್, ಇಲ್ಲ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ಜೆರಾಕ್ಸ್ ಅಂಗಡಿ ಇರುತ್ತೆ, ಒಂದು ಪೇಪರ್ ಅಂಗಡಿ ಇರುತ್ತೆ, ಒಂದು ಟೀ ಅಂಗಡಿ ಇರುತ್ತೆ, ಒಂದು ಹೋಟೆಲ್ ಇರುತ್ತೆ. ಎಕೋಸಿಸ್ಟಮ್ ಇದೆಯಲ್ಲ, ಇದು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಈ ಇಂಡಿಯಾದಲ್ಲಿ ನೋಡೋದಾದ್ರೆ ಎಷ್ಟು ಕೋಚಿಂಗ್ ಬಿಸ್ನೆಸ್ ಜೊತೆಗೆ ಸರ್ವಿಸ್ ಕೂಡ ಕೊಡ್ತಾ ಇದೆ. ಸೊ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ ನಾವು. ಮತ್ತೆ ಎಲ್ಲನೂ ಕೂಡ ಒಂದು ಎಲ್ಲಾ ಇನ್ಸ್ಟಿಟ್ಯೂಟ್ ಕೂಡ ಎಲ್ಲ ಒಂದೇ ಪ್ರಾಫಿಟ್ ಮೋಟಲ್ ಕೂಡ ಇರೋದಿಲ್ಲ. ಕೆಲವೊಂದು ಸರ್ವಿಸ್ ಕೂಡ ಇರ್ತವೆ. ಉದಾಹರಣೆಗೆ ನಮ್ದು NCG ಅಂದ್ರೆ ನಂಜಮ್ಮ ಚಿಕ್ಕಳ ಅವ್ರ ತಂದೆ ತಾಯಿ ಹೆಸರು ಮಾಡ್ತಿರೋದ ಸಂಸ್ಥೆ. ಇದ್ರ ಹಿಂದ್ಗಡೆ ತುಂಬಾ ದೊಡ್ಡ ಇತಿಹಾಸನೇ ಇರುತ್ತೆ, ಯಾಕೋಸ್ಕರ ಅದ್ ಬಂತು ಅಂತ. ಆಗ ಏನ್ ಹೇಳ್ತೀನಿ ಅಂತಂದ್ರೆ, ಏನ್ ಮಾಡ್ತಾ ಇದೀವಿ, ನಾವ್ ಎಲ್ಲಿಂದ ತಗೊಳ್ತಾ ಇದೀವಿ, ಅದಕ್ಕೆ ನಾವಷ್ಟು ನಿಯತ್ತಾಗಿರುವಂತದ್ದು ಕರೆಕ್ಟ್. ಇವಾಗ ಪ್ರತಿಯೊಬ್ರು ಹಾಕ್ಲಿ, ಯಾರೇ ಆದ್ರೂ ಕೂಡ ಅದು ಇರ್ಬೇಕು ಸರ್. ಇವಾಗ ಸರ್ಕಾರ ಫಂಡ್ ತಗೋತಿದೆ, ಪಬ್ಲಿಕ್ ಸರ್ಕಾರ ನಿಯತ್ತಾಗಿರುತ್ತೆ. ಸೊ ಪಬ್ಲಿಕ್ ಇಂದ ಯಾರು ತಗೊಳ್ತಿದ್ರು, ಪಬ್ಲಿಕ್ ಅವ್ರು ನಿಯತ್ತಾಗಿದ್ರೆ ಸಾಕಷ್ಟೇ. ಅಷ್ಟೇ ಸರ್. ಹೌದು ಅಂದ್ರೆ ಸರ್. ವಾಪಸ್ ಅವರಿಗೆ ನೋಡಿ ಲಾಂಗ್ ಟರ್ಮ್ ಅವ್ರಿಗೆ ಬೆನಿಫಿಟ್ ಹೌದು, ಆಗುತ್ತೆ. ಬೆನಿಫಿಟ್ ಆಗುತ್ತೆ ಅಷ್ಟೇನೆ. ಸೊ ಒಳ್ಳೇದಾಗ್ಲಿ ಸರ್, ನಿಮಗೂ ಕೂಡ ಮುಂದಿನ ಭವಿಷ್ಯಕ್ಕೆ ಥ್ಯಾಂಕ್ ಯು ಸರ್. ಹೋರಾಟಗಳೆಲ್ಲ ಸುಗಮವಾಗಿ ಆಗ್ಲಿ, ಮತ್ತೆ ಒಳ್ಳೆ ರೀತಿಯಲ್ಲಿ ನೋಟಿಫಿಕೇಶನ್ ಕೂಡ ಆಗ್ಲಿ. ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. Thank you, sir. ಥ್ಯಾಂಕ್ ಯು ಸೊ ಮಚ್.